ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಅವರು, ಬೆಂಗಳೂರು ದೂರದರ್ಶನದ ವಿಶ್ರಾಂತ ಉಪನಿರ್ದೇಶಕರಾದ ಶ್ರೀ ಎಸ್ ಚಂದ್ರಮೌಳಿ ಅವರು, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಕಾಶವಾಣಿಯ ಆ ದಿನಗಳು ಲೇಖಕರಾದ ಆಕಾಶವಾಣಿಯ ವಿಶ್ರಾಂತ ನಿರ್ದೇಶಕರಾದ ಡಾಕ್ಟರ್ MS ವಿಜಯಹರವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಎಲ್ಲ ಸಾಹಿತ್ಯ ಸಹೃದಯ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ ಈ ದಿನ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಉದ್ಘೋಷಕೆಯಿಂದ ನಿರ್ದೇಶಕವರೆಗಿನ 38 ವರ್ಷಗಳವರೆಗಿನ ಆಕಾಶವಾಣಿಯ ಸುದೀರ್ಘ ಒಡನಾಟದ ಅನುಭವಗಳು ಇಂದು ಬಿಡುಗಡೆಯಾಗಲಿರುವ ಆಕಾಶವಾಣಿಯ ಆ ದಿನಗಳು ಕೃತಿಯಲ್ಲಿ ದಾಖಲಾಗಿದೆ. ಸಾಂಸ್ಕೃತಿಕ ಕಾಳಜಿಯುಳ್ಳ ವಿಜಯಹರನ್ ಅವರು ಹೊಸತನದ ಕಾರ್ಯಕ್ರಮಗಳಿಗೆ ಹಂಬಲಿಸುವ ವ್ಯಕ್ತಿತ್ವವನ್ನ ಉಳ್ಳಂತವರಾಗಿದ್ದು, ಕಚೇರಿಯ ಮುಖ್ಯಸ್ಥ ಸ್ಥಾನದ ಜೊತೆಯಲ್ಲೇ ಸಾಹಿತ್ಯ, ಸಂಗೀತ, ಕಲೆ ಇವುಗಳ ಬಗ್ಗೆ ಅತೀವ ಪ್ರೀತಿ ಮತ್ತು ಶ್ರದ್ಧೆಯನ್ನ ಇಟ್ಕೊಂಡು ಶಿಸ್ತುಬದ್ಧವಾಗಿ ಎಲ್ಲವನ್ನೂ ದಾಖಲಿಸುವ ಪ್ರಯತ್ನವನ್ನ ಈ ಕೃತಿಯಲ್ಲಿ ಅವರು ಮಾಡಿದ್ದಾನೆ. ಆನಂತರ ಬದುಕು ಬರಹ ಒಂದು ಅಧ್ಯಯನ, ಅಲೋಕ ಪ್ರಬಂಧಗಳ ಸಂಕಲನ, SL ಭೈರಪ್ಪ ಅವರ ಕಾದಂಬರಿಗಳಲ್ಲಿ ಗಾದೆಗಳು, ಗಾದೆಗದ್ದುಗೆ, ನೂರಾರು ಗಾದೆಗಳ ಪ್ರಸಾರದ ಪುಸ್ತಕ ರೂಪ, ಸಂಕೇತಿ ಬೇಸಾಯದ ಬದುಕು, ಆನಂದ ಅವರ ಸಮಗ್ರ ಕಥೆಗಳು, ಆಕಾಶವಾಣಿ ಸಾಹಿತ್ಯ, ಮೈಸೂರು ಆಕಾಶವಾಣಿಯ ಅಮೃತ ಮಹೋತ್ಸವದ ಸ್ಮರಣ ಸಂಚಿಕೆ ಇವೆಲ್ಲವನ್ನು ಕೂಡ ಇವರು ಪ್ರಕಟಗೊಳಿಸಿದ್ದಾರೆ. ಅತ್ಯಂತ ಆಕರ್ಷಕವಾಗಿ ಆ ಪುಸ್ತಕಗಳು ಸಾಹಿತ್ಯ ಆಸಕ್ತರ ಕರವನ್ನ ಸೇರಿದೆ. ಆತ್ಮೀಯರೇ, ಈ ಕಾರ್ಯಕ್ರಮವನ್ನ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನ ನಡೆಸ್ಕೊಳ್ತಾ ಇದ್ದಾರೆ ವೀಣಾ ಶಂಕರ್, ಮಂಗಳಾ ಶಂಕರ್ ಅವರು ಗಣಪತಿ ಶ್ಲೋಕದೊಂದಿಗೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಏಕದಂತಂ ಉಪಾಸ್ಮಹೇ. ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ವೀಣಾ ಶಂಕರ್, ಮಂಗಳಾ ಶಂಕರ್ ಹಾಗೂ ಪೂಜಾ ಜೋಶಿ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಈ ಒಂದು ಶುಭ ಗಳಿಗೆಯಲ್ಲಿ ಒಂದು ಅಶುಭ ವಾರ್ತೆ ನಮ್ಮ ಕಿವಿಯನ್ನ ತಲುಪಿತು. ಮೈಸೂರಿನಲ್ಲಿ ಸುಮಾರು 5 ದಶಕಗಳವರೆಗೆ ಕನ್ನಡ ಪತ್ರಿಕೋದ್ಯಮವನ್ನ ಬೆಳಗಿಸಿದಂಥವರು ಶ್ರೀ KB ಗಣಪತಿಯವರು. ಸ್ಟಾರ್ ಆಫ್ ಮೈಸೂರು ಮಿತ್ರ ಅನ್ನುವಂತಹ ಪತ್ರಿಕೆಗಳ ಮೂಲಕ ಸುದ್ದಿಯ ಜೊತೆಗೆ ಮನರಂಜನೆಯನ್ನ, ಮಾಹಿತಿಯನ್ನ, ವಿಚಾರಗಳನ್ನ ಮುಟ್ಟಿಸಿದಂಥವರು KB ಗಣಪತಿಯವರು. ಅವರ ಸಂಪಾದಕದಲ್ಲಿ ಈ 2 ಪತ್ರಿಕೆಗಳು ಒಂದು ರೀತಿ ಜಾಗತಿಕ ಮಟ್ಟದ ಮನ್ನಣೆಯನ್ನ ಪಡ್ಕೊಳ್ತು ಅಂತ ನಾವು ಕೇಳಲೇಬೇಕಾಗತ್ತೆ. ಮೈಸೂರಿನ ಪತ್ರಿಕೋದ್ಯಮಕ್ಕೆ KP ಗಣಪತಿಯವರ ಕೊಡುಗೆ ಅಪಾರವಾದಂಥದ್ದು. ಅವರು ಇಂದು ಮುಂಜಾನೆ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಅವರಿಗೆ, ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ. 1 ನಿಮಿಷಗಳ ಕಾಲ ಮೌನವನ್ನ ಆಚರಿಸಿ ಅಗಲಿದ ಚೇತನಕ್ಕೆ ನಾವು ಶ್ರದ್ಧಾಂಜಲಿಯನ್ನ ತಲುಪಿಸೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೀಪಂಜ್ಯೋತಿ ಪರಂಜ್ಯೋತಿ ದೀಪಂಜ್ಯೋತಿ ನಮೋಸ್ತುತೆ. ದೀಪೇನ ಲಭತೆ ಪುಣ್ಯಂ ದೀಪರಾಜಾಯತೆ ನಮೋಸ್ತುತೆ. ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ. ಮಾಧ್ವೇನ ಸಂತ್ವೋಶ್ವಧಿ ಮಧುನಕ್ತಮತೋ ಸಶೋ
ಮಧುಮತ್ಪಾರ್ಥಿವಗಂ ರಜಃ ಮಧುದ್ಯೌರಸ್ತನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾಗಂ ಅಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ ಮಧು 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 ಜನಿಷ್ಯೆ ಮಧು ವದಿಷ್ಯೆ ಮಧು ವಕ್ಷ್ಯಾಮಿ ಮಧು ವದಿಷ್ಯಾಮಿ ಮಧುಮತೀಂ ದೇವೇಭ್ಯೋ ವಾಚಮುದ್ಯಾಸಗಂ ಶುಶ್ರೂಷೆ ಮನುಷ್ಯೇಭ್ಯಸ್ತಂ ಮಾ ದೇವ ಶೋಭಾಯೈಯವಂತು ಪಿತರೋನು ಮದಂತು. ಓಂ ಶಾಂತಿ ಶಾಂತಿ ಶಾಂತಿ. ಕರ್ನಾಟಕದಲ್ಲಿ ಪ್ರಸಾರ ಸೇವೆಯನ್ನು ಗೃಹ ಬಾನುಲಿಯ ಮೂಲಕ ಪ್ರಾರಂಭಿಸಿ ಕಟ್ಟಿ ಬೆಳೆಸಿದ ಡಾಕ್ಟರ್ ಎಂ.ಬಿ. ಗೋಪಾಲಸ್ವಾಮಿಯವರನ್ನು ಅವರು ಸ್ಥಾಪಿಸಿದ ಪ್ರಸಾರ ಸಂಸ್ಥೆಯನ್ನು ಅತ್ಯಂತ ದಕ್ಷತೆಯಿಂದ ಮುನ್ನಡೆಸಿದಂತಹ ಕನ್ನಡದ ಶ್ರೇಷ್ಠ ಸಾಹಿತಿ ಅಷ್ಟೇ ಅಲ್ಲ, ಬಾನುಲಿ ಕೇಂದ್ರಗಳಿಗೆ ಆಕಾಶವಾಣಿ ಎಂಬ ಸುಂದರ ಹೆಸರನ್ನು ನೀಡಿದಂತಹ ಅದ್ಭುತ ಸಾಹಿತಿ, ಇತಿಹಾಸ ತಜ್ಞ ಪ್ರೊಫೆಸರ್ ನಾ ಕಸ್ತೂರಿ ಅವರನ್ನು ಸ್ಮರಿಸ್ತಾ ಇಂದು ಮಾತಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅವರಿಗೆ ನನ್ನ ಪ್ರಿಯಾಂತರಾದ ನಮನಗಳು. ಅಷ್ಟೇ ಅಲ್ಲ, ಆ ಮಹಾನುಭಾವರ ಕುಟುಂಬದವರು ಇಲ್ಲಿ ಬಂದಿದ್ದಾರೆ. ಗೋಪಾಲಸ್ವಾಮಿಯವರ ಮಗ ಶ್ರೀ ರಜನಿಕಾಂತ್ ಅವರು ಬಂದಿದ್ದಾರೆ. ದಯಮಾಡಿ ಅವರು 1 ನಿಮಿಷ ವೇದಿಕೆಯಲ್ಲಿ ಅಲ್ಲಿ ನಿಂತ್ಕೊಂಡು ಸಭೆಸಭೆಗೆ. ಮತ್ತೆ ಅವರ ಪತ್ನಿ ಸಂಧ್ಯಾ ಅವರು ಬಂದಿದ್ದಾರೆ. ಅಲ್ಲದೆ ಗೋಪಾಲಸ್ವಾಮಿಯವರ ಸೊಸೆ ಶ್ರೀಮತಿ ಸತ್ಯಭಾಮ ವಿಜಯಶಂಕರ್ ಅವರು ವಯೋಮಾನವನ್ನು ಲೆಕ್ಕಿಸದೆ ನಮ್ಮ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಅಮೃತ ಮಹೋತ್ಸವ ಪುಸ್ತಕವನ್ನೆಲ್ಲ ನಾನು ನೋಡಿದ್ದೇನೆ, ಅದರಿಂದ ನಾನು ಬಂದೇ ಬರ್ತೀನಿ ಎಷ್ಟೇ ಇದಾದ್ರು ಅಂತ ಹೇಳಿ ಬೆಂಗಳೂರಿನಿಂದ ಬಂದಿದ್ದಾರೆ. ಅಮ್ಮ, ತುಂಬಾ ನಮಸ್ಕಾರಗಳು ನಿಮಗೆ, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತು ಅವರ ಮಗಳನ್ನೂ ಕರ್ಕೊಂಡು ಬಂದಿದ್ದಾರೆ, ಶ್ರೀಮತಿ ಅಂತ ಅವರ ಮಗಳು, ಅವರು ಬಂದಿದ್ದಾರೆ. ಮತ್ತೆ ಹೀಗೆ ಆ ಒಂದು ಗೋಪಾಲಸ್ವಾಮಿಯವರ ಕುಟುಂಬದವರನ್ನ ನೋಡೋದು ಕೂಡ ಇದೊಂದು ಎಲ್ರಿಗೂ ಅವಕಾಶ ಸಿಕ್ಕಲಿ ಅಂತ ಅವ್ರನ್ನ ನಾನು ಒತ್ತಾಯಪೂರ್ವಕವಾಗಿ ಬರಬೇಕು ಅಂತ ಹೇಳಿದೆ. ಅಷ್ಟೇ ಅಲ್ಲ, ಅವರ ಇನ್ನೊಬ್ಬ ಮೊಮ್ಮಗಳು ಕೂಡ ಭಾರತಿ ಘನಶ್ಯಾಮ್ ಅಂತ, ಆಕೆನೂ ಸ್ವಲ್ಪ ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕಸ್ತೂರಿ ಅವರ ಮಗ ರಾಜಾರಾಮ್ ಅವರು ಕೂಡ ಬರ್ತೀನಿ, ಸ್ವಲ್ಪ ತಡ ಆದರು ಅಂತ ಹೇಳಿ ಅವರು ಬರುವ ನಿರೀಕ್ಷೆ ಇದೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೆ. ಮತ್ತೆ ಇದಿಷ್ಟೇ ಅಲ್ಲದೆ, ಈಗ ತಾನೇ ದೀಪ ಶ್ಲೋಕವನ್ನು ಹೇಳಿದಂತಹ ಮಹನೀಯರ ಬಗ್ಗೆ ನಿಮಗೆಲ್ಲ ಹೇಳಿದರು. ಅವರು ಭಾರತ ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಅನೇಕ ವರ್ಷಗಳು ದುಡಿದಿದ್ದವರು ಸಿ.ವಿ. ಗೋಪಿನಾಥ್ ಅವರು. ಅಷ್ಟೇ ಅಲ್ಲ, ಭಾರತೀಯ ಭಾಷೆಗಳು 9 ಭಾಷೆಗಳೆಲ್ಲ ಸುಲಲಿತವಾಗಿ ಸಂವಾದ ಮಾಡುವಂತಹ ಸಾಮರ್ಥ್ಯವುಳ್ಳವರು. ಅಲ್ಲದೆ ಇಂದಿಗೂ ಕೂಡ ಅವರು IAS ಅಧಿಕಾರಿಗಳಿಗೆ ಮತ್ತೆ KAS ಅಭ್ಯರ್ಥಿಗಳಿಗೆ, ಪರೀಕ್ಷಾರ್ಥಿಗಳಿಗೆ ತಮ್ಮ ಒಂದು ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದಾರೆ ಈ ವಿಶ್ರಾಂತ ಜೀವನದಲ್ಲಿ ಕೂಡ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅತ್ಯಂತ ಸಂತೋಷ ತಂದಿರುವುದು ಮೈಸೂರಿನ ಹಿರಿಯರಿಗೆಲ್ಲ, ನಮ್ಮ ಶಾಸ್ತ್ರಿಗಳು ಇವ್ರಿಗೆಲ್ಲ ಚೆನ್ನಾಗಿ ತಿಳಿದಿದೆ. ಮೈಸೂರಿನ ತಾತಯ್ಯನವರು ಸ್ಥಾಪಿಸಿದಂಥ ಅನಾಥಾಲಯದಲ್ಲಿ ಇವರು ಓದಿ ಬೆಳೆದವರು, ಶ್ರೀಮಂತರಲ್ಲ, ಓದಿ ಬೆಳೆದು ಕಷ್ಟಪಟ್ಟವರು ನಮ್ಮ ಭೈರಪ್ಪನವರಲ್ಲಿ. ಹೀಗೆ ಅವರು ಅಲ್ಲಿ ಬೆಳೆದು ಆ ಸಂಸ್ಥೆಗೆ ಇಂದು ಅಧ್ಯಕ್ಷ ಸ್ಥಾನವನ್ನ ಏರಿದ್ದಾರೆ. ಅದು ಕೂಡ ನಮಗೆ ಹೆಮ್ಮೆಯ ವಿಷಯ. ಯಾಕೆ ಅಂದರೆ ಅಲ್ಲಿ ಹುಟ್ಟಿ ಬೆಳೆದವರಿಗೆ, ಅಲ್ಲಿ ಓದಿದವರಿಗೆ ಆ ಸಂಸ್ಥೆಯ ಏನೇನು ಆಗಬೇಕು ಅನ್ನೋದು ತಮ್ಮ ಮನೆ ಅನ್ನೋ ಒಂದು ಭಾವನೆ ಇರುತ್ತೆ. ಆಗ ಕೆಲಸಗಳು ಕೂಡ ಅಚ್ಚುಕಟ್ಟಾಗಿ ಆಗುತ್ತೆ, ಆತ್ಮೀಯತೆಯಿಂದ ಆಗುತ್ತೆ, ಪ್ರೀತಿ ಸೌಹಾರ್ದತೆಗಳು ಬೆಳೆಯುತ್ತೆ. ಅದಕ್ಕೆ ನಿದರ್ಶನ ಅವರು. ಜೊತೆಗೆ ಸಂಸ್ಕೃತಿ ಪ್ರಸಾರಕರು ಕೂಡ, ಪ್ರಚಾರಕರು ಕೂಡ ಎಲ್ಲ ಕಡೆಗೂ ನಿಗದಿಯಾಗಿ ಬರ್ತಾರೆ. ಇದೊಂದು ವಿಶೇಷ ವ್ಯಕ್ತಿತ್ವ ಅಂತ ನಾನು ಅವರನ್ನು ವಿಶೇಷವಾಗಿ ಸ್ವಾಗತಿಸೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮತ್ತೊಂದು ವಿಶೇಷ ಸಂಗತಿ ಏನು ಅಂತಂದ್ರೆ, ಇಲ್ಲಿ ನೆರೆದಿರುವಂತಹ ಈ ಸಮಾರಂಭ ನನಗೆ ಒಂದು ರೀತಿ
ಯಾವುದೋ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಅಷ್ಟೇ ಅಂತ ಅನ್ನಿಸ್ತಾರೆ. ಯಾಕೆಂದ್ರೆ ಆಕಾಶವಾಣಿ ಸಹೋದ್ಯೋಗಿಗಳೆಲ್ಲ ಬಂದಿದ್ದಾರೆ, ನನಗೆ ಮೆಚ್ಚಿನ ಸಾಹಿತಿಗಳು ಬಂದಿದ್ದಾರೆ. ಪ್ರೊಫೆಸರ್ JV ನರಸಿಂಹಮೂರ್ತಿಗಳು, ವೆಂಕಟಾಚಲ ಶಾಸ್ತ್ರಿಗಳು, ಡಾಕ್ಟರ್ ಪ್ರಧಾನವರು, ಭೈರಪ್ಪನವರ ಪತ್ನಿ ಸರಸ್ವತಿ ಭೈರಪ್ಪನವರು, ನಾಗರಾಜರಾವ್ ಅವರು, ಹೀಗೆ ಎಲ್ಲರೂ ಕಣ್ಣಿಗೆ ತಕ್ಷಣ ಕಾಣ್ತಾ ಇರೋರು ಹೇಳ್ತಾ ಇದ್ದೀನಿ. ಮಾಧ್ಯಮ ಮಿತ್ರರಾದ ನಮ್ಮ ಬಸವರಾಜರು ಸರ್, ದಯಮಾಡಿ ನಾವು 1 ನಿಮಿಷ ನಿಂತ್ಕೊಳ್ಬೇಕು. ಅತ್ಯಂತ ಹಿರಿಯ ಇವರು ನನಗೆ ಸಹೋದ್ಯೋಗಿಗಳವರು. 74ರ ದಶಕದಿಂದ ಮೈಸೂರು ಆಕಾಶವಾಣಿ ಪುನರಾರಂಭಗೊಂಡಂತಹ ಸಂದರ್ಭದಲ್ಲಿ ಇವರು ಇದ್ರು. ಅವರ ಒಂದು ಸಹಕಾರದಲ್ಲಿ ನಾನು ಅನೇಕ ಕಾರ್ಯಕ್ರಮಗಳನ್ನು ಉದ್ಘೋಷಕಿಯಾಗಿ ಮಾಡಿದ್ದೇನೆ. ಅದಕ್ಕಾಗಿ ಅವರ ನೆನಪು ಸದಾ ಕಾಡ್ತಿರುತ್ತೆ ಸರ್. ಪೂರ್ವಕವಾದ ಧನ್ಯವಾದಗಳು ಸರ್ ನಿಮಗೆ. ಹಾಗೆಯೇ ನಾನು ಈಗಾಗಲೇ ಹೇಳುವಾಗೆ ಹಿರಿಯರಾದ ಶಾಸ್ತ್ರಿಗಳು ಮತ್ತೆ ನಮ್ಮ ನರಸಿಂಹಮೂರ್ತಿಗಳು, ಪ್ರಧಾನಮಂತ್ರಿಗಳು ಎಲ್ಲ ಬಂದಿದ್ದಾರೆ. ಅವ್ರಿಗೂ ಕೂಡ ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಇನ್ನೊಂದು ನನಗೆ ಒಂದು ಸ್ವಲ್ಪ ಏನೋ ಭಿನ್ನ ಇಲ್ಲಿ ಅನ್ನಿಸ್ಬೇಕು. ನನ್ನ ಎಲ್ಲ ಪುಸ್ತಕ ಕಾರ್ಯಕ್ರಮಗಳಿಗೂ ಕೂಡ SL ಭೈರಪ್ಪನವರ ಉಪಸ್ಥಿತಿ ಇದ್ದೇ ಇರ್ತಾ ಇತ್ತು. ಸುಮಾರು 4 ಪುಸ್ತಕಗಳು. ಈಗ ಇವತ್ತು ಅವರು ವಯೋಮಾನ ಸರಳದಿಂದ ಅನಿವಾರ್ಯ ಕಾರಣದಿಂದ ಬರಲಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರ ಧರ್ಮಪತ್ನಿಯವರು ಆ ಸ್ಥಾನವನ್ನು ತುಂಬಿದ್ದಾರೆ, ಬಂದಿದ್ದಾರೆ. ಸರಸ್ವತಿ ಭೈರಪ್ಪನವರು ಅವ್ರಿಗೂ ಅತ್ಯಂತ ಅವರು ಸ್ವಾಗತವನ್ನು ಸೇರ್ತೀನಿ. ಮತ್ತೆ ಮತ್ತೊಂದು ವಿಷಯ ಒಂದೇ ಒಂದು ನಿಮಿಷ ಹೇಳಬೇಕು ಅನಿಸ್ತದೆ. ಸರಸ್ವತಿ ಭೈರಪ್ಪನವರು ಆಲದ ಮರದ ಜ್ಞಾನ ವೃಕ್ಷದ ಕೆಳಗೆ ಇರುವ ಸಣ್ಣ ಗಿಡವನ್ನು ನಾವು ನೋಟಿಸ್ ಮಾಡೋದಿಲ್ಲ. ಆಲದ ಮರನೇ ನೋಡ್ತಾ ಇರ್ತೀವಿ, ಆ ಜ್ಞಾನ ವೃಕ್ಷನೇ ನೋಡ್ತಾ ಇರ್ತೀವಿ. ಕೆಳಗಡೆ ಇರುವಂತಹ ಚಕ್ರಮುನಿ ಸ್ವಲ್ಪ ಆಗ್ಬೋದು, ಅದನ್ನು ಅತ್ಯಂತ ಮಹತ್ವವಾಗಿ ಬೇಕಾದಂತಹದ್ದು. ಹಾಗೆ ಅಷ್ಟು ಸತ್ವ ಇರೋರು ಸರಸ್ವತಿ ಭೈರಪ್ಪನವರು. ಅವರು ಲೇಖಕಿ ಕೂಡ. ಅವರು ಜನಪದ ಕಥೆಗಳನ್ನು ಬರೆದಿದ್ದಾರೆ. ಬೇರೆ ಬೇರೆ ಇದನ್ನು ಸಂಸ್ಕೃತವನ್ನು ಸೊಗಸಾಗಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ರಾಮಾಯಣ, ಮಹಾಭಾರತಗಳು ಮತ್ತೆ ಭಾಗವತ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಬಾಲಕಥಾವಳಿಗಳೆಲ್ಲ ಬರೆದಿದ್ದಾರೆ. ಅದನ್ನೆಲ್ಲ ನಮ್ಮ ಸಂಸ್ಕೃತಿ ಬುಕ್ ಏಜೆನ್ಸಿಯವರು, ಸಂಸ್ಕೃತಿ ಸುಬ್ರಹ್ಮಣ್ಯ ಅವರು ಪ್ರಕಟಿಸಿದ್ದಾರೆ. ಹೀಗಾಗಿ ಇವರ ಒಂದು ಸಣ್ಣ ಪರಿಚಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರಸ್ವತಿಯವರು, ನಿಮಗೆ ಬಂದಿರೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಇಂದಿನ ಸಭೆಗೆ ಶ್ರೀ AS ಚಂದ್ರಮೌಳಿಯವರು ಬಂದಿದ್ದಾರೆ. ನಾನು ಯಾಕೆ ಈ ಮುಖ್ಯ ಅತಿಥಿ ಕೊನೆಗೆ ಇಟ್ಕೊಂಡ್ಬಿಡ್ತಾ ಇದ್ರೆ, ಅಷ್ಟು ಆತ್ಮೀಯತೆ ಅವ್ರನ್ನ ನಾವು ಒಂದು ಸೋದರ ಸಮಾನವಾಗಿ ಇಟ್ಕೊಂಡಾಗ ಏನಾಗುತ್ತೆ, ಮನೆ ಅಣ್ಣ ಆ ಕಡೆ ಇರ್ತೀವಿ, ಮೊದಲು ಹೊರಗಡೆ ಹೋಗ್ತಾರೆ. ಹಾಗೆ ಈ ಮನೆ ಅಣ್ಣ ನಮಗೆ ಅವರು ಆಕಾಶವಾಣಿಯಲ್ಲಿ ನಮಗೆಲ್ಲ ತುಂಬಾ ಮಾರ್ಗದರ್ಶಕರಾಗಿದ್ದವರು, ಮತ್ತೆ ಶ್ರೋತೃ ಸಂಶೋಧನಾಧಿಕಾರಿಯಾಗಿದ್ದರು ಅನೇಕ ವರ್ಷಗಳು. ಆ ನಂತರ ದೂರದರ್ಶನದಲ್ಲಿ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ನಿವೃತ್ತಿಯ ನಂತರ ಬೇಕಾದಷ್ಟು ಅವರು ಪ್ರವೃತ್ತಿಗಳಿದೆ, ಅದನ್ನೆಲ್ಲ ವಿವರವಾಗಿ ಆಮೇಲೆ ಹೇಳ್ತಾರೆ. ಸೊ ಇವರು ನಾನು ಹೇಳಿದ ಕೂಡಲೇ ಒಪ್ಪಿ ಬಂದರು ಇಲ್ಲಿಗೆ, ಅದು ನನಗೆ ತುಂಬಾ ಸಂತೋಷ ಆಗಿದೆ. ಪತ್ನಿ ಸಮೇತರಾಗಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಪೂರ್ವಕವಾದ ಸ್ವಾಗತವನ್ನು ಚಂದ್ರಮೌಳಿ ಅಂತ ಕೂಡ ನನಗೆ ಮಧುಮುಖದ ಚಂದ್ರ ಅಂತ ನಾವೆಲ್ಲ ತಮಾಷೆ ಮಾಡ್ತಾ ಇದ್ದೇವೆ. ಯಾವಾಗಲೂ ನಗ್ತಾ ಇರೋರು ಚಂದ್ರಮೌಳಿ, ನಗುಮುಗೆಯ ಚಂದ್ರ ಅಂತ ನಾವೆಲ್ಲ ಮಾತಾಡ್ಕೊಳ್ತಾ ಇದ್ವಿ. ಹೀಗಾಗಿ ಅದೇ ನಗು ಇನ್ನೂ ಮಾಸವೇ ಉಳಿದಿರೋದು ನನಗೆ ತುಂಬಾ ಸಂತೋಷ ತಂದಿದೆ ಸರ್. ಮತ್ತೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಆಕಾಶವಾಣಿ ಅನ್ಕೂಡಲೇ ಶ್ರೋತೃಗಳಿಲ್ಲದೆ ಆಕಾಶವಾಣಿ ಇಲ್ಲ, ಆಕಾಶವಾಣಿ ಇಲ್ಲದೆ ಶ್ರೋತೃಗಳಿಲ್ಲ. ಅವಿನಾಭಾವ ಸಂಬಂಧ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮುದ್ರದ ಶ್ರೋತೃ ಸಂಘದ ಅನೇಕ ಸದಸ್ಯರು ಬಂದಿದ್ದಾರೆ ಅಷ್ಟೇ ಅಲ್ಲ, ಈ ಒಂದು ಸಮಾರಂಭಕ್ಕೆ ಸಮುದ್ರದ ಶ್ರೋತೃ ಸಂಘದವರೇ ನನಗೆ ಅತ್ಯಂತ ನೆರವಾಗಿದ್ದಾರೆ. ಈ ಒಂದು ಸ್ಟೇಜಿನ ವ್ಯವಸ್ಥೆ ಆಗಲಿ ಎಲ್ಲಾನು ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ಒಬ್ಬಳು ಹೊರಗನೋಡಾಗೆ ಬಂದು ಇಲ್ಲಿ ನಿಂತಿದ್ದೇನೆ ಅಷ್ಟೇ. ಅಷ್ಟು ಅಲ್ಲಿ ಶ್ರೀ ಲೋಕೇಶ್ ಮಾಡಿ ಸಮುದ್ರದ ಸಂಘದ ಇವರೆಲ್ಲರೂ, ಶ್ರೀ ಗೋವಿಂದಾಚಾರ್ಯ ಅವರು ಅಧ್ಯಕ್ಷರು, ಅವರು ಇವರೆಲ್ಲ ಮೇಡಮ್ ಇದು ನಮ್ಮ ಮನೆ ಕೆಲಸ ಅಂತಾರೆ. ನಮ್ಮ ಮನೆ ಕೆಲಸ, ನೀವಿಬ್ಬರು ಹಿರಿಯರು, ನೀವೇನು ಓಡಾಡಬೇಕಾಗಿಲ್ಲ ಅಂತ ಈ ಒಂದು ಭರವಸೆಯನ್ನು ಕೊಡುವಂತಹ ಯಂಗ್ಸ್ಟರ್ಸು ನಮಗೆ ಬೇಕು. ಅದು ನನಗೆ ತುಂಬ ಮೆಚ್ಚುಗೆ ಆಯಿತು. ನಾನು ಏನು ಹೇಳಿ ತಾವೇ ಎಲ್ಲ ತೋರಿಸ್ಕೊಂಡು ಎಲ್ಲರೂ ನಿರ್ವಹಣೆ ಮಾಡ್ತಾ ಇದ್ದಾರೆ. ನೀವು ಏನು ಯೋಚನೆ ಮಾಡಬೇಡಿ ಅಂತ. ಅದರಿಂದ ನಾನು ಅವರ ನನ್ನ ಮಾನಸ ಪುತ್ರ ಅಂತ ಕರೀತಾ ಇದ್ದೀನಿ. ಸ್ವಾಮಿ ಆ ಪುತ್ರನ ಕರ್ತವ್ಯವನ್ನು ಮಾಡಿ
ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ IKSನ ಕುವೆಂಪು ಅಧ್ಯಯನ ಸಂಸ್ಥೆಯಿಂದ ಅನೇಕರು ಬಂದಿದ್ದಾರೆ. ನಮ್ಮ ಅಂಬಳಿಕೆ ಹಿರಿಯಣ್ಣವರು ಬಂದಿದ್ದಾರೆ, ಅವರು ಪತ್ನಿಗಳು ಬಂದಿದ್ದಾರೆ. ಹಾಗೆ ನಮ್ಮ ನಾಗರಾಜ್ ರಾಯ್ ಬಂದಿದ್ದಾರೆ, ಅವ್ರ ಪತ್ನಿ ಕೂಡ ಬಂದಿದ್ದಾರೆ. ಶ್ರೀ ಪ್ರಸನ್ನ ಕುಮಾರ್ ಅವರು ನಮ್ಗೆ ತುಂಬಾ ಸಹಜವಾದರು. ಈ ಮನೆಯವರು ಅಂದಾಗ ನಾವೇನ್ ಮಾಡ್ಬಿಡ್ತೀವಿ, ಮನೆಯವ್ರನ್ನ ಕರೆಯೋದೇ ಬರ್ತು ಬಿಡ್ತೀವಿ ಎಷ್ಟೋ ಸಮಾರಂಭಗಳಿಗೆ. ನನ್ನ ಮದುವೆ ಟೈಮ್ನಲ್ಲೂ ಹಾಗೆ ಆಯ್ತು. ನಮ್ ನಾಲ್ಕು ಮನೆಗೆ ಹೋಗಿದ್ದೆ, ಎಲ್ಲಾ ಕಡೆಗೂ ನಮ್ಮ ಅಣ್ಣ ಅವರೆಲ್ಲ ಕರ್ಕೊಂಡು ಹೋದ್ರು. ನಾನು ಕೊನೆಯಲ್ಲಿ ನಮ್ ನಾಯಿ ಇಟ್ಟಕ್ಕಂತ ಹೇಳಿದ್ರು, ನೋಡು ನಿಮ್ಮ ಅಣ್ಣ ಅತ್ತಿಗೆನು ಕರಿಬೇಕು ಅಂತ. ಅಣ್ಣ ಏನು ಕರೀದಂತೆ. ಆಮೇಲೆ ಸೊಸೆ ನಮಗೆ ಎಲ್ಲಿ ಕರ್ಕೊಂಡು ಮಾಡಿ ಸ್ವಲ್ಪ ಆ ಒಂದು ಸೂಕ್ಷ್ಮ ನಮ್ಮ ತಾಯಿ ಹೇಳ್ಬೋದು. ಅಯ್ಯೋ ಹೌದಲ್ಲ, ಯಾಕೆಂದ್ರೆ ಅಣ್ಣನ ಜೊತೆಲೇ ಗೊತ್ತಾಯ್ತು ನೀವೇನು ಕರೆಯೋದು. ಹಾಗೆ ನಾನು ಅಂಶಿ ಪ್ರಸನ್ನ ಕುಮಾರ್ ಅವರು ನಮಗೆ ಹಳೆಯ ದಶಕಗಳ ತಪ್ಪು. ಹೀಗಾಗಿ ಅಂಶಿ ಪ್ರಸನ್ನ ಕುಮಾರ್ ಅವರನ್ನು ನಾನು ಹೃದಯವಾಗಿ ಸ್ವಾಗತ. ನನಗೆ ನೆನಪಿಸ್ಬೇಕಾಯ್ತು ಅವರು ಯಾಕೆಂದ್ರೆ ಅಷ್ಟು ಮಟ್ಟಿಗೆ ಆತ್ಮೀಕರಿಸ್ಕೊಂಡ್ಬಿಟ್ಟಿದ್ದು ಅವ್ರನ್ನೆಲ್ಲರೂ. ಎಲ್ಲರನ್ನೂ ಸ್ವಾಗತಿಸಿ, ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ಸರ್ವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ ಈ ಸಮಾರಂಭದ ಕೇಂದ್ರ ಬಿಂದು ಡಾಕ್ಟರ್ MS ವಿಜಯಹರನ್ ಅವರಿಗೆ ಧನ್ಯವಾದಗಳು. ಅವ್ರಿಗೂ ಕೂಡ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈಗ ತಮ್ಮೆಲ್ಲರ ಕಣ್ಣು ಪುಸ್ತಕ ಹೇಗೆ ಬಂದಿದೆ, ಪುಸ್ತಕದ ಹೂರಣ ಏನು, ಇದೆಲ್ಲದರ ಬಗೆಗೆ ಒಂದು ಕುತೂಹಲ ಸಹಜವಾಗಿ ಇದ್ದೇ ಇರುತ್ತೆ. ಇದು ಪುಸ್ತಕ ಬಿಡುಗಡೆ ಸಮಾರಂಭ. ಆಕಾಶವಾಣಿಯ ಆ ದಿನಗಳು ಕೃತಿ ವಿಜಯಹರನ್ ಅವರ 38 ವರ್ಷಗಳ ಸುದೀರ್ಘ ಪಯಣದ ಹೂರಣವಾಗಿ ಅದು ಹೊರಹೊಮ್ಮಿದೆ. ಬಹಳ ವಿಸ್ತಾರವಾಗಿದೆ ಕೃತಿ, 400 ಪುಟಗಳ ಕೃತಿ ಅದು. ಉದುರಿದರೆ ಉಲುಕೆ, ಬಿನುಗಿದರೆ ತಾರೆ ಅನ್ನುವಂತಹ ಇಂಥ ವಿಶಿಷ್ಟ ಉಪಶೀರ್ಷಿಕೆಗಳಿಂದ ಓದುಗರನ್ನ ಸಲ್ಲದೆ ಸೆಳೆಕೊಳ್ಳುತ್ತೆ ಅಂತ ಒಂದು ಆಕರ್ಷಕವಾದಂತಹ ಭಾಷೆಯಿಂದ ಆ ಕೃತಿ ಮೂಡಿ ಬಂದಿದೆ. ಆ ಕೃತಿ ಈಗ ವೇದಿಕೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಈ ಕೃತಿಯನ್ನ ಲೋಕಾರ್ಪಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ಕೋರ್ಕೊಳ್ತಾ ಇದೆ. ತಮ್ಮೆಲ್ಲರ ಜೋರು ಚಪ್ಪಾಳೆ. ಈ ಕೃತಿ ಈಗ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಆಕಾಶವಾಣಿಯ ಆ ದಿನಗಳು ಬಹಳ ಸೊಗಸಾಗಿರುವಂತಹ ಕೃತಿ. ಆಕಾಶವಾಣಿಯ ಅನನ್ಯತೆಯನ್ನ ನಿರೂಪಿಸಿದಂತವರು ಚಂದ್ರಮೌಳಿ. ಪ್ರಸಾರ ಕ್ಷೇತ್ರಕ್ಕೆ ಸಂಬಂಧಿಸಿದ 10 ಲೇಖನಗಳನ್ನ ಇವರು ಬರೆದಿದ್ದಾರೆ. ಆಕಾಶವಾಣಿ ವಾರ್ಷಿಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಂಶೋಧನೆ ವರದಿಗೆ 3 ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಇವರು ಪಡ್ಕೊಂಡಿದ್ದಾರೆ. ದೂರದರ್ಶನದ ಉಪನಿರ್ದೇಶಕರಾಗಿ ಹಲವು ಮಹತ್ವದ ಕಾರ್ಯಕ್ರಮಗಳನ್ನ ರೂಪಿಸಿ ಜನಪ್ರಿಯಗೊಳಿಸಿದ್ದಾರೆ. ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಗಮನಾರ್ಹವಾದಂತಹ ಹೆಸರು ಚಂದ್ರಮೌಳಿಯವರು. ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ವಿಶ್ವವಿದ್ಯಾಲಯಗಳ ಪರೀಕ್ಷಾ ಮಂಡಳಿಯ ಸದಸ್ಯರಾಗಿಯೂ ಕೂಡ ತಮ್ಮ ಕಾರ್ಯದಕ್ಷತೆಯನ್ನ ಮೆರೆದಿದ್ದಾರೆ. ಸೇವಾ ನಿವೃತ್ತಿಯ ನಂತರವೂ ಸುಮಾರು 9 ವರ್ಷಗಳ ಕಾಲ ಬೆಂಗಳೂರಿನ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಗ್ರಾಜ್ಯುಯೇಟ್ ಸ್ಟಡೀಸ್ ನಲ್ಲಿ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ರು ಕೂಡ ಅವರ ರಕ್ತದ ಒಳಗಡೆ ಮಾಧ್ಯಮದ ಒಂದು ದನಿ ಗುನುಗುಡುತ್ತಾನೆ ಇರುತ್ತೆ. ಸದಾ ಮಾಧ್ಯಮದ ಭವಿಷ್ಯದ ಕಡೆಗೆನೆ ಅವರ ಆಲೋಚನೆಯನ್ನ ಮಾಡುವಂತವರು. ಈಗ KS ಚಂದ್ರಮೌಳಿ ಅವರ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ಪ್ರಸನ್ನ ಕುಮಾರ್ ಅವರೇ, ವಿಜಯಹರನ್ ಅವರೇ, ಸರಸ್ವತಿ ಅವರೇ, ಮತ್ತೆ ಎಲ್ಲ ಸಾಹಿತಿಗಳು, ಪ್ರಧಾನ್ ಗುರುದತ್ ಅವರಿದ್ದಾರೆ, ವೆಂಕಟಾಚಲ ಶಾಸ್ತ್ರಿ ಇದ್ದಾರೆ, ಪ್ರೊಫೆಸರ್ ನರಸಿಂಹಮೂರ್ತಿ ಇದ್ದಾರೆ, ಹೀಗೆ ಹಲವಾರು ಗಣ್ಯ ವ್ಯಕ್ತಿಗಳಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ.
ನನಗೆ ಫೋನ್ ಮಾಡಿ ಕರೆದಾಗ ಆಕಾಶವಾಣಿ ಅನ್ನೋದು ಕೇಳಿಸ್ತಿಲ್ಲ, ಬರೀ ಆ ದಿನಗಳು ಪುಸ್ತಕ ಬಿಡುಗಡೆ ಆಗ್ತಾ ಇದೆ, ನೀವು ಬರ್ಬೇಕು ಅಂತ. ಅದು ಕೇಳಲಿಲ್ಲ. ಬಹುಶಃ ನೀವು ಹೇಳಿದ್ರಿ ಅಂತ ಕಾಣುತ್ತೆ. ನನಗೆ ಆ ದಿನಗಳು ಅಂದ್ರೆ ಆ ದಿನಗಳು ಒಂದು ಸಿನಿಮಾ ಬಂದಿತ್ತು, ನವತ್ವಾನ್ ರಾಮಚಂದ್ರ ಮತ್ತೆ ಜಯರಾಜ್ದು ಸಂಬಂಧಪಟ್ಟಂತ ಒಂದು ಇದು ಅಟ್ಲೀಸ್ಟ್ ಇದರದ್ದು ಒಂದು ಇದು ಕತೆ ಆಧರಿಸಿ ತೆಗೆದಂತ ಸಿನಿಮಾ. ಆ ದಿನಗಳು ಜ್ಞಾಪಕ ಬಂದ್ಬಿಡ್ತು ನಾವು. ಬಟ್ ಅವರು ಅದ್ರ ಕೃತಿ ಕಳಿಸಿದ್ರು, ಒಂದು ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ಕಳಿಸಿದಾಗ ಓದಿದಾಗ ಆ ದಿನಗಳಲ್ಲಿ ಈ ಆ ದಿನಗಳಲ್ಲಿ ಅಂತ ಹೇಳಿ ಬಹಳ ಸಂತೋಷ ಆಯಿತು. ಒಂದು ಆತ್ಮ ಕಥನ ಬರೆಯೋದು ಬಹಳ ಕಷ್ಟ. ಅದು 38 ವರ್ಷ ಸುದೀರ್ಘ ಸೇವೆಯ ಪ್ರತಿಯೊಂದು ಅಂಶನೂ ಕೂಡ ಅವ್ರು ಜ್ಞಾಪಕ ಇಟ್ಕೊಂಡು ಅಷ್ಟು ಚೆನ್ನಾಗಿ ಅವ್ರ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ನಾನು 16 ವರ್ಷ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದೆ. 85ರಿಂದ 2002 ಆಕಾಶವಾಣಿಯಿಂದ ಇದ್ದು, ಆಮೇಲೆ ನಾನು ದೂರದರ್ಶನಕ್ಕೆ ವರ್ಗಾವಣೆ ಆಗಿ ನಾನು ಅಲ್ಲಿಗೆ ಹೋದೆ. 16 ವರ್ಷ ನಾನು ನನ್ನ ಮಹಿಳಾ ಸಹೋದ್ಯೋಗಿಗಳು ಪಡ್ತಾ ಇದ್ದಂತ ಪಾಡು, ಅವ್ರ ಕಷ್ಟಗಳು ಎಲ್ಲ ನಾನು ಬಲ್ಲೆ. ಬಹಳ ಹತ್ತಿರದಿಂದ ನಾನು ನೋಡಿದ್ದೀನಿ. ಬಹಳ ಚಾಲೆಂಜಿಂಗ್ ಜಾಬ್. ಆಕಾಶವಾಣಿನಲ್ಲಿ ಒಂದು ಹೆಣ್ಮಗು ಕೆಲಸ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಅಲ್ಲಿಯ ಒತ್ತಡಗಳೇ ಬೇರೆ. ಬೇರೆ ಆಫೀಸಲ್ಲಿ ಈಸಿಯಾಗಿ ರಜಾ ಕೊಟ್ಟೋಗ್ಬೋದು. ಅವ್ರು ಹೇಳ್ಕೊಂಡಿರೋ ಪುಸ್ತಕದಲ್ಲಿ ಅವರಿಗೆ ಒಂದು ತಿಂಗಳು ರಜಾ ಬೇಕಾಗಿತ್ತು, ಹುಷಾರಿಲ್ಲದೆ, ತುಂಬಾ ಹುಷಾರಿಲ್ಲದೆ ಮಲೇರಿಯಾ ಹಿಂದೆ ಚೇತರಿಸ್ಕೊಡುವಾಗ ಅವಾಗ ಕೂಡ ಅವ್ರಿಗೆ ರಜಾ ಸಿಗದೆ ಬಹಳ ಕಷ್ಟಪಟ್ಟಿದ್ದಾರೆ. ಅಂದ್ರೆ ಈ ತರ ಭಾವನೆಗಳನ್ನ ನಾನು ಬಹಳ ನೋಡಿದೆ. 16 ವರ್ಷ ಆಕಾಶವಾಣಿ ಕೆಲಸ ಮಾಡುವಾಗ ಎಲ್ಲಾ ನಿರ್ದೇಶಕರು ಒಂದೇ ತರ ಇರೋದಿಲ್ಲ. ಕೆಲವರಿಗೆ ಒಂದು ಸ್ವಲ್ಪ ಒಳ್ಳೆಯ ಹೃದಯ ಇರುತ್ತೆ, ಕೆಲವರು ಬಹಳ ಕಠಿಣವಾಗಿರ್ತಾರೆ. ಆದ್ರೆ ಸಮಸ್ಯೆಗಳು ಇದ್ದೇ ಇರುತ್ತಂತ, ನೂರಾರು ಸಮಸ್ಯೆ. ಮಲ್ಟಿ ಟಾಸ್ಕ್ ಅಲ್ಲ. ಒಂದು ಹೆಣ್ಮಗು ಗಂಡನಾಗಿರ್ಬೇಕು, ಹೆಂಡತಿಯಾಗಿರ್ಬೇಕು, ತಾಯಿ ಆಗಿರ್ಬೇಕು, ಸೋದರಿ ಆಗಿರ್ಬೇಕು, ಮಗಳಾಗಿರ್ಬೇಕು, ಹೀಗೆ ಬೇರೆ ಬೇರೆ ಪಾತ್ರಗಳನ್ನ ನಿರ್ವಹಿಸುವಾಗ ಸಮಸ್ಯೆಗಳು ಬಹಳ ಇವೆ. ಆ ಸಮಸ್ಯೆಗಳನ್ನ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಉದ್ಘೋಷಕಿ ಆಧಾರದಿಂದ ನಿರ್ದೇಶಕರಾಗೋ ಒಂದು ಬೇರೆ ಬೇರೆ ಹಂತದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಬಂತು, ಯಾವ ರೀತಿಯ ಸವಾಲುಗಳು ಬಂತು, ಅದನ್ನೆಲ್ಲ ಹೇಗೆ ನಿಭಾಯಿಸ್ತೀವಿ ಅನ್ನೋದನ್ನ ಬಹಳ ನಿರ್ಭೀತಿಯಿಂದ ಬಹಳ ಫ್ರಾಂಕ್ ಆಗಿ ಬರೆದಿದ್ದಾರೆ. ಯಾವ್ದು ಇಚ್ಛು ಇದೆ ಬಹಳ ಫ್ರಾಂಕ್ ಆಗಿ ಬರೆದಿದ್ದಾರೆ. ಅದು ಬಹಳ ಇಷ್ಟ ಆಯ್ತು. ಒಂದು ಆಕಾಶವಾಣಿಯ ಒಂದು ಕೆಲಸ ಅಂದ್ರೆ ಅದು ಸೃಜನಶೀಲವಾದಂತ ಒಂದು ಕೆಲಸ. ಅದು ಬಹಳ ಸುಲಭ ಮಾಡೋದಂತಲ್ಲ. ಒಂದು ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ಒಂದು ಮಗು ಹೆರಿಗೆ ಆದಂಗೆ, ಪ್ರತಿಯೊಂದು ಕಾರ್ಯಕ್ರಮನೂ ಒಂದು ಮಗು ಇದ್ದಂಗೆ. ಅದು ಹೆರಿಗೆ ಎಷ್ಟು ಕಷ್ಟನೋ ಆ ಕಾರ್ಯಕ್ರಮ ತಯಾರಾಗಿ ಹೊರಗಡೆ ಬರೋದು ಅಷ್ಟೇ ಕಷ್ಟ. ಅದನ್ನ 38 ವರ್ಷ ಕಾಲ ಮಾಡೋದು ಅಂದ್ರೆ ಬಹಳ ಕಷ್ಟ. ಅದನ್ನ ಬಹಳ ಜನ ಮಾಡಿಯಾರ, ಬಹಳ ಯಶಸ್ವಿಯಾಗಿ ಮಾಡಿಯಾರ. ಒಬ್ಬ ಪೈಕಿ ವಿಜಯ ಕೂಡ ಒಂದು. ಅದರಲ್ಲಿ ಪುಸ್ತಕದಲ್ಲಿ ನನಗೆ ಬಹಳ ಇಷ್ಟವಾದದ್ದೇನು ಅಂದ್ರೆ, ಪ್ರತಿಯೊಂದು ಕೆಲಸದಲ್ಲಿ ಅವರೊಂದು ಉದ್ಘೋಷಕಿಯಾಗಿದ್ದಾಗ, ಆಮೇಲೆ ಕಾರ್ಯಕ್ರಮ ಆಮೇಲೆ ನಿರ್ಮಾಣಕ್ಕೆ ತೊಡಗಿಸ್ಕೊಂಡಾಗ, ನಿರ್ದೇಶಕಿ ಆದಾಗ ಯಾವ್ಯಾವ ರೀತಿಯ ಸಮಸ್ಯೆಗಳು ಬಂದಿದೆ, ಯಾವ್ಯಾವ ರೀತಿ ಅವ್ರನ್ನ ಅವ್ರು ನಿವಾರಿಸಿಕೊಂಡಿದ್ದಾರೆ, ಅದರ ಸವಾಲುಗಳೇನು, ಇದನ್ನ ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಅಷ್ಟೇ ಅಲ್ಲದೆ ಕುಟುಂಬದ ಕಡೆನೂ ಕೂಡ ಬಹಳ ಸಮಸ್ಯೆಗಳು ಬರುತ್ತೆ. ಒಂದ್ಸಾರಿ ಅವ್ರ ಮಗಳು ಹಾಳಾಗೋಗ್ತಂತೆ. ಒಂದು ಜಸ್ಟ್ ಇಮ್ಯಾಜಿನ್, ಒಂದು ಮಗುನ ನೀವು ಬೇಬಿ ಸೆಂಟರ್ ನಲ್ಲಿ, ಡೇ ಕೇರ್ ಸೆಂಟರ್ ನಲ್ಲಿ ಬಿಟ್ಟು ಅದನ್ನ ಕರ್ಕೊಂಡು ಹೋಗೋದಕ್ಕೆ ಮನೆಗೆ ಹೋದಾಗ ಆ ಮಗು ಕಾಣದೆ ಹೋದ್ರೆ ಏನಾಗ್ಬೇಕು ತಾಯಿಗೆ. ಅದನ್ನು ಕೂಡ ಸ್ಪೇಸ್ ಪ್ರಾಬ್ಲಮ್. ಆ ಮಗು ಎಲ್ಲ ಹೋಗಿ ಕೂತಿತ್ತಂತೆ ಮಂಚು ಬೆಳಿಗ್ಗೆ ಎಲ್ಲರಲ್ಲಿ ಕೂತಿ ಯಾರೋ ಒಂದು ಹೇಳಿ, ಯಾರೋ ನಿಮ್ಮ ಮಗು ನೋಡ್ದಂಗೆ ಇತ್ತು, ಅಲ್ಲಿದೆ ನೋಡಿ ಅಂತ ಹೇಳಿ. ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಅದ್ರ ಬೇರೆ ತರ ಬಿಟ್ಟು ನೋಡೋಕ್ಕಾಗಲ್ಲ. ಏನೋ ಮಾಡ್ತಿರ್ತಾರೆ, ಏನೋ ಒಂದು ಕಾರ್ಯಕ್ರಮ ನಿರ್ಮಾಣದಲ್ಲಿ ಕೂತಿರ್ತಾರೆ, ಅದನ್ನೆಲ್ಲ ಬಿಟ್ಟೆ ಹೋದೆ ಅಂತ ಮಾಡಕ್ಕಾಗಲ್ಲ. ಈ ತರ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಒಂದು ಯಶಸ್ವಿಯಾಗಿ ಉದ್ಘೋಷಿಕೆ ಮಟ್ಟದಿಂದ ಹಿಡಿದು ಒಂದು ಹಿರಿಯ ನಿರ್ದೇಶಕರಾಗಿ ನಿವೃತ್ತರಾಗೋದು ಬಹಳ ಕಷ್ಟ. ಬಹಳ ಸಮರ್ಥವಾಗಿ ಅದನ್ನ ನಿಭಾಯಿಸ್ಕೊಂಡು ಬಂದಿದೆ. ನನ್ಗೆ ಬಹಳ ಇಷ್ಟ ಆಗಿದ್ದು ಈ ಪುಸ್ತಕದಲ್ಲಿ ಏನು ಅಂದ್ರೆ, 38 ವರ್ಷಗಳ ಕಾಲ ಕೆಲಸ ಮಾಡಿದ್ದು ಎಲ್ಲರೂ ನಿಲ್ಸ್ಕೊಂಡಿದ್ದಾರೆ. ಯಾವ್ಯಾವ ಕೇಂದ್ರದಲ್ಲಿ ಕೆಲಸ ಮಾಡಿದ್ರೆ ಆ ಕೇಂದ್ರದಲ್ಲಿ ಆ ಟೈಮ್ನಲ್ಲಿ ಯಾರ್ಯಾರು ಇದ್ರು ಪ್ರತಿಯೊಬ್ಬರು ನಿಲ್ಲಿಸ್ಕೊಂಡಿದ್ದಾರೆ. ಒಂದು ಸಣ್ಣ ಸಣ್ಣ ಸಹಾಯ ತಗೊಂಡಿದ್ರು ಅವರು ಬಹಳ ಆತ್ಮೀಯವಾಗಿ ಅದನ್ನ ನೆನೆಸಿ ಅದನ್ನ ಹುಟ್ಟಿಸಿದ್ದಾರೆ. ಅವ್ರ ಪುಸ್ತಕದಲ್ಲಿ ಓದಿದ್ರೆ ಅವರ ಸಹೋದ್ಯೋಗಿಗಳಿಗೆ ಎಲ್ಲಾ ಪರಿಚಯ ಸಿಕ್ಕೋಗ್ಬಿಡುತ್ತೆ. ಒಂದು ಡ್ರೈವರ್ಗೂ ಬಿಟ್ಟಿಲ್ಲ, ಒಂದು ಅಟೆಂಡರ್ಗೂ ಬಿಟ್ಟಿಲ್ಲ.
ಪ್ರತಿಯೊಬ್ಬರನ್ನು ಅವ್ರು ಸ್ಮರಿಸ್ಕೊಂಡು ಬರ್ತಿದ್ದಾರೆ. ನಾನು ಆಕಾಶವಾಣಿಯಲ್ಲಿ ಬಹಳ ನೋಡಿದ್ದೀನಿ. ಎಲ್ಲರೂ ಸಾಮಾನ್ಯವಾಗಿ ಸಹಾಯ ತಗೋತಾರೆ. ಸಹಾಯ ತಗೊಂಡ್ಮೇಲೆ ಅದನ್ನ ನೆನೆಸ್ಕೊಳ್ಳೋದು ಬಹಳ ಕಡಿಮೆ ಜನ. ಅದನ್ನ ಹೃದಯಪೂರ್ವಕವಾಗಿ ಅದನ್ನ ಸ್ಮರಿಸಿ ಇವತ್ತವ್ರು ಇದು ಮಾಡಿದ್ದಾರೆ ಅಂತ ಖಂಡಿತ ಯಾರು ಸ್ಮರಿಸ್ಕೊಳ್ಳೋದಿಲ್ಲ. ಆ ಕಾಲಕ್ಕೆ ಸಹಾಯ ತಗೋತಾರೆ, ಅಲ್ಲಿಗೆ ಬಿಟ್ಕೊಡ್ತಾರೆ. ನನ್ನ ಅನುಭವದಲ್ಲೇ ನಾನು ಬಹಳ ನೋಡಿದ್ದೀನಿ. ಈಗ ನಮ್ಮ ಒಂದು ಆಕಾಶವಾಣಿ ಬಗ್ಗೆ ಒಂದು ಒಂದು 100 ಚಿಲ್ಲರೆ ಕಂತುಗಳು ಬಂತು. ಅದರಲ್ಲಿ ಎಲ್ಲಾ ಸಹೋದ್ಯೋಗಿಗಳು ಮಾತಾಡಿಯಾಡಿ ಅವ್ರ ಬಗ್ಗೆ ಎಲ್ಲಾರು ಗೊತ್ತಿದೆ. ಅದರಲ್ಲಿ ಯಾರ ಹತ್ರ ಸಹಾಯ ತಗೊಂಡು ಎಷ್ಟು ಜನನ್ನ ಸ್ಮರಿಸ್ಕೊಂಡಿದ್ದಾರೆ ಅದನ್ನ ತೆಗೆದು ನೋಡಿದ್ರೆ ಅದ್ರಲ್ಲಿ ಇವಾಗ ಸಿಗೋದೇ ಬಹಳ ಕಷ್ಟ. ಅಂತದ್ರಲ್ಲಿ ಪಾಪ ಪ್ರತಿಯೊಬ್ಬರನ್ನು ನೆನೆಸ್ಕೊಂಡು ಅದನ್ನು ದಾಖಲೆ ಮಾಡಿ ಇಟ್ಬಿಟ್ಟಿದ್ದಾರೆ. ಪರ್ಮನೆಂಟ್ ಡಾಕ್ಯುಮೆಂಟ್. ಕಮ್ಯುನಿಕೇಶನ್ ಇಸ್ ಪರ್ಮನೆಂಟ್ ಡಾಕ್ಯುಮೆಂಟ್. ಮಾತು ಬರ್ತೋಗ್ಬಿಡ್ತೀವಿ, ಆದ್ರೆ ಬರವಣಿಗೆ ಬಂದಾಗ ಅದು ಚಿರಸ್ಥಾಯಿಯಾಗಿದೆ. ಆ ತರ ಒಂದು ಇದನ್ನ ಅವರು ಅದರಲ್ಲಿ ದಾಖಲಿಸಿದ್ದಾರೆ. ಅದು ಬಹಳ ಇಷ್ಟವಾದಂತ ಒಂದು ಯೋಚನೆ. ಪ್ರತಿಯೊಂದು ಅವರು ಚೆನ್ನಾಗಿ ಬರ್ತಿದ್ದಾರೆ. ಗುಲ್ಬರ್ಗಲ್ಲಿ ಕೆಲಸ ಮಾಡಿದ್ದಾರೆ, ಭದ್ರಾವತಿಲಿ ಕೆಲಸ ಮಾಡಿದ್ದಾರೆ, ಮೈಸೂರಲ್ಲಿ ಮಾಡಿದ್ದಾರೆ, ಹಾಸನಲ್ಲೂ ಹಾಸನಲ್ಲೂ ಮಾಡಿದ್ದಾರೆ, ಮಂಗಳೂರಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ಕೇಂದ್ರ ಹೇಗಿತ್ತು, ಅವ್ರ ಕಾಲದಲ್ಲಿ ಹೇಗಿತ್ತು, ಯಾರ್ಯಾರಿದ್ರು, ಏನೇನ್ ಮಾಡ್ತಿದ್ರು ಎಲ್ಲಾನು ಒಂದು ಚೆನ್ನಾಗಿ ದಾಖಲೆ ಮಾಡಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡಿದಂತ ಬೀದರ್ ನೋಡಿ, ಕೇಶವಮೂರ್ತಿ ಮತ್ತೆ ಅಂಗಡಿ. ಈಗ ನನಗೆ ಈಗ ತಾನೇ ನನ್ನ ಪರಿಚಯ ಕೊಡ್ತಾ ಹೇಳ್ತು, ನನಗೆ ಆಕಾಶವಾಣಿ ವಾರ್ಷಿಕ ವರದಿಯಲ್ಲಿ 3 ಅವಾರ್ಡ್ ಬಂದಿದೆ ಅಂತ, 3 ಸಾರಿ ಬಹುಮಾನ ಬಂತು. ಅದರಲ್ಲಿ ಒಂದು ಸೆಕೆಂಡ್ ಪ್ರೈಸ್ ಬಂದಿದ್ದ ಅವರಿಬ್ಬರ ಕಾರಣದಾಗಿ ಕೇಶವಮೂರ್ತಿ ಮತ್ತು ಅಂಗಡಿ ಅವರು ಅದ್ಭುತವಾದ ಕೆಲಸ ಮಾಡಿದ್ರು. ಪ್ರತಿ ಹಾಸನದಲ್ಲಿ ಸುಮಾರು ಒಂದು 79 ರೈತರ ಮನೆ ಕರ್ಕೊಂಡು ಹೋದ್ರು. ಆ 79 ರೈತರ ಮನೆಯಲ್ಲಿ ಅವರಿಬ್ಬರು ಫೋಟೋ ಇತ್ತು. ನಾ ಕೇಳಿದೆ, ಎಲ್ಲರೂ ಬಂದು ದೇವ್ರ ಫೋಟೋ ಹಾಕಿರ್ತಾರಲ್ಲಪ್ಪ, ಇದೇನಿದೆ ಇವ್ರಿಬ್ರು ಫೋಟೋ ಇದೆ ಅಂತ. ಸರ್, ದೇವ್ರಿಗಿಂತ ಜಾಸ್ತಿ ಅವರು ನಮಗೆ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿನ ಅವರೇ ಕೊಟ್ಟಿರೋದು ಅಂತ. ನಾನು ಅದ್ರ ಬಗ್ಗೆ 1-2 ಮಾತು ಹೇಳ್ಬಿಡ್ತೀನಿ. ನಾನು ಒಂದ್ಸರಿ ಅಲ್ಲಿ ಇದಕ್ಕೆ ಹೋದಾಗ, ಮೀಟಿಂಗ್ಗೆ ಹೋದಾಗ ಹಾಸನ್ಗೆ, ಅವಾಗ ಅಲ್ಲಿ ನಿರ್ದೇಶಕರಾಗಿದ್ದಂಥ ತಮ್ಮ ಅವ್ರು ಹೇಳಿದ್ರು, ಸರ್ ಇಬ್ಬರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಈಗ ಎಷ್ಟು ಜನ ರೈತರು ನಮ್ಮ ಆಕಾಶವಾಣಿನೇ ಅವಲಂಬಿಸ್ಕೊಂಡು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿ ಆರ್ಥಿಕವಾಗಿ ಬಹಳ ಅಭಿವೃದ್ಧಿ ಹೊಂದಿದ್ದಾರೆ. ಅವ್ರು ಕರೆದು ಕೇಳಿದೆ, ಸ್ಟಡಿ ಮಾಡೋಕ್ಕಾಗತ್ತಪ್ಪ, ಕರ್ಕೊಂಡು ಹೋಗ್ತೀರಾ ಅಂತ. ನಾವೊಂದು 5-6 ದಿವಸ ಅಲ್ಲಿದ್ದೆ. ಎಲ್ಲರ ಮನೆಗೂ ನಾನೇ ಖುದ್ದಾಗಿ ಹೋಗ್ಬಿಟ್ಟು ಅವ್ರಿಗೆ ಏನೇನು ಹೇಳ್ಕೊಟ್ಟಿದ್ದಾರೆ, ಹೊಸ ತಂತ್ರಗಳು, ಅದನ್ನು ಹೇಗೆ ಅಳವಡಿಸ್ಕೊಂಡ ಮೇಲೆ ಏನೇನು ಪ್ರಗತಿ ಆಯಿತು, ಆರ್ಥಿಕವಾಗಿ ಎಷ್ಟು ಅವರಿಗೆ ಸಬಲರಾಗೋದಕ್ಕೆ ಸಾಧ್ಯ ಆಯಿತು ಡಾಕ್ಯುಮೆಂಟ್ ಮಾಡಿ, ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಫಸ್ಟ್ ಟೈಮ್ ಮಾಡಿದ್ದು. ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡಿ ಒಂದು ವರದಿ ತಂದೆ. ಅದಕ್ಕೆ ನನಗೆ 2ನೇ ಬಹುಮಾನ ಬಂತು ವಾರ್ಷಿಕ ಇದರಲ್ಲಿ ಕಾಂಪಿಟಿಷನ್. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಹೋಗಿ ಹೇಳ್ತೀನಿ. ನಾನು ಡೆಲ್ಲಿಗೆ ದೂರದರ್ಶನ್ಗೆ ಟ್ರಾನ್ಸ್ಫರ್ ಆಗಿ ಹೋದಾಗ ನಾನೇ ಆಡಿಯನ್ಸ್ ರಿಸರ್ಚ್ ಡೈರೆಕ್ಟರ್ ಆಗಿದ್ದೆ, ಇನ್ಚಾರ್ಜ್ ಡೈರೆಕ್ಟರ್ ಆಗಿದ್ದೆ. ಅವಾಗ ಇವರು ಅಗ್ರಿಕಲ್ಚರ್ ಸೆಕ್ರೆಟರಿ ಅವರು ನಾನು ಕರೆದ್ಬಿಟ್ಟು ಈ ಥರ 1,000 ಕೋಟಿ ಕೊಡಬೇಕು ಅಂತಿದ್ದೀನಿ ಕೃಷಿ ದರ್ಶನ್ ಕಾರ್ಯಕ್ರಮಕ್ಕೆ, ದೂರದರ್ಶನಕ್ಕೆ. ನಿಮ್ಮಲ್ಲಿ ಏನಾದರೂ ಒಂದು ಸ್ಟಡಿ ಇದಿರಬೇಕು, ನಾನೇನಾದ್ರು ಬಿಲ್ಡಪ್ ಮಾಡಬೇಕಲ್ಲ ಗೌರ್ಮೆಂಟಿಗೆ ಕನ್ವಿನ್ಸ್ ಮಾಡೋದಕ್ಕೆ, ಒಂದು ಕೊಡಿಯಲ್ಲಿ. ನಾನು ಹೇಳಿ, ಸರ್ ದೂರದರ್ಶನದಲ್ಲಿ ಯಾವುದೋ ನನಗೆ ಮಾಡಿದ ಜ್ಞಾಪಕ ಇಲ್ಲ, ಆಕಾಶವಾಣಿಯಲ್ಲಿ ಮಾಡಿದ್ದು ನಾನು ಇದೇ ಬೇಕಾದ್ರೆ ಒಂದು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಅದನ್ನ ತರಿಸ್ಕೊಂಡೆ. ಬೆಂಗಳೂರಿಂದ ಫೋನ್ ಮಾಡಿ ತರಿಸ್ಕೊಂಡು ತಗೊಂಡು ಕೊಟ್ಟೆ. ಬಹಳ ಖುಷಿ ಆಗೋದು. ಅದನ್ನ ಪ್ರಿಯಾಂಬಲ್ ಮಾಡಿ ಒಂದು ಪ್ರಪೋಸಲ್ ಮಾಡಿ 1,000 ಕೋಟಿ ಕೊಟ್ಬಿಟ್ರು ದೂರದರ್ಶನಕ್ಕೆ. ನೋಡಿ, ಅವರಿಬ್ಬರೇ ಅದಕ್ಕೆ ಕಾರಣ. ಅವ್ರ ಕೆಲಸದಿಂದ ಆದಂತ ಒಂದು ಪರಿಣಾಮ. ಅಂದ್ರೆ ಆಕಾಶವಾಣಿನಲ್ಲಿ ಆಗ್ತಾ ಇರುವಂತ ಕೆಲಸ ಬೇರೆ ಯಾವ ಮಾಧ್ಯಮದಲ್ಲೂ ಆಗ್ತದೆ. ನಾನು ದೂರದರ್ಶನದಲ್ಲೂ ಇದ್ದೆ ನಾನು. ಬಟ್ ಆಕಾಶವಾಣಿಯಲ್ಲಿ ಮಾಡಿದಂಥ ಕೆಲಸ ಅಲ್ಲಿ ಸಿಕ್ತಷ್ಟು ಇದು ನನಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಎಲ್ಲೂ ಸಿಕ್ಕಿದೆ. ಅಲ್ಲಿ ಬಹಳ ಚಾಲೆಂಜಸ್ ಇತ್ತು. ನಾನು ಸೇರಿದ್ದು ಆಕಾಶವಾಣಿಗೆ ಅವರು ಅದನ್ನು ಬರ್ಲಿಲ್ಲ. ಬಹಳ ಚಾಲೆಂಜಿಂಗ್ ಟೈಮಲ್ಲಿ ನಾನು ಸೇರಿದ್ದು 1985ರಲ್ಲಿ ಅಮೆರಿಕಾಯಿಂದ ಬಂದು ನಾನು ಸೇರಿಕೊಂಡೆ. ಅವಾಗ ತಾನೇ ಟಿವಿ ಏನು ಬಹಳ ಪೀಕಲ್ಲಿತ್ತು. ಯಾರು ರೇಡಿಯೋ ನಮ್ಮ ಸ್ಟಾಫಲ್ಲೇ ಯಾರಿಗೂ ನಂಬಿಕೆ ಇರಲಿಲ್ಲ. ನಮ್ಮ ಪ್ರೋಗ್ರಾಮ್ ಯಾರು ಕೇಳ್ತಾ ಸರ್ ಕೇಳ್ತಾ. ಒಂದು ಫಸ್ಟ್ ಕೆಲಸನೇ
ರೇಡಿಯೋ ಇವತ್ತು ಕೇಳ್ತಾರ ಇಲ್ವಾ ಅನ್ನೋದನ್ನ ನಾನು ಪ್ರೂವ್ ಮಾಡಿ ನನ್ನ ಕೊಲೀಗ್ಸಿಗೆ ನಾನು ತೋರಿಸ್ಬೇಕಾಗಿತ್ತು. ನಾನು ಮಾಡಿದೆ, ಫಸ್ಟ್ ಸ್ಟಡಿ ಮಾಡಿದ್ದೆ ನಾನು ಟೈಮ್ ಬೆನಿಫಿಟ್ ಅನಾಲಿಸಿಸ್ ಮಾಡಿ. ಇವತ್ತಿಗೂ ಆಕಾಶವಾಣಿನ ಕೇಳೋರು ಇದ್ದಾರೆ. ಟೈಮ್ ಕಡಿಮೆ ಆಗಿದೆ, ಅವಧಿ 6 ಗಂಟೆ ಕಾಲ ಕೇಳೋ ಅವಧಿ ಇವಾಗ 2.5 ಗಂಟೆ ಕಡಿಮೆ ಆಗ್ಬಿಟ್ಟಿದೆ. ಆದರೆ ಯಾಕೆ ಕಡಿಮೆ ಆಗಿದೆ? ಕಾರ್ಯಕ್ರಮ ಕಳೆದ್ರೆ ಒಳ್ಳೆ ಕಾರ್ಯಕ್ರಮ ಮಾಡಿ, ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಮೌಲಿಕವಾದಂಥ ಕಾರ್ಯಕ್ರಮ ಮಾಡಿದ್ರೆ ಜನ ವಾಪಸ್ ಬರ್ತಾರೆ ಅಂತ ಹೇಳಿ ಆಮೇಲೆ ಹೊಸ ಥರ ಕಾರ್ಯಕ್ರಮಗಳು ಶುರು ಮಾಡಿದ್ರು. ನಿಸರ್ಗ ಸಪ್ತಾಹ ಅಂತ ಹೇಳಿ 2 ವೇ ಕಮ್ಯುನಿಕೇಶನ್ ಅಂತ ಶ್ರೋತೃಗಳನ್ನ ನೋಂದಾಯಿಸಿಕೊಂಡು ಅವ್ರಿಗೆ ಬಹುಮಾನಗಳನ್ನ ಕೊಟ್ಕೊಂಡು ಕೇಳೋದು ಮಾಡಿ ಆ ಕಲ್ಚರ್, ಲಿಸ್ನಿಂಗ್ ಕಲ್ಚರ್ನ ತಿರ್ಗಾ ಕಲ್ಟಿವೇಟ್ ಮಾಡಿ ಇವಾಗ ಆಕಾಶವಾಣಿ ಪ್ರಚಲಿತವಾದಂಥ ಮಾಧ್ಯಮ, ಬಹಳ ಪ್ರಭಾವವಾದ ಮಾಧ್ಯಮ. ಅದನ್ನು ಯಾರೂ ತುಡಿಯೋಕ್ಕಾಗೋದಿಲ್ಲ. ಇಂತಹ ಒಂದು ಮಾಧ್ಯಮದಲ್ಲಿ ಅವರು ಕೆಲಸ ಮಾಡಿ ಇಷ್ಟು ಇದಾಗಿ ಬಂದಿದ್ದಾರೆ. ಆ ದಿನಗಳು ತುಂಬ ಚೆನ್ನಾಗಿದೆ. ಇನ್ನೊಂದು ಮಾತು ಹೇಳಬೇಕು, ಈ ಥರ ಪುಸ್ತಕದ ಅವಶ್ಯಕತೆ ಭಾಳ ಇದೆ ಇವಾಗ. ನಾನು ಆಕಾಶವಾಣಿಗೆ ಸೇರಿದಾಗ ನನಗೇನು ಗೊತ್ತಿರಲಿಲ್ಲ. ರೇಡಿಯೋ ಕೇಳೋದು ಬಿಟ್ಟು ಬೇರೆ ಏನು ಗೊತ್ತಿರಲಿಲ್ಲ. ಆಕಾಶವಾಣಿಯಲ್ಲಿ ವಿವಿಧ ಭಾರತಿ ಕೇಳ್ಕೊಂಡು ಬೆಳೆದವರು. ಪ್ರೈಮರಿ ಚಾನಲ್ ನಾವು ಭಾಳ ಕಡಿಮೆ ಕೇಳಿಲ್ಲ. ಆಮೇಲೆ ಪಟ್ಟ ಪ್ರೀತಿ, ಆಕಾಶವಾಣಿ ಮೇಲೆ ಇದ್ದಿದ್ದ ಪ್ರೀತಿ ನನ್ನ ಅಮೆರಿಕನ್ ವಾಪಸ್ ಕರ್ಕೊಂಡ್ಬಂತು ಇಂಡಿಯಾಗೆ. ನನಗೆ ಜಾಬ್ ಸಿಕ್ಕಿತ್ತು, ನಾನು ಓದ್ಕೊಂಡು ವಾಪಸ್ ಬರ್ತೀನಿ ಅನ್ನೋ ಗ್ಯಾರಂಟಿ ಕೊಟ್ಟು UPSCಗೆ ನಾವು ವಾಪಸ್ ಬಂದ್ಬಿಟ್ಟು. ಬಟ್ ಬಂದು ಸೇರಿದ ಮೇಲೆ ಒಂಚೂರು ರಿಗ್ರೆಟ್ ಆಗಿಲ್ಲ. ಎಂಥ ಮಾಧ್ಯಮ, ಪುಣ್ಯ ಮಾಡಿರ್ಬೇಕು ಆಕಾಶವಾಣಿ ಮಾಧ್ಯಮ. ಆವಾಗ ನೋಡಿ ನಮಗೆ ಆಕಾಶವಾಣಿ ಬಗ್ಗೆ ತಿಳ್ಕೊಬೇಕು ಅಂದರೆ ಯಾವ ಪುಸ್ತಕಗಳೇ ಇರಲಿಲ್ಲ. ಯಾವುದೋ ಚಟರ್ಜಿ ಪುಸ್ತಕ, ಮಲ್ಲಿಕ್ ಪುಸ್ತಕ, ಬರೀ ಹಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್ ಇದ್ದಾಗ ಈ ಥರ ಅನುಭವಗಳನ್ನ ಕೊಡುವಂಥ ಪುಸ್ತಕ ಯಾವುದೂ ಇರಲಿಲ್ಲ. ಬಾನುಲಿ ಸಾಹಿತ್ಯ ಅನ್ನೋದು ಬೆಳೆದೇ ಇರಲಿಲ್ಲ. ಆ ಬಾನುಲಿ ಸಾಹಿತ್ಯನ ಬೆಳೆಸೋದ್ರಲ್ಲಿ ಇವರು ಕೂಡ ಒಂದು ಬಾನುಲಿ ಸಾಹಿತ್ಯಗಳನ್ನ ಮಾಡಿ ನಾನು ಬಂದಿದ್ದೇನೆ. ತುಂಬ ಚೆನ್ನಾಗಿ ಮಾಡೋದು, ತುಂಬ ಚೆನ್ನಾಗಿ ಮಾಡೋದು. ಎಲ್ಲ ಬೇರೆ ಬೇರೆ ಪ್ರಾಕಾರಗಳಲ್ಲಿ ಹೇಗೆ ಇರಬೇಕು ಅನ್ನೋದನ್ನೆಲ್ಲ ಭಾಳ ಚೆನ್ನಾಗಿ ಒಂದು ಸಾಹಿತ್ಯ ಒಂದು ಪುಸ್ತಕನೂ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬಂತು. ಈ ಥರ ಅನುಭವ ನೋಡಿ. ಆಮೇಲೆ ಏನಾಯಿತು, ಮುಂಚೆ ಆಕಾಶವಾಣಿ, ರೇಡಿಯೋ ಮತ್ತು ಟೆಲಿವಿಷನ್ ಜರ್ನಲಿಸಮ್ನಲ್ಲಿ ಒಂದು ಚಾಪ್ಟರ್ ಇತ್ತು. ಆದರೆ ಈಗ ಬೇರೆ ಬೇರೆ ಡಿಸಿಪ್ಲಿನ್ ಆಗುತ್ತೆ. ಈಗ ವಿಷುವಲ್ ಮೀಡಿಯಾ ಅಂತ ಬಂತು. ರೇಡಿಯೋ ಇಸ್ ಅ ಬಿಗ್ ಡಿಸಿಪ್ಲಿನ್, ಟೆಲಿವಿಷನ್ ಇಸ್ ಅ ಬಿಗ್ ಡಿಸಿಪ್ಲಿನ್. 6 ತಿಂಗಳು ಪಾಠ ಹೇಳ್ತೀವಿ ರೇಡಿಯೋ ಬಗ್ಗೆ, ಟೆಲಿವಿಷನ್ ಬಗ್ಗೆ 6 ತಿಂಗಳು ಪಾಠ ಹೇಳುವಷ್ಟಾಗಿದೆ. ಜೊತೆಗೆ 2 ವರ್ಷ ಕೋರ್ಸ್ಗಳು ಆಗೋಗ್ಬಿಟ್ಟಿದೆ. ಅಂದರೆ ಆ ಹುಡುಗರಿಗೆ ಬೇಕಾದಂಥ ಪರಿಕರಗಳು ಇರಲಿಲ್ಲ. 25 ವರ್ಷದ ಕೆಳಗಡೆ ನೀವು ಕೇಳಿದರೆ ಏನೂ ಇರಲೇ ಇರಲಿಲ್ಲ, ಸಾಹಿತ್ಯನೇ ಇರಲಿಲ್ಲ. ಎಕ್ಸೆಪ್ಟ್ ಈ ಫಾರಿನ್ ಜರ್ನಲಿಸ್ಟ್ ಬರ್ತಿರೋದು ಬಿಟ್ಟರೆ ಬ್ರಾಡ್ಕಾಸ್ಟ್ ಜರ್ನಲಿಸಮ್ ಭಾಳ ಕಡಿಮೆ ಇತ್ತು. ಅದರಲ್ಲೂ ರೇಡಿಯೋ ಜರ್ನಲಿಸಮ್ ಭಾಳ ಕಡಿಮೆ. ಎಲ್ಲ ವೆಸ್ಟರ್ನರ್ಸ್ ಅದೇ ಬೇರೆ, ಆ ಫೋಕಸ್ಸೇ ಬೇರೆ, ಅವರು ಇದೇ ಫೋಕಸ್ ಬೇರೆ. ಆದರೆ ಇವಾಗ ಇರೋ ಮಕ್ಕಳಿಗೆ ಬೇಕಾದಷ್ಟು ಪೂರಕವಾಗಿ ಸಾಹಿತ್ಯ ಸಿಕ್ಕಿದೆ. ಬಿಕಾಸ್ ಇಂಥ ಪುಸ್ತಕಗಳು ಬರ್ತಾ ಇದೆ. ಎಲ್ಲರೂ ಬರೀಬೇಕು. ಈ ಥರ ಒಂದು ಆ ದಿನಗಳು ಬರೆದ್ರೆ ಹುಡುಗರಿಗೆ ಭಾಳ ಹೆಲ್ಪ್ ಆಗುತ್ತೆ. ಲೇಖಕಿಗೆ ತಮ್ಮ ಒಂದು ಅನುಭವ ಹಂಚ್ಕೊಂಡಿದ್ದು ಸಂತೋಷ, ಹುಡುಗರಿಗೆ ಇಂಥ ಅನುಭವ ಸಿಗ್ತಲ್ಲ ಅನ್ನೋ ಒಂದು ಖುಷಿ ಆಗುತ್ತೆ. ನಾನು 10 ವರ್ಷ ಜರ್ನಲಿಸಮ್ ಪಾಠ ಮಾಡಿದ್ದೇನೆ, 10 ವರ್ಷ ಮಾಡಿದೆ ನಾನು. ಬಟ್ ಈಗ ನನ್ನ ಸ್ಟೂಡೆಂಟ್ಸ್ಗೆ ನೋಡಿ, ಈ ಪುಸ್ತಕ ಇದೆ, ಈ ಪುಸ್ತಕ ಇದೆ, ನಮ್ಮ ಆಕಾಶವಾಣಿ ಪಬ್ಲಿಕೇಶನ್ಸ್ ಎಲ್ಲ ತಗೊಂಡು ಕೊಟ್ಟಿದ್ದೀನಿ ಓದಿ ಅಂತ. ಅದಕ್ಕೆ ಹಾಗೆ ಈ ಥರ ಅನುಭವಗಳು ಪುಸ್ತಕವಾಗಿ ಬರಬೇಕು. ಯಾಕಂದರೆ ಇದು ಭಾಳ ದೊಡ್ಡ ಭಂಡಾರ ಇದೆ. ಅದು ಭಂಡಾರ ಇದೆಯಲ್ಲ, ಭಾಳ ದೊಡ್ಡದು. ಅದು ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಭಾಳ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ರೇಡಿಯೋ ಓದೋರಿಗೆ, ಟೆಲಿವಿಷನ್ ಓದೋರಿಗೆ, ಇಂಥವ್ರಿಗೆಲ್ಲ ಯಾವ್ಯಾವ ಥರ ಚಾಲೆಂಜಸ್ ಬರುತ್ತೆ, ಏನೇನು ಇದಿದೆ, ಪ್ರಾಬ್ಲಮ್ಸ್ ಏನು, ಅದನ್ನು ಹೇಗೆ ಸರ್ಮೌಂಟ್ ಮಾಡಬೇಕು, ಎಲ್ಲ ಒಂಥರ ಇದು ಓದ್ಕೊಂಡು ಬಂದರೆ ತುಂಬ ಇದಾಗುತ್ತೆ. ಹೀಗಾಗಿ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಾರೆ, ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಅವರ ವೈಯಕ್ತಿಕ ವಿಷಯಗಳು ಬಂದಿದೆ, ಪ್ರೊಫೆಷನಲ್ ವಿಷಯಗಳು ಬಂದಿದೆ, ಎಲ್ಲರೂ ಬಂದಿದೆ. ಅನುಭವಗಳು ತುಂಬಾ ಚೆನ್ನಾಗಿ ಮೂಡಿಸಿದ್ದಾರೆ ಅದರಲ್ಲಿ. ಅಷ್ಟು ದೊಡ್ಡ ಪುಸ್ತಕದ ಬಗ್ಗೆ ನಾನು 10 ನಿಮಿಷ ಮಾತಾಡೋಕ್ಕಾಗೋದಿಲ್ಲ. ಎಲ್ಲರೂ ದಯವಿಟ್ಟು ಓದಿ, ಅದನ್ನು ಓದಿ. ವಿಜಯನವರ ಒಂದು ಅನುಭವ ಏನಿದೆ, ಅವರ ಒಂದು ಪರಿಶ್ರಮ ಏನಿದೆ, ಅದಕ್ಕೆ ನಾನು ಕೋಟಿ ವಂದನೆಗಳ ನಾನು ಹೇಳಲೇಬೇಕು. ನನ್ನನ್ನು ಯಾಕೆ ಕರೆದ್ರು ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಸ್ವಲ್ಪ ಅನುಮಾನ ಇದ್ದೇ ಇದೆ. ಈ ಭಾಳ ಜನ ಪ್ರೋಗ್ರಾಮ್ ಅವರ ಸಹೋದ್ಯೋಗಿಗಳಾಗಿ ಅವ್ರಿಗಿಂತ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಭಾಳ ಜನ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನನ್ನನ್ನು ಯಾಕೆ ಇದಕ್ಕೆ ಕರೆದ್ರು ಅಂತ ನನಗೆ ಇನ್ನೂ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೆ ಭಾಗಶಃ ಒಂದು
ಉತ್ತರ ಕೊಟ್ಟರು ಅವರೀಗ, ಅವರು ಪ್ರಾಸ್ತಾವಿಕದಲ್ಲಿ ಭಾಷಾ ಉತ್ತರ ಕೊಟ್ಟರು. ಆದರೂ ನನಗೆ ಅಷ್ಟು ಕನ್ವಿನ್ಸ್ ಆಗಿಲ್ಲ. ಆದರೂ ಒಂದು ದೊಡ್ಡ ಗೌರವ ಕೊಟ್ಟಿದ್ದಾರೆ. ನನ್ನನ್ನು ಇವತ್ತು ಕರೆದು ಇಷ್ಟು ದೊಡ್ಡ ಸಮಾರಂಭದಲ್ಲಿ ನನ್ನ ಅತಿಥಿಯಾಗಿ ಕರೆದು ನನಗೆ ಸನ್ಮಾನಿಸಿದ್ದಾರೆ. ಅದಕ್ಕಾಗಿ ನಾನು ಚಿರಋಣಿ. ಇದು ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನು ಹೇಳಬೇಕು, ಪುಸ್ತಕದಲ್ಲಿ QR ಕೋಡ್ ಕೊಟ್ಟು ಎಲ್ಲ ಫೋಟೋಗಳೆಲ್ಲ ಕೊಟ್ಟಿದ್ದಾರೆ. ಇಂಪಾರ್ಟೆಂಟು ನಾಟಕ ಇದು ಪ್ರೋಗ್ರಾಮ್ಸ್ ಅನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಅದೊಂದು ಹೊಸ ಥರ ಒಂದು ಇದು ಯಾವ ಪುಸ್ತಕದಲ್ಲೂ ನಾನು ನೋಡಿರಲಿಲ್ಲ. ಅದು ಇದೊಂದು ಹೊಸ ಥರದ ಒಂದು ಆವಿಷ್ಕಾರ ಅಂತಲೇ ಹೇಳಬೇಕು. QR ಕೋಡಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಫೋಟೋಗ್ರಾಫ್ಸ್ ಎಲ್ಲ ಅದರಲ್ಲಿ ತುಂಬಿಸಿದ್ದಾರೆ. ಅಂದರೆ ಹುಡುಗರಿಗೆ ಎಲ್ಲನೂ ಸಿಕ್ಕೊಂಬತ್ತು ನೋಡಿ, ಎಲ್ಲನೂ ಸಿಕ್ಕೊಂಬತ್ತೆ. ಅನುಭವನೂ ಸಿಗುತ್ತೆ, ಕಾರ್ಯಕ್ರಮಗಳು ಸಿಗುತ್ತೆ, ಪ್ರತಿಯೊಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅದ್ರಲ್ಲಿ ಸಿಗುತ್ತೆ. ಹಾಗಾಗಿ ನನಗೆ ಬಹಳ ಸಂತೋಷ ಆಯಿತು. ನಾನು ಬಹಳ ಕಷ್ಟಪಟ್ಟು ಓದ್ತಾ ಇದ್ದೇನೆ. ಇವರು ನನ್ನನ್ನು ಕಲಿಯೋದಕ್ಕೂ ಮನೆಯಲ್ಲಿ ಸುಮಾರು ಪ್ರಾಬ್ಲಮ್ಗಳಾಗುತ್ತೆ. ನನ್ನ ಹೆಂಡತಿಗೆ ಕಣ್ಣು ಪ್ರಾಬ್ಲಮ್ ಆಯಿತು, ಇನ್ನೊಂದು ಈ ಕಾಲು ಇದು ಸರ್ಜರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಬರೀ ಆಸ್ಪತ್ರೆ ಓಡಾಟ, ಆಸ್ಪತ್ರೆಯಲ್ಲಿ ಅವ್ರನ್ನ ಒಳಗಡೆ ಕಾಣಿಸೋದು, ಕೂತ್ಕೊಂಡು ಫೋನಲ್ಲಿ ತೆಗೆದು ಓದೋದು ಪುಸ್ತಕ. ಸೊ ಹೀಗೆ ಈಗ ಟ್ರೈನಲ್ಲೂ ನೆನ್ನೆ ಓದ್ಕೊಂಡು ಬಂದೆ. ಸ್ವಲ್ಪ ಬೆಳಗ್ಗೆನೂ ಓದಿದೆ, ಮಧ್ಯಾಹ್ನನೂ ಓದಿದೆ. ತುಂಬ ಚೆನ್ನಾಗಿದೆ. ಒಂದ್ಸಾರಿ ಹಿಡಿದ್ರೆ ಎಡ್ವಿನ್ ವಾಲಸ್ ಥರ ಪುಸ್ತಕ ಇದು, ಬಿಡೋಕೆ ಮನಸ್ಸು ಬರಲ್ಲ. ಅನುಭವಗಳು ನೋಡಿ ಏನಾಯ್ತು 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 ಅಂತ ಕುತೂಹಲ. ಇದು ಹೇಳಿಯಾರಲ್ಲ, ಏನಾಯ್ತು, ಏನು ಬರೀ ನಮಗೆ ಹೇಗಿತ್ತು, ಆ ಥರ ಒಂಥರ ಕುತೂಹಲ ಬೆಳೆಸ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಭಾಳ ಒಳ್ಳೆಯ ಶೈಲಿ, ಭಾಳ ಚೆನ್ನಾಗಿದೆ. ಹಾಗೆ ಕಷ್ಟಪಟ್ಟು ಓದಿ ಮುಗಿಸ್ದೆ ವಿಜಯದಲ್ಲಿ. ಸೊ ಭಾಳ ಸಂತೋಷ ಆಯಿತು. ತುಂಬ ಥ್ಯಾಂಕ್ಸ್ ನಿಮಗೆ. ಇಂಥ ಒಂದು ಸಮಾರಂಭಕ್ಕೆ ನಾನು ಕರೆದಿದ್ದೀರ. ಇಷ್ಟು ದೊಡ್ಡ ಸಾಹಿತಿಗಳಿದ್ದಾಗ ಮಾತಾಡೋಕ್ಕೆ ಸ್ವಲ್ಪ ಭಯನೂ ಆಗುತ್ತೆ, ಸ್ವಲ್ಪ ಸಂಕೋಚನೂ ಆಗುತ್ತೆ. ತಪ್ಪಾಗಿದ್ರೆ ನೀವು ಕ್ಷಮಿಸ್ಬೇಕು. ಆಕಾಶವಾಣಿ ಆ ದಿನಗಳು ಕೃತಿಯನ್ನ ಕುರಿತು ಮಾತನಾಡಿದಂತಹ ಶ್ರೀ ಎಸ್ ಚಂದ್ರಮೌಳಿ ಅವರಿಗೆ ಧನ್ಯವಾದಗಳು. ಇರುವ ಹಿರಿಯರೇ, ಸಭಾಂಗಣದಲ್ಲಿ ಆಸೀನರಾಗಿರುವ ನಾಗರಿಕರೇ, ಆತ್ಮೀಯರೇ, 3 ನಿಮಿಷ ಅಲ್ಲ 2 ನಿಮಿಷ ನಾನು ತೆಗೆದುಕೊಳ್ಳೋದು. ಆಕಾಶವಾಣಿಯಲ್ಲಿ ಇರುವ ಸಮಯಕ್ಕೆ ನಾವು ಬೆಲೆ ಕೊಟ್ಟವರು ಇಲ್ಲಿನೂ ಬೆಲೆ ಕೊಡ್ತಾರೆ. ಮೇಡಮ್ ಅವರು ಕೊಟ್ಟ ಮಾರ್ಗದರ್ಶನ, ಅವರ ನೀಡಿದ ಉತ್ತೇಜನ ಸ್ಮರಣೀಯವಾದದ್ದು. ಚಂದ್ರಮೌಳಿ ಅವರು ಹೇಳ್ತಾ ಇದ್ರಲ್ಲ, ಅಧಿಕಾರಿಗಳು ಹೀಗೂ ಇರಬೇಕನ್ನೋದಕ್ಕೆ ಇವರು ಒಂದು ದೊಡ್ಡ ಉದಾಹರಣೆ. ಹೀಗೂ ಇರಬಾರ್ದು ಅನ್ನೋದಕ್ಕೆ ಉದಾಹರಣೆಗಳು ತುಂಬ ಇದ್ದಾವೆ, ಆದರೆ ಹೀಗೂ ಇರಬೇಕನ್ನೋದಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಉದಾಹರಣೆ. ಕೆಲಸ ಮಾಡೋರನ್ನ ಹೇಗೆ ಉತ್ತೇಜನ ಮಾಡಬೇಕನ್ನೋದ್ರ ಬಗ್ಗೆ ಅವ್ರ ಜೊತೆಗೆ ಕೆಲಸ ಮಾಡಿದ್ರಿಂದಲೇ ಆ ನೆನಪುಗಳು ಕಾಡ್ತಾ ಇರ್ತವೆ. ಎಷ್ಟೋ ಸಾರಿ ನಾವು ಒಳ್ಳೆ ಕೆಲಸ ಮಾಡಿದ್ರೂ ಬಾಯಿದ್ರು ಮಾತಾಡಿದವರೇ ಹೆಚ್ಚು. ಆದರೆ ಮೇಡಮು ಎಷ್ಟೋ ಸಾರಿ ಹೇಳ್ತಾ ಇದ್ರು, ನೀವು ಮಾಡಿದ ಕೆಲಸಗಳನ್ನು ನಾವು ಹೇಗೆ ತುಲನೆ ಮಾಡ್ಬೋದಂದರೆ, ಅನ್ನ ಬೇಯಿಸಿದ ಮೇಲೆ ಎಲ್ಲದನ್ನು ಈಸಿಕ್ಕಂತ ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ, ಒಂದು ಅಗಳು ನೋಡಿದ್ರೆ ಸಾಕು. ಆ ಥರದ ಕಾರ್ಯತತ್ಪರತೆ, ಕ್ರಿಯಾಶೀಲತೆ ಮೇಡಮ್ನಲ್ಲಿದ್ದು, ನಾನು ಕೇಶವಮೂರ್ತಿ ಅಂತಲ್ಲ, ಇಡೀ ಆಕಾಶವಾಣಿ ಹಾಸನದ ತಂಡ ತುಂಬ ಚೆನ್ನಾಗಿ ಕೆಲಸ ಮಾಡಿತು. ಸ್ಮರಣೀಯವಾದ ವ್ಯಕ್ತಿತ್ವ ಅಂತ ಖಂಡಿತವಾಗಿಯೂ ಅವ್ರ ಮುಂದೆ ಹೊಗಳೋದಲ್ಲ, ಅವರು ಇರೋ ತನಕ ಅಲ್ಲ, ಅವರು ನಮ್ಮ ಜೊತೆಗೆ ಸದಾ ಇದ್ದೇ ಇರ್ತಾರೆ ಖಂಡಿತವಾಗಿ. ಒಂಥರ ಮನೆಯವರ ಥರ, ಗುರುಗಳ ರೀತಿಯಲ್ಲಿ ನಮ್ಮನ್ನು ಬೆಳೆಸಿದ್ರು ಅಂತ ಹೇಳಲೇಬೇಕು. ನಿಜವಾಗ್ಲೂ ಒಂದು ಸಂಸ್ಥೆ ಬೆಳವಣಿಗೆಯಲ್ಲಿ ಹಿರಿಯರ ಪಾತ್ರ ಹೇಗಿರುತ್ತೆ ಅನ್ನೋದನ್ನು ನಾವು ಕಂಡ್ವಿ. ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದ ನಮನಗಳನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಭೆಗೆ ಚಿರಋಣಿಯಾಗಿದ್ದೀನಿ. ನಮಸ್ಕಾರ. ಎಲ್ಲ ಗಣ್ಯರಿಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನನ್ನ ಆತ್ಮೀಯರೋನಕ್ಕಿಂತ ನನಗೆ ಅಕ್ಕನ ಥರ, ನಿಜವಾಗ್ಲು ಅಕ್ಕನೇ ಒಬ್ರು ಇದ್ದಿದ್ರು ಇಷ್ಟರ ಮಟ್ಟಿಗೆ ಇರ್ತಿದ್ರು ಇವರು, ಇಷ್ಟು ಪ್ರೀತಿ ವಿಶ್ವಾಸ.
ಹಾಗಾಗಿ ವಿಜಯಾಹರನ್ ದಂಪತಿಗಳು ಅಂದ್ರೆ ನನಗೆ ಅವರ ಬಗ್ಗೆ ವಿಶೇಷವಾದಂತಹ ಗೌರವ ಇದೆ. ಯಾಕೆ ಅಂತಂದ್ರೆ ಈಗಾಗಲೇ ನಮ್ಮ ವಿಜಯ ಅಂಗಡಿಯವರು ಹೇಳಿದ್ರು, ನಮ್ಮ ಸುದೀರ್ಘ ಒಂದು ಪಯಣದಲ್ಲಿ ಆಕಾಶವಾಣಿಯಲ್ಲಿ ಬಹಳಷ್ಟು ನಿರ್ದೇಶಕರುಗಳನ್ನ ನೋಡಿದ್ದೀವಿ. ಅಂದ್ರೆ ನನ್ನ ಪುಣ್ಯನೋ ಏನೋ ಬಹಳಷ್ಟು ಜನ ಚೆನ್ನಾಗಿದ್ರು. ಅದರಲ್ಲಿ ವಿಶೇಷವಾಗಿ ನನಗೆ ತುಂಬಾ ಆತ್ಮೀಯರಾಗಿ ಅಕ್ಕನ ತರಹ ಇದ್ದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೋಡಿ, ಇವಾಗ ಒಂದು ವಿಷಯ ಹೇಳ್ತೀನಿ, ಯಾರೇ ಆಗ್ಲಿ 1 to 1 ನೀನು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳೋದು ಸರ್ವೇ ಸಾಧಾರಣ. ಆದ್ರೆ ಒಂದು ತುಂಬಿದ ಒಂದು ಪ್ರೋಗ್ರಾಮ್ ಮೀಟಿಂಗ್ ನಲ್ಲಿ ಅವರು ನನ್ನನ್ನ ಯಾವ ತರಹ ನನಗೆ ಒಂದು ಟಾನಿಕ್ ಕೊಟ್ರು ಅಂತಂದ್ರೆ ಅದನ್ನ ನಾನು ಯಾವತ್ತೂ ಮರೆಯಲ್ಲ. ನಾನು 2006 ಅಲ್ಲಿ ಭದ್ರಾವತಿಯಿಂದ ಟ್ರಾನ್ಸ್ಫರ್ ಆಗಿ ಮೈಸೂರಿಗೆ ಬಂದಾಗ ಆಗಾಗ್ಲೇ ನವಿಲುಗರಿ ಕಾರ್ಯಕ್ರಮ, ಕಾಫಿ ತಿಂಡಿ ಕಾರ್ಯಕ್ರಮ ಇದೆಲ್ಲ ಬಹಳ ಪ್ರಚಲಿತ ಇತ್ತು. ನನಗೆ ಆ ನವಿಲುಗರಿ ಅಂತಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಆದ್ರೆ ಈಗ ಎಲ್ಲರೂ ಹೇಳಿದ್ರು, ನಮ್ಮ ಕೇಶವಮೂರ್ತಿ ಮತ್ತೆ ಬೇರೆಯವ್ರು ಹೇಳಿದ್ರು 1 hour ಮೇಡಮ್ ಲೈವ್ ಮಾಡಬೇಕು, ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಬೇಕು ಅಂತ. ಸರಿ ಒಪ್ಕೊಂಡೆ. ನನ್ಗೆ ಯಾಕೋ ಈ ನಾದ ಚಿಕಿತ್ಸೆ ಬಗ್ಗೆ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಅದು ಒಂದು ಒಳ್ಳೆ ವೇದಿಕೆ ಸಿಕ್ತು ನನಗೆ. ಯಾಕೆ ಅಂದರೆ ನಾನು ಒಂದು ಪ್ರಯೋಗದಲ್ಲಿ ನೋಡಿದ್ದೆ, ಸಂಗೀತನ ನಾವು ಪ್ಲೇ ಮಾಡಿದಾಗ, ಹಾಡಿದಾಗ ನಮ್ಮ ಮಿದುಳು, ಅದರಲ್ಲಿರುವಂತಹ ನ್ಯೂರಾನ್ಸ್ ಹೇಗೆ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ತುಂಬ ಚೆನ್ನಾಗಿ ನನಗೆ ಅರಿವಾಗಿತ್ತು. ನಮ್ಮ ಮಿದುಳೇ ತಾನೇ, ಬ್ರೈನ್ ತಾನೇ ತುಂಬ ಇಂಪಾರ್ಟೆಂಟ್ ಮನುಷ್ಯನಿಗೆ. ಹಾಗಾಗಿ ಅದನ್ನ ನೋಡಿದ್ರಿಂದ ನಾದ ಚಿಕಿತ್ಸೆ ಬಗ್ಗೆ ಫಸ್ಟ್ ಪ್ರೋಗ್ರಾಮ್ ಮಾಡಿದಾಗ ಮೇಡಮ್ ಅವತ್ತು ಪ್ರೋಗ್ರಾಮ್ ಮೀಟಿಂಗ್ ಬಂದರು. ಫಸ್ಟ್ ಕ್ವೆಶ್ಚನ್ ಶಿ ಆಸ್ಕ್ಡ್, ಇವತ್ತೆಲ್ಲರೂ ನೀವು ನವಿಲುಗರಿ ಕೇಳಿದ್ರಾ? ಎಷ್ಟು ಲೈವ್ಲಿ ಆಗಿತ್ತು ರಾಜಲಕ್ಷ್ಮಿ ಮಾಡಿದ್ದು. ಆ ತರಹ ಇರಬೇಕು ಪ್ರೋಗ್ರಾಮು. ಯಾಕೆ ಅಂತಂದ್ರೆ ಇವತ್ತು ಇಷ್ಟೊಂದು ದೃಶ್ಯ ಮಾಧ್ಯಮಗಳಿದೆ, FM ಸೊ ಕೇಳುವಂಥವ್ರಿಗೆ ರೇಡಿಯೋನ ಸ್ವಿಚ್ ಆನ್ ಮಾಡೋದಾಗ್ಲಿ ಆಫ್ ಮಾಡೋದಾಗ್ಲಿ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಷ್ಟೇ. ಹಾಗಾಗಿ ನೀವು ಕೇಳುಗರನ್ನ ಹಿಡಿದು ಇಡಬೇಕು ಅಂತ ಹೇಳಿ ಮೀಟಿಂಗ್ ನಲ್ಲಿ ನನಗೆ ಅಂಥ ಒಂದು ಶ್ಲಾಘನೆ ಕೊಟ್ಟರು. ಇದೆಲ್ಲ ಇನ್ನೇನಿಲ್ಲ, ಒಂದು ಒಳ್ಳೆ ಟಾನಿಕ್ ಇದ್ದಾಗೆ ಮತ್ತಷ್ಟು ಪ್ರೋಗ್ರಾಮ್ ಮಾಡಬೇಕು ಅಂತ ಅನ್ಸುತ್ತೆ. ಈ ತರಹದ ನಿರ್ದೇಶಕರು ಸಿಗೋದು ಬಹಳ ಅಪರೂಪ. ಮತ್ತೆ ವಿಜಯಾಹರನ್ ದಂಪತಿಗಳು ಇವತ್ತು ನೀವು ಬರೀರಿ, ಯಾಕೆಂದ್ರೆ ನಂದು 38 ವರ್ಷ ಸರ್ವಿಸ್ ಇದೆ. ಹಾಗಾಗಿ ನೀವು ಬರೀರಿ, ನಿಮ್ಗೆ ಏನ್ ಬೇಕೋ ಅದ್ರ ಸಹಕಾರ ನಾವು ಕೊಡ್ತೀವಿ ಅಂತ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬಹುತೇಕ ನಾನು ಬರೀತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದೆ. ಆಮೇಲೆ ನನ್ನ ಒಂದೇ ಬಂದು ನಮ್ಮ AS ಚಂದ್ರಮೌಳಿ ಸರ್, ಈಸ್ ಸಚ್ ಎ ಗ್ರೇಟ್ ಪರ್ಸನ್. ಐ ಟೆಲ್ ಯು, ನಮಗೆ ಆಕಾಶವಾಣಿ ಬೆಂಗಳೂರಿನಲ್ಲಿ ನಾವೇನೇ ಪ್ರೋಗ್ರಾಮ್ ಮಾಡಬೇಕು ಅಂದ್ರೂ ಅವ್ರ ಹತ್ರ ಫಸ್ಟ್ ಹೋಗ್ತಿದ್ವಿ. ಹೋಗ್ಬಿಟ್ಟು ಸರ್ ನಾನು ಈ ತರಹ ಒಂದು OB ಬೇಸ್ಡ್ ಮಾಡಬೇಕು, ಯಾಕಂದ್ರೆ ನಾನು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ನೋಡ್ಕೊಂಡು ಬೆಂಗಳೂರಿನಲ್ಲಿ ಹೋದ್ರೆ ಅವ್ರು ಯಾವಾಗಲೂ ನೀವು ಮಾಡಿ ರಾಜಲಕ್ಷ್ಮಿ, ಇಂಥ ಕಡೆ ಹೋಗಿ ಹೀಗೆ ಮಾಡಿ, ಆಮೇಲೆ ಮಾಡಿದ್ಮೇಲೆ ಅವ್ರನ್ನ ಕರೀತಾ ಇದ್ವಿ, ಸರ್ ಒಂದು ಸಾರ್ತಿ ನೀವು ಕೇಳ್ತೀರಿ, ನೀವು ಕೇಳಿದ್ಮೇಲೆ ಅದು ಪ್ರಸಾರ ಆಗುತ್ತೆ. ಸೊ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅದು ಅಫಿಷಿಯಲ್ ಇರ್ಬೋದು, ಅನ್ಅಫಿಷಿಯಲ್ ಇರ್ಬೋದು, ಚಂದ್ರಮೌಳಿಯವರ ಒಂದು ಮಾರ್ಗದರ್ಶನ, ಸಲಹೆ ವೆರಿ ಗ್ರೇಟ್. ವಿ ಕ್ಯಾನ್ ನೆವರ್ ಫರ್ಗೆಟ್. ಮೇಡಮ್ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹಳ ಅದ್ಭುತವಾದಂತಹ ಗಣ್ಯರನ್ನ ವೇದಿಕೆಯಲ್ಲಿ ತಂದಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹರ್. ಒಂದು ದೊಡ್ಡ ಚಪ್ಪಾಳೆ. ನಂದು ಇನ್ನೊಂದು ಅಭಿಲಾಷೆ ಇದೆ, ಮೇಡಮು ಮತ್ತು ಇನ್ನೊಂದು ಸಾರ್ತಿ ಒಳ್ಳೆ ಪುಸ್ತಕ ಮಾಡಿ ಬಹುಶಃ ಅವಾಗ ನಾವೆಲ್ಲರೂ ಕೂಡ ಅವರಿಗೆ ಅತ್ಯಂತ ಶೀಘ್ರದಲ್ಲಿ ನಾವೆಲ್ಲರೂ ಒಂದು ಅಭಿನಂದನಾ ಗ್ರಂಥ ಮಾಡಬೇಕು. ಇದು ನಮ್ಮೆಲ್ಲರ ಅಭಿಲಾಷೆ. ನೋಡೋಣ ಹೇಗೆ ಅದು ಮಾಡಬಹುದು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಜೀವನದ ಒಂದು ಅಮೂಲ್ಯ ಕ್ಷಣ ಇವತ್ತು ಅಂತ ನನಗೆ ಒಂದು ಭಾವನೆ ಬರ್ತಾ ಇದೆ. ಆಕಾಶವಾಣಿಯ ಆ ದಿನಗಳು ಅಂದಾಗ 3 ಸ್ತರಗಳಲ್ಲಿ ನಾವು ಅದನ್ನ ನಾನು ಯೋಚನೆ ಮಾಡಿ ನಿಮ್ಮ ಮುಂದೆ ಹೇಳಬೇಕು ಅಂತ ಭಾವಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನನಗೆ ಮಾತನಾಡುವಂತಹ ಶಕ್ತಿಯನ್ನ ನೀಡಬೇಕು ಅಂತ ನೀವೆಲ್ಲ ಒಂದು ನೀವು ಕೋರ್ಬೇಕು ಅಂತ ಹೇಳ್ತೀನಿ. ಆಕಾಶವಾಣಿಯಲ್ಲಿ ಇವರ ಸೇವಾವಧಿಯಲ್ಲಿ 3 ಸ್ತರಗಳು ಅಂತ ಹೇಳಿದೆ. ಆದ್ರೆ ನಾನು ಇರೋ ಸ್ತರದಲ್ಲೇ ಇದ್ದೆ. ಮೊದಲನೇದಾಗಿ ನಾನು ಹಿರಿಯಕ್ಕ ವಿಜಯಾಹರನ್ ಅವ್ರನ್ನ ಕಂಡಿದ್ದು ಒಬ್ಬ ಕಾರ್ಯಕ್ರಮ
ನಿರ್ವಾಹಕರಾಗಿ ಆಗ ನಾವು ಆಕಾಶವಾಣಿಯ ಸೇವೆಗೆ ಸೇರಿದ ಸಂದರ್ಭದಲ್ಲಿ ಆ ನಂತರದಲ್ಲಿ ಆಕೆ ಒಬ್ಬ ಸಹಾಯಕ ಕೇಂದ್ರ ನಿರ್ದೇಶಕರಾಗಿ ಅವರನ್ನ ನಾವು ಕಂಡ್ವಿ. ಆ ಮುಂದಿನ ದಿನಗಳಲ್ಲಿ ಕೇಂದ್ರ ನಿರ್ದೇಶಕರಾಗಿ ಅವರ ವೃತ್ತಿ ಬದುಕಿನ ಮೊದಲು ಸ್ತರಗಳಲ್ಲೂ ಒಬ್ಬ ಸಹೋದ್ಯೋಗಿಯಾಗಿ, ಒಬ್ಬ ಕಿರಿಯ ಸಹೋದ್ಯೋಗಿಯಾಗಿ ಸೇವೆ ಸಲ್ಲಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಮೊದಲನೆಯ ಸ್ತರದಲ್ಲಿ ಕಲಿತಿದ್ದು ಬಹಳ, ಎರಡನೆಯ ಸ್ತರದಲ್ಲಿ ಅವರ ಮತ್ತು ಮಾರ್ಗದರ್ಶನದಲ್ಲಿ ಪ್ರಯೋಗಗಳನ್ನ ಮಾಡುವಂತಹ ಸಂದರ್ಭ, ಮೂರನೆಯ ಒಂದು ಸ್ತರದಲ್ಲಿ ಅವರಿಂದ ಪ್ರಶಂಸೆಯನ್ನ ಗಳಿಸಿದಂತಹ ಕ್ಷಣಗಳು. ಈ ಎಲ್ಲದಕ್ಕೂ ಈ 3 ಸ್ತರಗಳನ್ನ ನೀವು ಗಮನಿಸಿದಾಗ ಕಲಿಯುವುದರಿಂದ ಪ್ರಾರಂಭವಾಗಿ ಪ್ರಶಂಸೆಗೆ ಅರ್ಹರಾಗುವಂತಹ ಒಂದು ಸಂದರ್ಭ ಬಂದಿದ್ದು, ಕಾರಣರಾದವರು 3 ಸ್ತರಗಳಲ್ಲೂ ಸ್ಫೂರ್ತಿ ನೀಡಿದಂತವರು ಡಾಕ್ಟರ್ MS ವಿಜಯಾರನ್ನವರು. ಆಕಾಶವಾಣಿಯ ಹಿರಿಯ ಅಕ್ಕ ಅಂತಾನೆ ನಾನು ಅವ್ರನ್ನ ಭಾವಿಸ್ತೀನಿ. ಬರೀ ಒಂದು ಕಾರ್ಯಕ್ರಮ ನಿರ್ಮಾಣದಲ್ಲೇ ಅಷ್ಟೇ ಅಲ್ಲ, ಒಬ್ಬ ಆಡಳಿತಗಾರರಾಗಿ ಆಕೆ ತೆಗೆದುಕೊಂಡಂತಹ ಒಂದು ನಿರ್ಧಾರಗಳು, ಕೆಲವೊಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಆಕೆಯ ನಿರ್ಣಯಗಳು, ಇವೆಲ್ಲವೂ ಸಹ ನಮಗೆ ಬಹಳ ದಿನಗಳವರೆಗೆ ನಮ್ಮ ವೃತ್ತಿ ಬದುಕಿನಲ್ಲಿ ಆವಾಗವಾಗಿ ಅದರ ಬಗ್ಗೆ ಚರ್ಚೆ ಆಗಿ ನಮಗೆ ಒಂದು ರೀತಿಯ ಮಾರ್ಗದರ್ಶನವನ್ನ, ಸ್ಫೂರ್ತಿಯನ್ನ ನೀಡ್ತಾ ಬಂದಿದೆ. ವೃತ್ತಿ ಬದುಕಿನ ನಂತರದಲ್ಲಿ ಬರವಣಿಗೆಯಲ್ಲಿ ಬಹಳ ಸೀರಿಯಸ್ ಆಗಿ ತೊಡಗಿಸಿಕೊಂಡಂತವರು ಈ ಆಕಾಶವಾಣಿಯ ಆ ದಿನಗಳು, ಈ ಕಾರ್ಯಕ್ರಮದ ಈ ಒಂದು ಪುಸ್ತಕದ ಮೂಲಕ ಆಕಾಶವಾಣಿಯ ಅವರ ಅನುಭವವನ್ನ, ಆಕಾಶವಾಣಿಯ ಆ ದಿನಗಳ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಳ್ಳುವ ಒಂದು ಪ್ರಯತ್ನ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ನನ್ನ ಲೇಖನಕ್ಕೂ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ MS ವಿಜಯಾರನ್ ಅವರಿಗೆ, ಹಾಗೇನೆ ಆರಿಸಿದಂತಹ ತಮಗೆ ವಂದಿಸಿ 3 ನಿಮಿಷಗಳ ಮಿತಿ ಮೀರಿದ ಹಾಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. 100 ಮತ ನಮಗಿರಲಿ, 100 ಮಾತಾಗಿರಲಿ, 100 ಮತ ನಮಗಿರಲಿ, 100 ಮಾತಾಗಿರಲಿ. ನಾಡಿನ ಜನಮನ ನಾವೆಲ್ಲ ಒಂದೇ, ನಾಡಿನ ಜನಮನ ನಾವೆಲ್ಲ ಒಂದೇ. ನಾಡ ರಕ್ಷಣೆಗಾಗಿ ನಡೆಯುವೆವು ಮುಂದೆ, ನಾಡಿನ ಜನಮನ ನಾವೆಲ್ಲ ಒಂದೇ. ನಾಡ ರಕ್ಷಣೆಗಾಗಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ತಂಗೊಳಿಪ ತಾಯ್ನಾಡು ಪ್ರಾಣ ಕೂಗಿಗೆ ನಮಗೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ತಂಗೊಳಿಪ ತಾಯ್ನಾಡು ಪ್ರಾಣ ಕೂಗಿಗೆ ನಮಗೆ. ಕುಲ ಭೇದ ನೆಲಭೇದ ಜಾತಿ ಭೇದವ ತೊರೆದು ನಾಡ ರಕ್ಷಣೆಗಾಗಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ನಮ್ಮ ನೆಲದಿಂದ ಹೊಗೆ ದೂರ ಸರಿಯುವ ತನಕ, ನಮ್ಮ ದಾಳಿಯಲ್ಲಿ ಬಿಸಿ ರಕ್ತವಿರೋ ತನಕ, ನಮ್ಮ ನೆಲದಿಂದ ಹೊಗೆ ದೂರ ಸರಿಯುವ ತನಕ, ನಮ್ಮ ನದಿಯಲ್ಲಿ ಬಿಸಿ ರಕ್ತವಿರೋ ತನಕ, ನಮ್ಮೂಸಿರು ನಮ್ಮ ಮನದ ನಾಣ್ಯ ಜನಕನಕ, ನಮಗೆ ಬೆಂಬಲವಾಗಿ ನಮ್ಮೂಸಿರು ಇರೋ ತನಕ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ.
ನಡೆಯುವೆವು ಮುಂದೆ ನಡೆಯುವೆವು ಮುಂದೆ. ಆಕಾಶವಾಣಿಯಲ್ಲಿ ಹಿರಿಯ ಅಕ್ಕನಾಗಿ ಮಾರ್ಗದರ್ಶನವನ್ನು ನೀಡಿದ ನಮ್ಮಂಥ ನೂರಾರು ಜನರನ್ನ ಬೆಳೆಸಿದಂಥವರು ಡಾಕ್ಟರ್ ವಿಜಯ ಹರನ್ ಅವರಿಗೆ ಹಾಗೂ ಅವರ ಪತಿ ಶ್ರೀಯುತ ಪ್ರಣತಾರ್ತಿ ಹರನ್ ಅವ್ರನ್ನ ಯಾರು ನೆನಪಿಸ್ಕೊತಾ ಇಲ್ಲ ಈಗ. ಬಹುಶಃ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಪುರುಷ ಇದ್ದಾನೆ ಅಂತಂದ್ರೆ ಸರ್ ಅದಕ್ಕೆ ತಾವೇ ಕಾರಣ ಸರ್. ಪ್ರಣತಾರ್ತಿ ಹರನ್ ವಿಜಯ ಹರನ್ ಅವರ ಪ್ರತಿಯೊಂದು ಹೆಜ್ಜೆಯನ್ನ ಇಟ್ಟು ವಿಜಯ ಹರನ್ ಅವರ ಈ ಮಟ್ಟಿನ ಪ್ರಗತಿಗೆ ಕಾರಣವಾದಂತಹ ಪುರುಷ ಅವರು. ಹಾಗೆ ವಿಜಯ ಹರನ್ ಅವರ ಗುಣಗ್ರಾಹಿ, ಗುಣವನ್ನ ಗುರುತಿಸುವಂತಹ ಸಾಮರ್ಥ್ಯ ಅವರಲ್ಲಿತ್ತು. ನಾನು ಅವ್ರ ಬಗ್ಗೆ ಬರಿಬೇಕಾದನ್ನೆಲ್ಲ ಪುಸ್ತಕದಲ್ಲೇ ಬರ್ಕೊಂಡಿದ್ದೀನಿ. ಹಾಗಾಗಿ ಪುಸ್ತಕನ ಖರೀದಿ ಮಾಡಿ ಓದಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಮೇಡಮ್ ಅವರು ನನಗೆ 19 ವರ್ಷಗಳಿಂದ ಚಿರಪರಿಚಿತರು. ಮೈಸೂರು ಆಕಾಶವಾಣಿ, ಬೆಂಗಳೂರು ಆಕಾಶವಾಣಿಯಲ್ಲಿ ನಾನು ಸೇರ್ಕೊಂಡು ಮೈಸೂರು ಆಕಾಶವಾಣಿಗೆ ಬಂದಾಗ ಅಲ್ಲಿ ನಿರ್ದೇಶಕರಾಗಿ ಇದ್ದಂಥವರು, ನನ್ನನ್ನ ಮಗನ ಹಾಗೆ ಹೊರದಂತವರು, ಮಾಡಿದ ತಪ್ಪುಗಳನ್ನೆಲ್ಲ ಹೊಟ್ಟೆ ಒಳಗೆ ಹಾಕೊಂಡು ಕ್ಷಮಿಸ್ತಾ ನನ್ನನ್ನ ಬೆಳೆಸಿದ್ರು. ತಾಯ್ತನ ಅನ್ನುವಂಥದ್ದು ಅವರ ಒಳಗಡೆನೆ ಇದ್ದದ್ರಿಂದ ನಮ್ಮಂತ ಮಕ್ಕಳನ್ನ ಕಂಡಾಗ ಸಹಜವಾಗಿನೇ ಪ್ರೀತಿ, ಅಂತಃಕರಣ ಎಲ್ಲವೂ ಕೂಡ ಹುಟ್ಟುವಂಥದ್ದು ಸಹಜವಾಗಿರುತ್ತೆ. ಅಂಥದ್ರಲ್ಲಿ ನಾ ಈ ಒಂದು ಹಂತದಲ್ಲಿ ಈ ಒಂದು ವೇದಿಕೆಯಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ಅಂತಂದ್ರೆ ಮೇಡಮ್ ಅವರ ಪ್ರೇರಣೆನೂ ಕೂಡ ಮುಖ್ಯ ಅಂತ ನಾನು ಭಾವಿಸ್ತೇನೆ. ನಾವು ಮಾಡ್ತಾ ಇದ್ದಂತಹ ಎಲ್ಲಾ ಲೈವ್ ಕಾರ್ಯಕ್ರಮಗಳಿಗೆ ಮೇಡಮ್ ಅವರು ಒತ್ತಾಸೆಯಾಗಿ ನಿಂತಿದ್ರು. ಒಂದೇ ಒಂದು ಇನ್ಸಿಡೆಂಟ್ ಅನ್ನು ನಾನು ಹೇಳ್ತೇನೆ. ಇಲ್ಲಿ ನಮ್ಮ ಶಂಕರಪ್ಪ ಅವರು ಇದ್ದಾರೆ, ಹಿರಿಯ ಉದ್ಘೋಷಕರು. ಅವರ ಜೊತೆಯಲ್ಲಿ ವೀಕ್ಷಕ ವಿವರಣೆಗೆ ನನ್ನನ್ನ ಹಾಕಿದ್ರು. 2010ನೇ ಇಸ್ವಿಯಲ್ಲಿ ನಾನು ನಿರಾಕರಿಸಿದೆ. ಮೇಡಮ್ ನನಗೆ ಆಗೋದಿಲ್ಲ, ಬೇಡ, ಇಂಥ ಅವಕಾಶ ಯಾರಿಗೆ ಸಿಗತ್ತೆ ವೀಕ್ಷಕ ವಿವರಣೆಯನ್ನು ಕೊಡುವಂಥದ್ದು ಆಕಾಶವಾಣಿಯಲ್ಲಿ ಅಂತ. ಯಾಕೆ ನಿರಾಕರಿಸ್ತಾ ಇದ್ದೀರಿ, ಕಾರಣ ಹೇಳಿ ಅಂತೇಳಿ ಮೇಡಮ್ ಒತ್ತಾಯ ಮಾಡ. ಆವಾಗ ನಾನು ಹೇಳಿದೆ, ಮೇಡಮ್ ನನ್ನ ತಂದೆಯವ್ರಿಗೆ ಆರೋಗ್ಯ ಇಲ್ಲ, ಕ್ಯಾನ್ಸರ್ ಆಗಿದೆ, ನಮ್ಮ ತಂದೆಯವರು ಉಳಿಯೋದೇ ಕಷ್ಟ ಅಂತ ಸ್ಥಿತಿನಲ್ಲಿ ಇದ್ದಾರೆ, ನಾನ್ ಮಾಡೋದಿಲ್ಲ ಮೇಡಮ್, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡೆ. ಕ್ಷಮೆ ಯಾಕಪ್ಪ, ಏನಾಗಿದೆ? ತಕ್ಷಣ ಏನ್ ಮಾಡಿದ್ರು ಅಂತಂದ್ರೆ ಬೆಂಗಳೂರಿನಲ್ಲಿ ಇರುವಂತಹ ಪದ್ಮಶ್ರೀ ಅವಾರ್ಡಿ ಆಗಿರುವಂತಹ ಗೋಪಿನಾಥ್ ಅವರ ಸಂಪರ್ಕಿಸಿ, ನೀವು ಅವ್ರ ಬಳಿ ತೋರಿಸಿ ನಿಮ್ ತಂದೆಯವ್ರನ್ನ ಅಂತೇಳಿ ಸಲಹೆ ಮಾಡಿ ಕಾರ್ ಕಳಿಸ್ಕೊಡ್ಲಪ್ಪ ಅಂತ ಕೇಳಿದ್ರು. ಕಾರ್ ಕಳಿಸ್ಕೊಡ್ಲಪ್ಪ, ವ್ಯವಸ್ಥೆ ಇದೆಯಾ, ಮಾಡಿಕೊಡ್ಲಾ ಅಂತಂದ್ರು. ಈ ತರದ ಅಂತಃಕರಣಿಗಳನ್ನ ನಾನು ಹೇಗೆ ಮರೆಯೋದಕ್ಕೆ ಸಾಧ್ಯ? ನಮ್ ತಂದೆಯವರು ಉಳಿಲಿಲ್ಲ, ಅದು ಅವರ ಅನಾರೋಗ್ಯ ತೀರಾ ಇತ್ತು, ಉಳಿಲಿಲ್ಲ. ಆದ್ರೆ ಮುಂದಿನ ವರ್ಷ ಮೇಡಮ್ ಅವ್ರ ಚೇಂಬರ್ಗೆ ಕರೆದು ಈ ಬಾರಿ ನೀವು ವೀಕ್ಷಕ ವಿವರಣೆ ಕೊಡ್ಲೇಬೇಕು ಅನ್ನುವಂತಹ ತಾಕೀತನ್ನ ಮಾಡಿದ್ರು. ತಾಕೀತನ್ನ ನಾನು ಆಶೀರ್ವಾದ ಅಂತ ತಿಳ್ಕೊಂಡು ಆ ವರ್ಷ 2011 ನಾನು ವೀಕ್ಷಕ ವಿವರಣೆಗೆ ಹೋದಾಗ ವೀಕ್ಷಕ ವಿವರಣೆ ಮುಗಿದು 30 ಸೆಕೆಂಡ್ಸ್ ಕೂಡ ಆಗಿಲ್ಲ. ಬಹುಶಃ ಮೇಡಮ್ ಅವರು ಮೊಬೈಲ್ ಅನ್ನ ಕೈಲೇ ಹಿಡ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಉಮೇಶ್, ಸಾರ್ಥಕ ಆಯ್ತು ಅಂತಂದ್ರು. ಮತ್ತೆ ಅದು ಅವ್ರಿಗೆ ಸಾರ್ಥಕ ಆಯ್ತು ಅಂತ ಅನ್ನಿಸ್ತೆ ನನಗೂ. ಆದ್ರೆ ನನಗೆ ಸಾರ್ಥಕ ಭಾವ ಮೂಡ್ತು. ಮತ್ತೊಂದೇನು ಅಂತಂದ್ರೆ, ಅವರು ಆಕಾಶವಾಣಿಗೆ ಕರೆದು ನನ್ನನ್ನು ಒಪ್ಕೊಂಡ್ರು. ನೆಕ್ಸ್ಟ್ ಇಯರ್ ನಿಮ್ಮ ಜೊತೆ ನಾನು ಕಾಮೆಂಟ್ರಿಯನ್ನ ಕೊಡ್ತೇನೆ ಅಂತ ಹೇಳಿ. ಅದು ನನಗೆ ಅವರು ಹೇಳಿದಂತಹ ಆ ಮೆಚ್ಚುಗೆಯನ್ನು ನಾನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ನನಗೆ ಬೊಯ್ದಿದ್ದಾರೆ ಕೂಡ, ಅದು ಕೂಡ ನಾನು ಮೆಚ್ಕೊಳ್ತೆ. ಬೆಳೆಸುವಂತ ಸಂದರ್ಭದಲ್ಲಿ ದಂಡನೆನೂ ಕೂಡ ಅತ್ಯಂತ ಮುಖ್ಯ ಆಗುತ್ತೆ. ಈ ದಂಡನೆ, ಪ್ರೀತಿ, ಮೆಚ್ಚುಗೆ ಇದೆಲ್ಲದರ ಜೊತೆಯಲ್ಲೇನೆ ನಾವು ಈ ಹಂತಕ್ಕೆ ಬಂದು ನಿಂತಿದ್ದೇವೆ. ತುಂಬಾ ಧನ್ಯವಾದಗಳು ಮೇಡಮ್. ದೇವರು ನಮ್ಗೆ ಆಯುರಾರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡ್ಲಿ. ಮತ್ತಷ್ಟು ಅನುಭವದ ಸಂಕಥನಗಳು ಬರಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಆಸೆ. ಧನ್ಯವಾದಗಳು.
ನಾನು ಇಲ್ಲಿಗೆ ಬರೋದ್ ಕಾರಣ ಏನು ಅಂದ್ರೆ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿ ಬೆಳಗ್ಗೆ ಈರುಳ್ಳಿ ಹೆಚ್ಕೊಡು ಬಾವನ್ಗೆ ರೊಟ್ಟಿ ಮಾಡ್ತೀನಿ ಅಂತ ಹೇಳೋದ ನಾನು ಹೆಚ್ಕೊಡ್ಲಿಲ್ಲ. ಕಣ್ಣುರಿಯುತ್ತೆ ಯಾರು ಈರುಳ್ಳಿ ಹೆಚ್ತಾರೆ. ಅದಕ್ಕೆ ಇಲ್ಲೇ ಏನಾದ್ರು ತಿನ್ಕತೀನಿ ಅಂತ ಬಂದೆ. ಯಾಕೋ ಹೊಟ್ಟೆ ಹಸಿತಾ ಇದೆ. ಯಾವಾಗ್ಲೂ ಕಡ್ಲೆ ಇಟ್ಕೊಂಡಿರ್ತಾರೆ ಕಡ್ಲೆ. ರಾಮು, ಇಲ್ಲೂ ಬಂದ್ಯಾ ನೀನು? ಇಲ್ಲ ಇದೆಯಾಗಿನೋ ಏನ್ ನೋಡ್ಲೇಬೇಡ ನೀನು. ಎಲ್ಲಿ ಇರುತ್ತೆ ಫ್ಯಾನ ನಿನ್ಗೆ? ಅಕ್ಕ ಎಷ್ಟ್ ಸಲ ಕರಿಯೋದು? ಈರುಳ್ಳಿ ಅಲ್ಲ, ಹೆಚ್ಕೊಡ್ಲಿಲ್ಲ ಅಡಿಗೆ ಮನೆಯಲ್ಲಿದೆ? ಭಾವ ನೋಡ ಅಲ್ಲಿ ಖುಷಿಯಾಗಿ ಕೂತಿದ್ದಾರೆ, ನಗ್ತಾ ಇದ್ದಾರೆ. ಬರ್ತಾ ಇದಾರೆ. ಭಾವ ಯಾವತ್ತೂ ಹೆಚ್ಕೊಡೋದಿಲ್ಲ. ನೀವಿಬ್ರು ಇದೀರಾ ನೋಡಿ, ಇಬ್ರು ನನ್ನೆಲ್ಲ ಅರಿತೀರಾ. ಈಗ ಅದೇನೋ ಕಡ್ಲೆ ಬೇರೆ ತಂತೀನಿ ಇದೆಯಲ್ಲ, ಆ? ಕಡ್ಲೆ ತಂದಿದ್ಯಾ? ಯಾಕೆ ಕಡ್ಲೆ ತಿನ್ಬೇಕಾ? ಅದೇನು ಅಕ್ಕ ನಿಂಗೇನೋ ಹಲ್ಲಿಲ್ಲ ನೀ ತಿನ್ನಂದ ಏ, ಆಗಿದೆಯಲ್ಲ, ನಾನ್ ತಿನ್ಬೇಕಲ್ವಾ? ಇದೇನೋ ಕಾರ್ಯಕ್ರಮ ಅಂತ. ಅಲ್ಲ, ಹಲ್ಲಿನ ನಿನ್ಗೆ ಹಲ್ಲಿನ ವಿಷಯ, ಕಡ್ಲೆ ವಿಷಯ ಯಾತಕ್ ನಕ್ಕ ಬಂತು? ಯಾರು ಮಾತಾಡ್ತಿದ್ರಾ? ಅಯ್ಯೋ ಚಿಕ್ಕಮ್ಮ ನಂಗ್ ಕರೆದ್ಬಿಟ್ಟು ಹ, ಕೇಳ್ತಾ ಇದ್ರು, ಏನು? ಅಲ್ಲಿದ್ದು ಕಡ್ಲೆ ಇಲ್ಲ ಹಲ್ಲಿಲ್ಲ. ನನಗೂ ಅನ್ನಿಸ್ತು, ನಮ್ಮ ಅಕ್ಕ ಅದು ನಿಜ ಬಿಡ್ತಿದ್ದಾಳಲ್ಲ ಇಲ್ಲಿ ಕರೆದ್ಬಿಟ್ಟು, ಅವಳಿಗೇನೋ ಕಲ್ಲಿಲ್ಲ ತಿನ್ನ ನಮಗೂ ಕೊಡ್ತಾ ಇರ್ಮಲ್ಲ ಕಡ್ಲೆ. ನೀನು ಅಪಪ್ರಚಾರ ಮಾಡೋದನ್ನ ನಿಲ್ಸು ಮೊದ್ಲು, ಗೊತ್ತಾಯ್ತಾ? ಅಲ್ವಾ? ಈಗ ಕಡ್ಲೆ ತಿನ್ಬೇಕು ಅಂತಂದ್ರೆ ಹಲ್ಲಿದ್ದವ್ರು ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂದ್ರೆ ಬರೀ ಕಡ್ಲೆ ಹಲ್ಲಿನ ವಿಷಯ ಅಷ್ಟೇ ಅಲ್ಲ. ನಾನು ಅಷ್ಟೇ ತಂದ್ಕೊಂಡಿದ್ದೆ. ಏನಿಲ್ಲ. ಈಗ ನೋಡು, ಎಷ್ಟೋ ಜನಕ್ಕೆ ಪಾಪ ಜೀವನದಲ್ಲಿ ಏನು ಅವ್ರಿಗೆ ಅಂತಂದ್ರೆ ಕಷ್ಟ ಇರುತ್ತೆ ತುಂಬಾ. ಆದ್ರೆ ಹೊಟ್ಟೆ ಹಸುವು ತುಂಬಾ ಇರುತ್ತೆ, ಬೆಳೆಯೋ ವಯಸ್ಸು. ಆದ್ರೆ ದುಡ್ಡಿರೋದಿಲ್ಲ, ಕೊಂಡ್ಕೊಂಡು ತಿನ್ನಕ್ಕಾಗ್ಲಿ, ಸಮರ್ಥವಾಗಿ ಜೀವನ ನಡ್ಸಕ್ಕಾಗ್ಲಿ ಇರಲ್ಲ. ಆದ್ರೆ ತುಂಬಾ ಕಷ್ಟಪಟ್ಟು ಮುಂದೆ ಬರ್ತಾರೆ. ಈಗ ನಮ್ಮ ಭೈರಪ್ಪನವರು ಭಿತ್ತಿ ಕಾದಂಬರಿ ಓದಿದಾಗ, ಭಿತ್ತಿ ಆತ್ಮಕಥನ ಓದೋರ್ಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ಸಿ.ವಿ. ಗೋಪಿನಾಥ್ ಅಂತ ಅವ್ರಿಗೂ ಅರ್ಥ ಆಗುತ್ತೆ, ಕಷ್ಟಪಟ್ಟವ್ರಿಗೆ ಹೊಟ್ಟೆ ಹಸಿವು ಏನು ಅಂತ. ಆದ್ರೆ ಒಂದ್ ವಯಸ್ಸಾದ್ಮೇಲೆ ಅವ್ರಿಗೆ ಭಾರಿ ಶ್ರೀಮಂತಿಗೆ ಬಂದ್ಬಿಡುತ್ತೆ. ಆವಾಗ ತಿನ್ನಕ್ ಹಲ್ಲೆ ಇರುತ್ತೆ, ಮಿಕ್ಸರ್ ಹಾಕೊಂಡು ತಿನ್ಬೇಕಾಗುತ್ತೆ, ಇಲ್ಲ ಕುಟ್ಕೊಂಡು ತಿನ್ಬೇಕಾಗುತ್ತೆ. ಇಷ್ಟ ಬಂದಿದ್ದನ್ನು ತಿನ್ನಕ್ಕಾಗಲ್ಲ. ಶುಗರು, ಡಯಾಬಿಟಿಸು, ಇನ್ನೊಂದು ಮತ್ತೊಂದು, ಕೊಲೆಸ್ಟ್ರಾಲು 28 ಇದಾಗುತ್ತೆ. ಅದಕ್ಕೋಸ್ಕರ ಹಿರಿಯರು ಏನ್ ಮಾಡಿದ್ದಾರೆ ಅಂದ್ರೆ, ಹಲ್ಲಿಟ್ಟವ್ರಿಗೆ ಕಡ್ಲೆ ಇರಲ್ಲ, ಕಡ್ಲೆ ಇಟ್ಟವ್ರಿಗೆ ಹಲ್ಲಿರಲ್ಲ. ಏನ್ ಮಾಡೋದು? ಜೀವನದ ಸ್ಥಿತಿಗತಿನೇ ಅದು. ಅದ್ರ ಜೊತೆ ಬದುಕೊಂಡು ಹೋಗ್ಬೇಕು ಅನ್ನೋದು ತಾತ್ಪರ್ಯ. ಈಗ ನನ್ ತುಂಬಾ ಕೆಲಸ ಇದೆ, ಏನ್ ಈರುಳ್ಳಿ ಹೆಚ್ಕೊಡ್ತೀವಿ ಇಲ್ವೋ? ನಿಂಗ್ ಕಡ್ಲೆ ಕೊಟ್ರೆ ಹೆಚ್ಕೊಡ್ತೀನಿ. ಬೇಗ ಹೆಚ್ಕೊಡು ಬಾ, ರೊಟ್ಟಿ ಮಾಡ್ಬೇಕು. ಅಕ್ಕ, ಹನುಮಕ್ಕ, ಇದ್ಯಾವ ಒಳಗೆ ನಿಂತ್ಕೊಂಡು ಏನೋ ಮಾಡ್ತಿದ್ದಾಯಿ? ಎಲ್ಲಿ ಜಯಣ್ಣ? ಅತಿ ಬಾಗಿಲಲ್ಲಿ ನಿಂತ್ಕೊಂಡು ಅದೇ ಅಂತೀರ? ನೋಡು. ಅಲ್ಲ, ಅಲ್ಲ ಜಯಣ್ಣ, ಹನುಮಂತ, ಆ? ಈಗ ನಿನಗೂ ಬೇಸರ ಆಗದೆ ಸ್ವಲ್ಪ. ಯಾಕೆ ನಿನ್ ಬೇಸರ ಏನು? ನೆನ್ನೆ ಒಳ್ಳೆ ಚೆನ್ನಾಗಿ ತಿನ್ಕೊಂಡು ಬಂದಂಗ್ ಕಾಣ್ತೀಯ. ನೀನು ನೋಡ್ಬಿಟ್ರೆ ಗೊತ್ತಾಗೋಯ್ತದ ನಾನ್ ತಿಂದಿನ ಇಲ್ವೋ ಅಂತ. ನೀನು ಚಾಮುಂಡವನ್ ಜಾತ್ರೆ ಅದೇ ಬಿಟ್ ಮಾಡೀನಿ, ಕಜ್ಜಾಯ ಮಾಡೀನಿ. ಶುಕ್ರವಾರ ಜೊತೆಗೆ ಹೋಗುನ, ಚಂದ್ರನ ಬೆಡಿ ಹೊತ್ಕ ಬರ್ತಾನೆ. ನೀನ್ ಲಂಚ್ ಅಂತ ತಕೊಂಡ್ ನೀರ್ ತಕಬ, ಹೋಗಿ ಅಲ್ಲಿ ಬೆಟ್ಟದಲ್ಲಿ ಚಾಮುಂಡಿಯ ನೋಡ್ಕೊಬಿಟ್ಟು ಆಮ್ಯಾಕೆ ಕೂತ್ಕೊಂಡ್ ತಿನ್ನುವ ಅಂದೋಳು ಒಬ್ಬಳ ಕಡ್ದೆ ಬಿಟ್ಟಿದ್ಯಾ. ನಾನು ಹಂಗೆ ಹೋಗಕ್ಕಿಲ್ಲ, ಚಿಗವ ಅವಳಲ್ಲ, ಪರಗಳಿದ ನಾಯನಪ್ಪ ಕೇಳಿ. ಅಲ್ಲ, ಮನೆಗ್ ಹೋಗೋದಕ್ಕೆ ದೊಡ್ಡ ದೊಡ್ಡ ಪದ ಹೇಳ್ತವ್ರೆ, ಗೂರು ಬರೋವೆ, ಸಣ್ಣಗೇನೋ ಹೇಳಬೇಕು, ಹೋದೆ. ಆಯ್ತಾ? ಅಲ್ಲಿ ಹೋದ್ರೆ ನಂಗೆ ಹೋದ್ಮೇಲೆ ಯಾಕೆ ಯಾಕವ? ಹಾಗೆ ಪಾರ್ಟಿ ದೊಡ್ಡ ಮನೆ ಕಟ್ಟವ್ರೆ, ಪಾರ್ಟಿ. ಆಮೇಲೆ ಎಲ್ಲಾ ಬಿಸಿನೀರ್ ಬರ್ತೈತೆ, ಬಿಸ್ನೀರ ಬಿಸಿನೀರ್ ಬರ್ತೈತೆ. ನಾನು ಕರೆಂಟು ನಂಗೆ ಭಯ. ನಾನು ಅಂಡವರೆಲ್ಲ ನಂಗೆ ಬೇಡಪ್ಪ ಬೇಡಪ್ಪ. ಅದೇನಂತೆ ಅಂಡೆ ಒಲೆ ಅಂತೆ, ಎಲ್ಲಿದೆ ನಿನ್ನ ಹಟ್ಟಿನಲ್ಲಿದೆ, ಹೋಗು. ಇಲ್ಲಿರೋದು ಸೋಲಾರು ಅಂತ. ಯಾವ್ದಾರ ಸೋಲಾರ? ಸೋಲಾರು ಯಾವ್ದಲ್ಲ ಏನಂಗಂದ್ರ ಅದೇನೋ ಸೂರ್ಯಂತವನೇ ಬರ್ತಾನೆ, ಇರ್ತದಲ್ಲಪ್ಪ ಬಿಸಿಲು. ಒಟ್ಟಾಗಿ ಚಾನ ಮಾಡ್ಕೊಳ್ಳಿಲ್ಲ ಅನ್ನು. ನನಗೂ ಇಲ್ವಲ್ಲ ಅಂತ ಚಿಂತ. ಅದ್ಯಾಕವ ಚಿಂತೆ? ಅಟ್ಟಿ ನಾವೇನ್ ಹಳ್ಳಿದವ ನೀವೇನ್ಬಿಟ್ಟು ನಮಗೂ ಬೇಡ.
ಅಯ್ಯೋ ಅದೇನೋ ಸರ್ಕಾರದವ್ರು ಅಗುಮ ಆಗಿಸ್ಕೊಳಕ ಅದೇನೋ ಸಾಲ ಪಾಲ ಕೊಟ್ಟಾರಂತಲ್ಲ. ಸರಿ ನೀವು ಸೂಪ್ಗೆ ಬಂದು ತಂದಿಟ್ಕೊಡು ಗುಂಡ ಕೊಡು ಅಂತ ಹೇಳೋದಲ್ಲ, ಅವನಿಗೂ ಹಾಕಿಸ್ಬೇಕು. ಹೋಗಿ ಒಂದು ಹೊಸಿ ವಯಸ್ಸಾದವರು ಅಲ್ಲ ನೀನು ಏನ್ ಜಯಣ್ಣನ ಅದೇನೋ ತಿನ್ಸಿ ಮಾಡ್ಬಿಟ್ಟಿದ್ದ ಇಲ್ಲ ಬಾ. ಅಯ್ಯೋ ತಿಂದ್ರೆ ಭಯ ಆಗ್ತಿಲ್ಲ. ನಂಗೆ ನಿಂಗೆ ಮಧ್ಯದಲ್ಲಿ ಅಲ್ಲ ನೀನು ಎಷ್ಟು ಕಿವಿಯಿಂದ ಗೊತ್ತಿಲ್ಲ ನನಗೆ. ನೀನ್ ನಾನು ಹೇಳ ಕೇಳಿ ನನ್ನ ಮನೆಗೂ ಇಲ್ಲೊಂದು ವಾತ ಇದೆ. ಸೂರ್ಯನ ಇದು ಜಯಣ್ಣ ಬಾಯಿ ತೋರಿಸ್ಬಿಡು ಅಂತ ಏನಾರು ಕೂಡ ತಣಿಗೆ ತಕೊಳ್ಳಿ ಹೊಸ ಮುದ್ದೆ ಮಾಡಿದ್ನಿ, ಅದಕ್ಕೇನೆ ನಿಮ್ಗೆ ಇಡ್ತೀನಿ ತಣಿಗೆ ತಕೊಳ್ಳಿ. ನೀನು ಹೊಸಿ ಎಲ್ಲಕ್ಕೆ ತಂದು ಬಾಯ ಅಂಗಡಿ ಅವ ಈಗ ಬಳಗ ಹೇಗೆ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ ಉಮೇಶ್ ಸರ್ ಅವರೇ ಮಾಹಿತಿ ನೀಡಿರೋದ್ರಿಂದ ನಾನು ಆ ಬಗ್ಗೆ ಹೆಚ್ಚಿಗೆ ಆ ವಿಷಯಕ್ಕೆ ನಾನು ಹೋಗಲ್ಲ. ಇವತ್ತೇನು ಸಮುದ್ರದ ಬಳಗ ನಾವು 15 ವರ್ಷದಿಂದ ಒಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ, ಅದು ನಮ್ಮ ವಿಜಯಹರನ್ ಮೇಡಮ್ ರವರ ಕಲ್ಪನೆಯ ಕೂಸು. ಅವರಿಂದಾಗಿಯೇ ಇವತ್ತು ಈ ಬಳಗ ಇಷ್ಟೋ ಮಟ್ಟಿಗೆ ಬೆಳೆದಿದೆ. ಈ ಬಳಗ ಸ್ಥಾಪನೆಗೆ ಮತ್ತು ಅಭಿವೃದ್ಧಿಗೆ ಅವರೇ ಪ್ರಮುಖ ಕಾರಣ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಸಂದರ್ಭದಲ್ಲಿ ನಾವು ಇನ್ನೊಬ್ಬರನ್ನ ನಾವು ನೆನಲೇಬೇಕು. ಅವರು ಎಸ್ ಸುಬ್ರಹ್ಮಣ್ಯ ಸರ್ ಅವರು ಕೂಡ ನಮ್ಮ ಬಳಗದ ಸ್ಥಾಪನೆಗೆ ಬಹಳಷ್ಟು ನೆರವು ನೀಡಿದ್ದಾರೆ. ಮತ್ತೆ ಅಂದಿನಿಂದ ಇಂದಿನವರೆಗೂ ಎಲ್ಲ ಆಕಾಶವಾಣಿಯ ಸಿಬ್ಬಂದಿಗಳು, ವರ್ಗದವರು ನಮ್ಮ ಬಳಗದ ಒಂದು ಅಭಿವೃದ್ಧಿಗೆ ಬಹಳಷ್ಟು ನೆರವು ನೀಡಿದ್ದಾರೆ. ಅವರು ಶ್ರೀನಿವಾಸ್ ಸರ್ ಇರ್ಬೋದು, ಶಂಕರಪ್ಪ ಸರ್, ಕೇಶವಮೂರ್ತಿ ಸರ್ ಇರ್ಬೋದು, ಉಮೇಶ್ ಸರ್, ಮತ್ತೆ ಎಲ್ಲ ಬಳಗದವರು ಇದ್ದಾರೆ. ಬಳಗ ತನ್ನ 13ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ತಿರುವ ಸಂದರ್ಭದಲ್ಲಿ ಸಂಘದ ಅಭ್ಯುದಯಕ್ಕೆ ಕಾರಣೀಭೂತರಾದ ಶ್ರೀಮತಿ ಅನಂತಲಕ್ಷ್ಮಿ ಜೈನ್ ಮತ್ತು ಶ್ರೀಮತಿ ಜಯಲಿಂಗಣ್ಣ, ಶ್ರೀಮತಿ ವೈಜಯಂತಿ ಮತ್ತು ಸುಧಾರಾಜ್ ಮೇಡಮ್ ರವರು, ಕಾಳಿಹುಂಡಿ ಶಿವಕುಮಾರ್ ಅವರು ಮತ್ತು ನಮ್ಮ ಇವತ್ತು ಅತ್ಯಂತ ಹಿರಿಯ ಸದಸ್ಯರಾದ ಸೋಸ್ಲೆ ಮಾದೇವ್ ಶೆಟ್ಟರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕಲಾಪ್ರಸಾದ್ ಮೇಡಮ್ ಅವರು, ನಾಗರತ್ನ ನಾರಾಯಣ ಸ್ವಾಮಿ ಮೇಡಮ್ ಅವರು, ಮೃತ್ಯುಂಜಯ, ಅನಿತಾ ಅಶೋಕ್, ವೀಣಾ ಶ್ರೀಕಾಂತ್, BSP ಮತ್ತು ನಂಜನಗೂಡು ತಾಲೂಕಿನ ಅಗಿನವಾಳಿನ ಚೈತನ್ಯ ಬಳಗ ಹೀಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಕೈ ಜೋಡಿಸಿದ್ದಾರೆ. ಮತ್ತೆ ಈಗಿನ ಸಂದರ್ಭದಲ್ಲಿ ಪ್ರಸ್ತುತ ನಮ್ಮ ಬಳಗದ ಅಧ್ಯಕ್ಷರಾಗಿ ಶ್ರೀ ಕಣ್ಣೂರು ಬಿ ಗೋವಿಂದಾಚಾರ್ಯ ಅವರ ಮಾರ್ಗದರ್ಶನದಲ್ಲಿ ನಾವು ಬಳಗವನ್ನು ಮುನ್ನಡೆಸ್ತಾ ಇದ್ದೀವಿ. ಮತ್ತು ನಮ್ಮ ಕಾರ್ಯದರ್ಶಿಯವರಾದ ಶ್ರೀ TN ರಾಜೇಶ್ವರಿ ಅವರು ಕೂಡ ನಮಗೆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಬಳಗದ ಉಗಮಕ್ಕೆ ಸ್ಫೂರ್ತಿಯಾದ ಎಲ್ಲರಿಗೂ ನಾನು ವಂದಿಸುತ್ತಾ ಸಮುದ್ರದ ಬಳಗದ ಸರ್ವ ಸದಸ್ಯರಿಗೂ ಮತ್ತು ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು, ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮೂಡಿ ಬರ್ತಾನೆ ಚಂದಿರಾಮ, ತಾನಂದನು ಮೂಡಿ ಬರ್ತಾನೆ ಚಂದಿರಾಮ. ಮೂಡಲ್ಗುಡ್ಗಲ್ ಕೆರೆ ನೋಡೋ ಗೊಂದೆ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನು ಮೂಡಿ ಬರ್ತಾನೆ ಚಂದಿರಾಮ. ಅಂತಂಸಿ ನೋಡೋರ್ಗೆ ಎಂತ ಕುಂಡಲ್ ಕೆರೆ ಸಂತೆ, ಹಾದಿಲಿ ಕಲ್ಲು ಕಟ್ಟೆ, ತಾನಂದಲ್ಲೂ ಸಂತೆ, ಹಾದಿಲಿ ಕಲ್ಲು ಕಟ್ಟೆ. ಮೂಡಲ್ ಕುಂಡಲ್ ಕೆರೆ ನೋಡೋರ್ಗೊಂದೆ ಭೋಗ
ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ಬಾಳೆಯ ಹಣ್ಣಿನಂತೆ ಬಾಗೆ ಕುಂಡಲ್ ಕೆರೆ ಭಾವ ತಂದವನೇ ಬಣ್ಣದ ಸೀರೆ ತಾನಂದನೋ ಭಾವ ತಂದವನೇ ಬಣ್ಣದ ಸೀರೆ ಬಾಳೆಯ ಹಣ್ಣಿನಂತೆ ಬಾಗೆ ಕುಂಡಲ್ ಕೆರೆ ಭಾವ ತಂದವನೇ ಬಣ್ಣದ ಸೀರೆ ತಾನಂದನೋ ಭಾವ ತಂದವನೇ ಬಣ್ಣದ ಸೀರೆ ನಿಂಬೆಯ ಹಣ್ಣಿನಂತೆ ತುಂಬಿ ಕುಂಡಲ್ ಕೆರೆ ಅಂದ ನೋಡಲು ಶಿವ ಬಂದ್ರು ತಾನಂದನೋ ಅಂದ ನೋಡಲು ಶಿವ ಬಂದ್ರು ಮೂಡಲು ಕುಂಡಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ಅಂದಾವ ನೋಡಲು ಶಿವ ಬಂದ್ರು ಶಿವಮೊಗ್ಗಿ ಕಬ್ಬಕ್ಕಿ ಬಾಯ ಬಿಡುತ್ತಾವೆ ತಾನಂದನೋ ಕಬ್ಬಕ್ಕಿ ಬಾಯ ಬಿಡುತ್ತಾವೆ ಅಂದಾವ ನೋಡಲು ಶಿವ ಬಂದ್ರು ಶಿವಮೊಗ್ಗಿ ಕಬ್ಬಕ್ಕಿ ಬಾಯ ಬಿಡುತ್ತಾವೆ ತಾನಂದನೋ ಕಬ್ಬಕ್ಕಿ ಬಾಯ ಬಿಡುತ್ತಾವೆ ಕಬ್ಬಕ್ಕಿನೇ ಬಾಯ ಬಿಡುತ್ತಾವೆ ಬೀಡ ಕಬ್ಬ ಹೊಂಬಾಳೆ ನಡುಕ್ಯಾವೆ ತಾನಂದನೋ ಗಬ್ಬರ್ ಹೊಂಬಾಳೆ ನಡುಕ್ಯಾವೆ ಮೂಡಲ್ ಕುಂಡಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ಹಾಕೊಂದರೆ ಗೋಲು ನೂಕಾಕೊಂದೂರು ಗೋಲು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ತಾನಂದನೋ ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಹಾಕೊಂದರೆ ಗೋಲು ನೂಕಾಕೊಂದೂರು ಗೋಲು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ತಾನಂದನೋ ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಬೊಬ್ಬೆಯ ಹೊಡೆದಾವೆ ಬಾಳೆ ಮೀನು ಕೆರೆಯಾಗೆ ಬೊಬ್ಬಿ ಸಾರಂಗನ ಗುತ್ತಾವೆ ತಾನಂದನೋ ಬೊಬ್ಬಿ ಸಾರಂಗನ ಗುತ್ತಾವೆ ಮೂಡಲ್ ಕುಂಡಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ಅಂತರಂಸಿ ನೋಡೋರ್ಗೆ ಎಂತ ಕುಂಡಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಾನಂದನೋ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಮೂಡಲ್ ಕುಂಡಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ಮೂಡಲ್ ಕುಂಡಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ನಮ್ಗೆಲ್ಲ ತಿಳಿದಿರೋ ಹಾಗೆ ಆಕಾಶವಾಣಿ ಕೇವಲ ಒಂದು ಸರ್ಕಾರಿ ಸಂಸ್ಥೆ ಅಲ್ಲ ಅಷ್ಟೇ ಅಲ್ವ. ಮಾಹಿತಿ, ಮನರಂಜನೆ ಮತ್ತು ಶೈಕ್ಷಣಿಕ ಅರಿವನ್ನು ಮೂಡಿಸ್ತಿರುವಂಥ ನಿತ್ಯ ಕಲಿಕೆಯ ವಿಶ್ವವಿದ್ಯಾನಿಲಯ ಸದೃಶ ಸಂಸ್ಥೆ ಅಂತ ನಾನು ಅಂದ್ಕೊಂಡಿದ್ದೇನೆ. ವಿಶ್ವವಿದ್ಯಾನಿಲಯದಲ್ಲಾದ್ರೂ ಒಂದು ಪ್ರವೇಶಕ್ಕೆ ಅರ್ಹತೆ ಬೇಕಾಗುತ್ತೆ, ಡಿಗ್ರಿ ಇನ್ನೊಂದು PUC ಆಗಿರ್ಬೇಕು ಇತ್ಯಾದಿ. ಆದರೆ ಇಲ್ಲಿ ಕಲಿತವರಿಗೂ ಪ್ರವೇಶ, ಕಲಿಯದವರಿಗೂ ಪ್ರವೇಶ, ಕಲಿತವರ ಕಾಮಧೇನು, ಕಲಿಯದವರ ಕಲ್ಪತರು ಅಂತೇನೆ ಪ್ರೊಫೆಸರ್ ತೇಜುಗೌಡರು ಆಕಾಶವಾಣಿಯ ವಿಶ್ಲೇಷಣೆ ಮಾಡಿದ್ದಾರೆ. ಮತ್ತೆ ಈ ಆಕಾಶವಾಣಿಯ ಸಾಮರ್ಥ್ಯ ಬೇರೆ ಯಾವ ಮಾಧ್ಯಮಗಳಿಗೂ ಇಲ್ಲ ಅಂತ ಈಗಾಗಲೇ ಚಂದ್ರಮೌಳಿ ಅವರು ಹೇಳಿದ್ದಾರೆ. ಅದೇ ಮಾತನ್ನ ನಾನು ಅನುಮೋದಿಸ್ತೀನಿ. ಯಾಕೆ ಅಂದ್ರೆ ಈ ಪ್ರಸಾರ ಸಂಸ್ಥೆ ಕ್ಷಿಪ್ರಗತಿಯಲ್ಲಿ ಮಾಹಿತಿ ನೀಡುವಂತಹ ಸಂಸ್ಥೆ ಒಂದನೇದು. ಜೊತೆಯಲ್ಲಿ ಇದರ ಬದ್ಧತೆ ಕೂಡ ಬೇರಾವ ಮಾಧ್ಯಮದವರೆಗೂ ಇಲ್ಲದಂತಹ ಬದ್ಧತೆ. ಅದು ಏನು ಆ ವಿಶಿಷ್ಟ ಸ್ವರೂಪದ್ದು? ಆಕಾಶವಾಣಿಯಲ್ಲಿ ನ್ಯೂಸ್ ಈಸ್ ಡಿಫರೆಂಟ್, ವ್ಯೂಸ್ ಆರ್ ಡಿಫರೆಂಟ್, ಪ್ರೋಗ್ರಾಮ್ಸ್ ಆರ್ ಡಿಫರೆಂಟ್. ಅದು ಈ ಬ್ರಾಡ್ ವಿಭಜನೆ ಇದೆಯಲ್ಲ, ವಿಶಾಲ ಬಂದದ್ದು. ಇಲ್ಲಿ ನ್ಯೂಸ್ ವಾರ್ತಾವಾಚಕರು ಅತ್ಯಂತ ನಿರ್ಭಾವುಕರಾಗಿ ನಿರ್ಲಿಪ್ತತೆಯಿಂದ ಅವರು ವಾಚನವನ್ನು, ಮಾಹಿತಿಯನ್ನು ಮುಟ್ಟಿಸುವುದಷ್ಟೇ ಅವರ ಕರ್ತವ್ಯ.
ಅಲ್ಲಿ ಯಾವ ಹಾವಭಾವಗಳಿಗೆ ಈಗೆಲ್ಲ ನೋಡ್ತೀವಲ್ಲ ನಾವು, ನ್ಯೂಸ್ ರೀಡರು, ಆಂಕರು ಅವರೇ, ಕಾಂಪಿಯರು ಅವರೇನೆ, ಕಂಟೆಂಟ್ ಮಾಡೋರು ಅವರೇನೆ, ಹೊಗಳೋರು ಅವರೇನೆ, ಎಲ್ಲ ಅವರೇ, ಏಕಪಾತ್ರಾಭಿನಯ. ಆದರೆ ಆಕಾಶವಾಣಿಲಿ ಹಾಗಿಲ್ಲ. ಆ ಸಂಸ್ಕೃತಿ, ಅದೇ ಸಂಸ್ಕೃತಿ ದೂರದರ್ಶನ ಚಂದನದ್ದು, ಅಲ್ಲಿಂದ ಬಂದವರೇ ಇಲ್ಲಿ ಅಂತ ಹೇಳೋದು. ಮತ್ತೆ ಎರಡನೆಯದು ವ್ಯೂಸ್, ಅವರವರ ಅಭಿಪ್ರಾಯ ಮಂಡನೆ, ಅವರವರದು ಅಭಿಪ್ರಾಯ ಮಂಡನೆ, ಅದಕ್ಕೆ ಅವರವರೇ ಏನು ಅಧಿಕಾರಶಾಲಿ ಅದಕ್ಕೆ. ಮತ್ತೆ ಪ್ರೋಗ್ರಾಮ್ಸ್, ಈ ಪ್ರೋಗ್ರಾಮ್ಸ್ ನಲ್ಲಿ ಭಿನ್ನ ಭಿನ್ನ ರೀತಿಯ ಜನಗಳು, ಅಪಾರ ವೃದ್ಧರಾದಿಯಾಗಿ ಎಲ್ಲರನ್ನೂ ಒಳಗೊಂಡಂತಹ ಕಾರ್ಯಕ್ರಮಗಳು, ಅವರ ಆಶೋತ್ತರಗಳನ್ನ ಬಿಂಬಿಸುವಂತಹ ಕಾರ್ಯಕ್ರಮಗಳು, ಮಕ್ಕಳಿಂದ ಹಿಡಿದು ವಯೋಮಾನದವರೆಗೂ, ಎಲ್ಲ ಜನಾಂಗದವರೆಗೂ, ಮತ್ತೆ ವಿಶೇಷವಾಗಿ ಕೃಷಿಕರಿಗೆ, ಇದು ಎಲ್ಲವನ್ನು ಯಾವುದು ಬಿಟ್ಟಿಲ್ಲ. ಇವತ್ತು ಏನಾದರೂ ಯಾರಾದರೂ ಹೊಸ ಕಾರ್ಯಕ್ರಮ ಯಾವುದೇ ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮಂಥವರಿಗೆ ಅದು ಹೊಸದು ಅನ್ಸೋದಿಲ್ಲ. ಯಾಕೆಂದ್ರೆ ಯಾವತ್ತೂ ಆಕಾಶವಾಣಿಯಲ್ಲಿ ಅದನ್ನ ಪ್ರಸಾರ ಮಾಡಿ ನಾವು ಮುಗಿಸಿಬಿಟ್ಟಿದ್ದೇವೆ. ಮತ್ತೆ ಯಾವುದೂ ನಮಗೆ ಹೊಸತನವಲ್ಲ. ಈಗ ಏನಂದ್ರೆ ಟೂ ವೇ ಕಮ್ಯುನಿಕೇಶನ್ ಆಗಿರೋದು ಒಂದು ಒಳ್ಳೆಯ ಒಂದು ಬೆಳವಣಿಗೆಯಾಗಿದೆ ಇತ್ತೀಚೆಗೆ. ಹಿಂದೆ ಅದು ಅಷ್ಟಿರಲಿಲ್ಲ. ಅದು ತುಂಬಾ ಒಳ್ಳೆಯ ಶ್ರೋತೃಗಳನ್ನು ಒಳಗೊಳ್ಳುವಂತಹ ಸಾಮರ್ಥ್ಯ ಅದಕ್ಕೆ ಬಂದಿದೆ. ಜೊತೆಯಲ್ಲಿ ಕಾರ್ಯಕ್ರಮ ಕೇವಲ ಕಾರ್ಯಕ್ರಮವಾಗಿರುವುದಿಲ್ಲ, ದಟ್ಸ್ ಇನ್ಫೋಟೈನ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ ಆಕಾಶವಾಣಿ ಪರಿಭಾಷೆಯಲ್ಲಿ. ಅದು ಏನು ಇನ್ಫೋಟೈನ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ, ಈಗ ನೋಡಿ ಬರೀ ಚಿತ್ರಗೀತೆ ಪ್ರಸಾರ ಆಕಾಶವಾಣಿಯಲ್ಲಿ ತುಂಬಾ ಜನಕ್ಕೆ ಮೆಚ್ಚುಗೆಯಾದಂತಹ ಕಾರ್ಯಕ್ರಮ. ಆಮೇಲೆ ನಾನು ನವಿಲುಗರಿ ಅಂತ ಪ್ರಾರಂಭ ಮಾಡಿದ್ದೇನೆ. ಏನು ಉದ್ದೇಶಕ್ಕೆ ಅಂದ್ರೆ, ಚಿತ್ರಗೀತೆ ಕೇಳ್ತಾರೆ ಎಲ್ಲರೂ, ಅವ್ರನ್ನ ಹಿಡಿದಿಟ್ಕೋಬೇಕು, ಜೊತೆಯಲ್ಲಿ ಅವರಿಗೆ ಮಾಹಿತಿನ ಒದಗಿಸ್ಬೇಕು. ಹೀಗಾಗಿ ನಮ್ಮ ರಾಜಲಕ್ಷ್ಮಿ ಶ್ರೀಧರ್ ಆಗ್ಬೋದು, ಜಿ ಕೆ ರವೀಂದ್ರ ಕುಮಾರ್ ಅವರು, ಈ ಕೇಶವಮೂರ್ತಿ, ಇನ್ನು ಅನೇಕರು ನಮ್ಮ ಸಹೋದ್ಯೋಗಿಗಳು ನವಿಲುಗರಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ರಾಗದ ರಾಗ ಪರಿಚಯ, ಅದರಲ್ಲಿ ಸಿನಿಮಾ ಚಿತ್ರಗೀತೆಗಳನ್ನ ನಮ್ಗೆ ಬೇಗ ನೆನಪಿರುತ್ತೆ. ಧಾಮೆಯ ನೋಡಂತ ಬಂದ, ಇದು ಹಿಂದೋಳ ರಾಗ ಅಂತ ನಮಗೆ ರಾಜಲಕ್ಷ್ಮಿ ಅವರಿಂದ ಗೊತ್ತಾಯ್ತು, ನೆನಪಿರುತ್ತೆ. ಹೀಗೆ ಇದನ್ನ ತುಂಬಾ ಚೆನ್ನಾಗಿ ರಾಜಲಕ್ಷ್ಮಿ ನನ್ನ ಗುರುಗಳು ಅಂತ ನಾನು ಹೇಳ್ತೇನೆ, ಸಂಗೀತ ಗುರುಗಳು ಆಯ್ತಾ. ಹೀಗಾಗಿ ಇನ್ಫೋಟೈನ್ಮೆಂಟ್ ಪ್ರೋಗ್ರಾಮ್ ಅಂತಂದ್ರೆ ಇದನ್ನ ಆಕಾಶವಾಣಿ ಹೆಚ್ಚು ಹೆಚ್ಚು ಇಂದು ಬೆಳೆಸ್ತಾ ಇದೆ. ಇದು ಎಲ್ಲಾ ದೃಷ್ಟಿಯನ್ನು, ಈ ಸಾಮರ್ಥ್ಯವನ್ನ ಕಂಡಂತಹ ನಮ್ಮ ದೇಶ ಕಂಡ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಇಂತಹ ಬಹುಮಾಧ್ಯಮ ಸಂದರ್ಭದಲ್ಲೂ ಕೂಡ ಆಕಾಶವಾಣಿಯನ್ನೇ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಯಾಕೆ ಆಯ್ಕೆ ಮಾಡಬಹುದು? ಎಷ್ಟು ಬಹುಮಾಧ್ಯಮ 129 ಸರಣಿಗಳನ್ನು ತಲುಪುತ್ತಾ ಇದೆ. ಅವರೇ ತಮ್ಮ ಒಂದು ಅನುಭವದಲ್ಲಿ ಹೇಳ್ತಾರೆ, ಗುಜರಾತಿನಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅಲ್ಲಿನ ದೂರದ ಗುಡ್ಡಗಾಡುಗಳಲ್ಲಿ ಅವರು ಹೋಗ್ತಾ ಇದ್ದಾಗ ಅಲ್ಲಿ ಒಬ್ಬ ಟೀ ಅಂಗಡಿಯನ್ನು, ಬಡ ರೈತ, ಅಲ್ಲಿ ಗುಡ್ಡಗಾಡಿನಲ್ಲಿ ಒಂದು ಅಂಗಡಿಯಲ್ಲಿ ಟ್ರಾನ್ಸಿಸ್ಟರ್ ಇಟ್ಕೊಂಡು ರೇಡಿಯೋ ಕೇಳ್ತಾ ಇರ್ತಾನೆ. ಅದನ್ನ ನೋಡಿ ಎಷ್ಟು ತಲುಪ್ತಾ ಇದೆ ರೇಡಿಯೋ. ಅವನಿಗೆ ಟಿವಿ ಇಟ್ಕೊಳಕ್ ಆಗಲ್ಲ, ಅದು ವ್ಯಾಪಾರನೂ ಮಾಡಬೇಕು ಅವನು ಹೊಟ್ಟೆ ಪಾಡಿಗೆ. ಆದ್ರೆ ಅವನು ಎಂಟರ್ಟೈನ್ಮೆಂಟು ಬೇಕು, ಅವನಿಗೆ ದೇಶದ ಆಗುಹೋಗುಗಳ ಮಾಹಿತಿನೂ ಬೇಕು. ಹೀಗಾಗಿ ಮುರುಗು ಗುಡಿಸಲಿನಲ್ಲಿರುವವರನ್ನು ತಲುಪುವಂತೆ, ದಂತ ಗೋಪುರಗಳಲ್ಲಿ ಇರುವವರನ್ನು ತಲುಪುವಂತೆ, ಮಾನ್ಯರನ್ನ, ಶ್ರೀಸಾಮಾನ್ಯರನ್ನ ತಲುಪುವಂತಹ ಜವಾಬ್ದಾರಿಯನ್ನ ಹೊತ್ತು ನರೇಂದ್ರ ಮೋದಿಯವರು ಆಕಾಶವಾಣಿಯನ್ನೇ ಆಯ್ಕೆ ಮಾಡಿಕೊಂಡದ್ದು ಆಕಾಶವಾಣಿಯ ಹೆಮ್ಮೆಯ ಹೋಡುಗಳಿಗೆ ಮತ್ತೊಂದು ಗರಿ ಮೂಡಿಸಿದಂತಾಗಿದೆ ಅಂತ ನಾನು ಹೇಳಕ್ ಇಷ್ಟ. ಮತ್ತೆ ಇಷ್ಟು ಆದ ನಂತರ ಈ ಮಹಾನ್ ಸಂಸ್ಥೆಯಲ್ಲಿ ನನ್ನಂತಹ ಸಾಮಾನ್ಯರಿಗೆ ಸುಮಾರು 40 ವರ್ಷಗಳ ಕಾಲ ಸೇವೆ ಸಲ್ಲಿಸುವಂತಹ ಸದವಕಾಶ ದೊರಕಿದ್ದು ನನ್ನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ನಾನು ಸಾಕಷ್ಟು ಜನರಿಂದ ಆಕಾಶವಾಣಿಯಲ್ಲಿದ್ದಾಗ ಕಲಿತೆ. ಎಷ್ಟೋ ಜನಗಳ ವರ್ತನೆಗಳಿಂದ ಹೀಗಿರಬಾರದು ಅನ್ನೋದನ್ನು ನಾವು ಕಲಿತೇವೆ ಆಕಾಶವಾಣಿ. ಎಷ್ಟೋ ಜನರ ಸಹೃದಯತೆ ವರ್ತನೆಗಳಿಂದ ಹೀಗೆ ಇರಬೇಕು ಅನ್ನೋದನ್ನು ನಾವು ಕಲಿತೇವೆ. ಅಂಥ ಕೆಲವು ನಿರ್ದೇಶಕರಲ್ಲಿ ಡಾಕ್ಟರ್ HR ಕೃಷ್ಣಮೂರ್ತಿಯವರು, ಇವತ್ತು ಅವರು ಬರಬೇಕಾಗಿತ್ತು, ಅವರ ಅನಾರೋಗ್ಯದ ಕಾರಣದಿಂದ ಅವರು ಬಂದಿಲ್ಲ. ಅವರು ನನಗೆ ಅತ್ಯಂತ ಪ್ರಭಾವ ಬೀರಿದಂತಹ ವ್ಯಕ್ತಿ ನಿರ್ದೇಶನದಲ್ಲಿ. ಅವರು ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆದ್ಮೇಲೂ ಕೂಡ
ಸ್ಟೇಷನ್ ಡೈರೆಕ್ಟರ್ ಆಗಿದ್ದಾಗೂ ಕೂಡ ನನ್ನ ಅನೇಕ ಸಮಸ್ಯೆಗಳನ್ನ ಅತ್ಯಂತ ಸ್ನೇಹಮಯವಾಗಿ ಮುನ್ನಡೆಸಿದವರು, ಲೇಖಕರು ಕೂಡ ಅವರು. ಅಷ್ಟೇ ಅಲ್ಲ, ಜಯಶ್ರೀ ಶಾನ್ಭಾಗ್ ಅವರು ಬಂದಿದ್ದಾರೆ ಇಲ್ಲಿ. ನಾವೆಲ್ಲ ಅತ್ಯಂತ ಸೌಹಾರ್ದತೆಯಿಂದ ಕೆಲಸ ಮಾಡಿದವರು. ಮತ್ತೆ ನನಗೆ ಒಂದು ಸೌಭಾಗ್ಯ ಒದಗಿತು. ಮೈಸೂರು ಆಕಾಶವಾಣಿಯಲ್ಲಿ 1974ರಲ್ಲಿ ಅದು ಪುನರಾರಂಭಗೊಂಡಿತು. ಬೆಂಗಳೂರಿನ ಇಲ್ಲಿ ಮತ್ತೆ 35ರ ನಂತರದಲ್ಲಿ ಒಂದು 19 ವರ್ಷ ಬೆಂಗಳೂರಿನ ರಾಜಕಾರಣಿಗಳೆಲ್ಲ ಬೆಂಗಳೂರಿನಲ್ಲಿ ಆಕಾಶವಾಣಿ ಆಗ್ಬೇಕು ಅಂತ ಒಂದು ಹುನ್ನಾರ ಮಾಡಿದ್ಮೇಲೆ 1950ರಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಯಿತು ಮೈಸೂರು ಆಕಾಶವಾಣಿ. ಆ ನಂತರ 74ರವರೆಗೂ ಕೂಡ ನಾನು ಸುದೀರ್ಘವಾದ ಮೌನ ಆವರಿಸಿಬಿಟ್ಟು ಮೈಸೂರು ಆಕಾಶವಾಣಿಯಲ್ಲಿ ಮತ್ತೆ ಪುನರಾರಂಭ ಆಯಿತು. ಆ ಪುನರಾರಂಭ ಆಗಿದಂತಹ ಸಂದರ್ಭದಲ್ಲಿ ನಿರ್ದೇಶಕರಾಗಿದ್ದಂತಹ ಶ್ರೀ ಎಂ ಶಂಕರ್ ಅವರು ಮತ್ತೆ ಕಾರ್ಯಕ್ರಮ ಅಧಿಕಾರಿಯಾಗಿದ್ದಂತಹ ಬಸವರಾಜ್ ಅವರು ಇಲ್ಲೇ ಬಂದಿದ್ದಾರೆ. ಬಸವರಾಜ್ ಅವರು ಮತ್ತೆ ಇವರೆಲ್ಲರೂ ಕೂಡ ಜೊತೆಯಲ್ಲಿದ್ದು. ಹಾಗೆ ಆ ದಿನದಿಂದ ಹಿಡಿದು 2012ರಲ್ಲಿ ನಾನು ನಿವೃತ್ತಿಯಾಗುವವರೆಗೂ ಯಾರ್ಯಾರು ನಿರ್ದೇಶಕರಿದ್ರು ಅವ್ರ ಜೊತೆ ಎಲ್ಲ ಕೆಲಸ ಮಾಡೋ ಸೌಭಾಗ್ಯ ನನಗೆ ಸಿಕ್ಬಿಡ್ತು. ಎಲ್ಲೋ ಟ್ರಾನ್ಸ್ಫರ್ ಆಗಿ ಹೋಗಿ ಬರ್ತಿದ್ದೆ, ಇವರಟ್ಟ ಇನ್ನೊಬ್ಬರು ಬಂದಿರೋರು, ನಾನು ಇನ್ನೆಲ್ಲೋ ಹೋಗಿ ಬರೋಕೆ ಮತ್ತೆ ಬರ್ತಾ ಇದ್ರು. ಹೀಗಾಗಿ ಅಲ್ಲಿ ಇದ್ದಂತಹ 15 ನಿರ್ದೇಶಕರ ಜೊತೆನೂ ಕೆಲಸ ಮಾಡುವಂತಹ ಸೌಭಾಗ್ಯ ನನಗೆ ಒದಗಿತು. ಅದರಲ್ಲೂ ಕೂಡ ಉದ್ಘೋಷಕರಾಗಿ, ಅಸಿಸ್ಟೆಂಟ್ ಸ್ಟೇಷನ್ ಡೈರೆಕ್ಟರ್ ಆಗಿ, ಮತ್ತೆ ಸ್ಟೇಷನ್ ಡೈರೆಕ್ಟರ್ ಆಗಿ, ಕಾರ್ಯಕ್ರಮಾಧಿಕಾರಿ, ಹೀಗೆ ಎಲ್ಲ ಹಂತಗಳಲ್ಲೂ ಅವರ ಒಂದು ಸಹಕಾರ ನನಗೆ ಸಿಕ್ತು. ಸೌಹಾರ್ದ ಇದು ಒಂದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡು. ಆಮೇಲೆ ಮತ್ತೊಂದು ಅಂಶ ಹೇಳ್ಬೇಕು ಅಂತಂದ್ರೆ, ಯಾವುದೇ ಒಬ್ಬ ನಿರ್ದೇಶಕರಿಗಾಗ್ಲಿ ಅವರದ ಆಲೋಚನೆಗಳು ಎಷ್ಟು ಮಟ್ಟದಲ್ಲಿ ಇದ್ದರೂ ಕೂಡ ಏನೇನೋ ಕಲ್ಪನೆಗಳಿರುತ್ತವೆ. ಮಾಡಬೇಕು, ಹೀಗೆ ಮಾಡಬೇಕು, ಒಂದು ಸ್ಟೇಷನ್ ಕೇಂದ್ರನ ಹೇಗೆ ಮುನ್ನಡೆಸಬೇಕು, ಈ ಹೊಸ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ. ಆದರೆ ಅದೆಲ್ಲವೂ ಅನುಷ್ಠಾನಕ್ಕೆ ಬರಬೇಕಾದ್ರೆ ಕೇವಲ ನಿರ್ದೇಶಕರೊಬ್ಬರಿಂದ ಖಂಡಿತ ಸಾಧ್ಯವಿಲ್ಲ. ಅವರು ಆಲೋಚನೆ ಮಾಡ್ತಾ ಕೂತಿರ್ಬೇಕಾಗಿತ್ತಷ್ಟೇ. ಅದನ್ನ ಅನುಷ್ಠಾನಗೊಳಿಸೋರು ನಮ್ಮ ವಿಜಯ ಅಂಗಡಿ, ಕೇಶವಮೂರ್ತಿ, ರಾಜಲಕ್ಷ್ಮಿ ಶ್ರೀಧರ್ ಮುಂತಾದಂತಹ ಸುಬ್ರಹ್ಮಣ್ಯ ಇಂತಹವರ ಸಹೋದ್ಯೋಗಿಗಳ ಸಹಕಾರದಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆ ಸಹೋದ್ಯೋಗಿಗಳನ್ನ ನಾವು ಪ್ರೀತಿಯಿಂದ ನಡೆಸ್ಕೊಂಡಾಗ, ಪ್ರೀತಿ ಅನ್ನೋದೊಂದು ಮಹಾ ಅಸ್ತ್ರ ಅಂತ ಹಾಮನಾಯಕರು ಒಂದ್ ಕಡೆ ಚಿಂತನದಲ್ಲಿ ಬರೀತಾರೆ. ಪ್ರೀತಿ ಅನ್ನೋದೊಂದು ಮಹಾ ಅಸ್ತ್ರ ಅಂತ. ಆ ಮಹಾ ಅಸ್ತ್ರವನ್ನ ನಾವು ಅವರಿಗೆ ಭಾಷೆಯಾಗದಂತೆ ಪ್ರಯೋಗಿಸಿದಾಗ ಅವರೆಲ್ಲ ನಮ್ಮನ್ನ ಪ್ರೀತಿಸ್ತಾರೆ. ಕೆಲಸ ಮಾಡೋದು ಸುಲಭ ಆಗತ್ತೆ. ಆಮೇಲೆ ನಮ್ಮ ಕೆಲಸದಲ್ಲಿ ಪಾರದರ್ಶಕತೆ ಇರ್ಬೇಕಾಗುತ್ತೆ. ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರೆ ತಿದ್ದಬೇಕಾಗುತ್ತೆ. ಆ ತಿದ್ದುವಿಗೆ ಇತರರಿಗೆ ಪಾಠ ಆಗ್ಬೇಕು. ನಾನ್ ನಾಳೆ ಈ ತಪ್ಪು ಮಾಡಿದ್ರೂ ನನಗೆ ಈ ಶಿಕ್ಷೆ ಕೊಡ್ತಾರೆ. ಇದೇ ಒಂದು ನಿರ್ದೇಶಕ ಸ್ಥಾನದಲ್ಲಿರುವವರಿಗೆ ಬೇಕಾದಂತಹ ಪಾರದರ್ಶಕತೆ ಅನ್ನೋದು ನನ್ನ ಅನುಭವಕ್ಕೆ ಬಂದಂತಹ ಮಾತು. ಮಾತಾಡ್ತಾ ಇದ್ರೆ ಹೀಗೆ ಮಾತಾಡ್ತಾ ಇರ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ಈ ಪುಸ್ತಕವನ್ನ ಬರೆಯೋದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ, ನಾನು ನಿವೃತ್ತಿಯ ನಂತರ ಅನೇಕ ಸಾಹಿತ್ಯ ಕೃತಿಗಳನ್ನ ವಿಶೇಷವಾಗಿ ಭೈರಪ್ಪನವರು ಕುರಿತಂತೆ ಭೈರಪ್ಪನವ್ರ ಸಾಹಿತ್ಯ ಶ್ರೇಷ್ಠತೆಯನ್ನ, ಶ್ರೀಸಾಮಾನ್ಯರು ಕಂಡ ಬಗೆಯನ್ನ, ನಮ್ಮ ಗುರುದತ್ ಅವರಂತ ವಿದ್ವಾಂಸರು ಕಂಡ ಬಗೆಯನ್ನ, ಹೀಗೆ ಹಲವಾರು ರೀತಿಗಳಲ್ಲಿ ಅವರ ವ್ಯಕ್ತಿತ್ವವನ್ನ, ಅವರ ಸಾಹಿತ್ಯ ಶ್ರೇಷ್ಠತೆಯನ್ನ ಚಿತ್ರಿಸೋದಕ್ಕೆ ಪ್ರಯತ್ನ. ಓದಿದಂತಹ ನನ್ನ ಗೆಳತಿ ನಾಗರತ್ನ ಅವರು ಇಲ್ಲೇ ಬಂದಿದ್ದಾರೆ. ಇನ್ನು ಕೆಲವು ಸಂಸ್ಕೃತಿ ಸುಬ್ರಹ್ಮಣ್ಯ ಇವತ್ತು ಅವರಿಲ್ಲ. ಆಮೇಲೆ ಬಾಂಬೆನಲ್ಲಿ ಉಮಾರಾಮರಾವ್ ಅಂತ ಹೇಳ್ಬಿಟ್ಟು ಅವರೊಬ್ರು ಭೈರಪ್ಪನವರ ಅಭಿಮಾನಿ. ಅವರು ಕೂಡ ನನಗೆ ಏನ್ ಹೇಳಿದ್ರು ಅಂದ್ರೆ, ಮೇಡಮ್ ನೀವು ಆಕಾಶವಾಣಿ ಅನುಭವಗಳನ್ನು ಬರೀರಿ, ಅದು ಚೆನ್ನಾಗಿರುತ್ತೆ, ಅಷ್ಟು ವರ್ಷದ್ದು ಸ್ವಲ್ಪ ಇದಕ್ಕೆ ಈ ಕಡೆ ಇದಕ್ಕೆ ಇದು ಮಾಡಿ ಅಂತ, ಡೈವರ್ಟ್ ಆಗಿ ಅಂತ ಬಿಟ್ಟು ನನಗೆ ಹೇಳಿದ್ರು. ಯಾಕೆಂದ್ರೆ ಮತ್ತೊಂದು ಪುಸ್ತಕ ಭೈರಪ್ಪನವ್ರ ಮೇಲೆ ಬಂದ್ಬಿಡ್ತೀನೇನೋ ಅಂತ ಅವ್ರಿಗೆ ಸ್ವಲ್ಪ ಯೋಚನೆ ಆಯ್ತು ಏನೋ ಗೊತ್ತಿಲ್ಲ. ಆ ವೇಳೆಗೆ ನನ್ನ ಭೈರಪ್ಪನವ್ರ ಕುರಿತ ಪತ್ರ ಸಾಹಿತ್ಯ ಆಗಿ ನಾನು ಬರೀಲಾಕ ತಲೆಗಿತ್ತು. ಅದ್ರ ತಕ್ಷಣ ಆ ಬೀಜನ ಹೊರಗಾಗಿ ಇವರ ಸಲಹೆಯನ್ನ ತಗೊಂಡೆ. ಮತ್ತೆ ಅದರಂತೆ ಒಂಥರ ಪ್ರೇರಣೆ ಸಿಕ್ತು. ಅದರಿಂದ ಸಂಸ್ಕೃತಿ ಸುಬ್ರಹ್ಮಣ್ಯ ಅವರಂತೂ ನೋಡಿ, ನಾನೇ ಪ್ರಕಟಿಸ್ಬೇಕು, ನೀವು ಇನ್ಯಾರು ಪ್ರಕಟಣೆಗೆ ಹೇಳ್ಬಾರ್ದು, ನಾನೇ ಪ್ರಕಟಿಸ್ಬೇಕು ಅಂತ ಕೂಡ ನನ್ನ ಒತ್ತಾಯ ಮಾಡಿದ್ರು 2020ರಲ್ಲಿ. ಸೊ ಹೀಗಾಗಿ ಈ ಪುಸ್ತಕಕ್ಕೆ ಪ್ರೇರಣೆ ಒಂದು ರೀತಿ ಇವರು 3 ಜನನು ಅಂತ ನಾನು ಅನ್ಕೊಳ್ತೀನಿ. ಅದಕ್ಕಾಗಿ ನಿಮ್ಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ, ಆಯ್ತಾ. ಮತ್ತೆ ಈ ಪುಸ್ತಕಕ್ಕೆ ಒಂದು
ಮುನ್ನುಡಿನ ಬರಿಬೇಕು ಅಂತ ಕೇಳಿದಾಗ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಶ್ರೀ ಪ್ರಸಾರಾಂಗದ ನಿರ್ದೇಶಕರು ಆಗಿದ್ದಂತಹ ಪ್ರಾಧ್ಯಾಪಕರು ಆಗಿದ್ದಂತಹ ಡಾಕ್ಟರ್ ಸಿ ನಾರಾಯಣ ಅವರು ಸಂತೋಷದಿಂದ ಒಪ್ಪಿಕೊಂಡು ಸುದೀರ್ಘವಾದ ಮುನ್ನುಡಿಯನ್ನು ಬರೆದಿದ್ದಾರೆ. ಇವತ್ತು ಅವರು ಬರಬೇಕಾಗಿತ್ತು, ಅವರಿಗೆ ಬೇರೊಂದು ಕಾರ್ಯಕ್ರಮ ನಿಮಿತ್ತ ಅವರು ಬರಲಿಲ್ಲ ಇವತ್ತು. ಅದು ಮುನ್ನುಡಿ ಅವರು ದೀರ್ಘವಾಗಿ ಬರ್ಕೊಂಡ್ಮೇಲೆ ಅದಕ್ಕೊಂದು ಬೆನ್ನುಡಿ ಬೇಕು ಅಂತ ಅನ್ನಿಸ್ತು. ಆ ಬೆನ್ನುಡಿಗೆ ನಾನು ಶತಾಧಾನಿ ಗಣೇಶ್ ಅವರನ್ನ ಕೇಳೋದೋ ಬೇಡವೋ ಅಂತ ಒಂಥರ ಹಿಂಜರಿಕೆ ಆಗಿತ್ತು ನನಗೆ. ಅಷ್ಟು ದೊಡ್ಡವರು ನನ್ನ ಪುಸ್ತಕಕ್ಕೆ ಬೆನ್ನುಡಿ ಬರ್ಬೋದು ಅಂತ ಕೇಳೋದು ಹೇಗೆ, ಅವರಿಗೆ ಪುರುಷೋತ್ತಾರು ಇರುತ್ತಾ ಹೇಗೆ ಅಂತ. ಆದರೂ ಧೈರ್ಯ ಮಾಡಿ ಹೇಳಿದೆ, ಬೆನ್ನುಡಿ ಆಯ್ತು ಕಳಿಸಿ ಸ್ವಲ್ಪ ಸಂತೋಷವಾಗಿ ಓದ್ಬಿಟ್ಟು ಅವರು ಒಂದು ರೀತಿ ಭಾವುಕರಾಗ್ಬೋದು. ನನಗೆ ಅವರು ಭಾವುಕತೆಯಿಂದ ಮಾತಾಡಿದ್ದನ್ನು ಕೇಳೇ ಇರಲಿಲ್ಲ. ನನಗೆ ಇದು ಒಂದು ಕಾದಂಬರಿನ ಅಂತ ಅನ್ನಿಸ್ತಾ ಇದೆ. ವಿಜಯಹರನ್ ಒಂದು ಪಾತ್ರವಾಗಿ ಕಾಣಿಸ್ತಾ ಇದ್ದಾಗ ನೀವು ಸೊಗಸಾಗಿದೆ ಅನುಭವ ಕಥನ ಕಾದಂಬರಿ ತರ ಬರ್ಬಿಟ್ಟು ಎಷ್ಟು ಕಷ್ಟಪಟ್ಟಿದ್ದೀರಪ್ಪ ನೀವು. ತುಂಬಾ ಶ್ರೀಮಂತ ಸುಖಿ ಕುಟುಂಬದವ್ರನ್ನ ಭಾವಿಸ್ತಿದ್ನಲ್ಲ, ಅದೆಲ್ಲ ನನಗೆ ತಮಾಷೆ ಮಾಡಿದ್ರು ಅವರು. ಹಾಗೆ ಅವರು ಒಂದು ರೀತಿ ಸಾಧಾರಣ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತ ಒಂದು ಮಾತಿದೆಯಲ್ಲ, ಹಾಗೆ ನನ್ನ ಒಂದು ಈ ಕೃತಿಗೆ ಆ ಸುವರ್ಣದ ಚೌಕಟ್ಟಿನಂತಹ ಮೌಲ್ಯಯುತವಾದ ಮಾತುಗಳನ್ನ ಶತಾಧಾನಿ ಡಾಕ್ಟರ್ ಗಣೇಶ್ ಅವರು ಬರ್ಕೊಟ್ಟಿದ್ದಾರೆ. ಅದು ವಿಚಾರ ಪ್ರಚೋದಕವಾಗಿದೆ, ವಿದ್ವತ್ಪೂರ್ಣವಾಗಿದೆ ಅಂತ ನಾನು ಮತ್ತೆ ಹೇಳಲೇಬೇಕಾಗಿಲ್ಲ. ಸೊ ಇಂತಹ ಅವಧಾನಿಗಳಿಗೆ ನಾನು ಕೇವಲ ಧನ್ಯವಾದಗಳು ಅಂತ ಹೇಳ್ಬಿಟ್ರೆ ಸಾಲ. ಆ ಶತಾವಧಾನಿಗಳು ಶತಾಯುಷಿಯಾಗಿ ನಮ್ಮೊಂದಿಗೆ ಹಲವಾರು ದಶಕಗಳು ಇರಲಿ, ಭುವನದ ಭಾಗ್ಯವಾಗಿ ಇರಲಿ ಅಂತಷ್ಟೇ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತೆ ನನ್ನ ಈ ಪುಸ್ತಕ ಕೇವಲ ಓದುವ ಪುಸ್ತಕವಾಗಿ ಅಷ್ಟೇ ಉಳಿಯಬಾರದು. ಆಕಾಶವಾಣಿಯ ಕೇಳ್ಮೆ, ಆಕಾಶವಾಣಿಯ ಹಿರಿಮೆ ಗರ್ಭೆ, ಕೇಳ್ಮೆಯಲ್ಲಿ ನಮಗೆ ಕೇಳ್ಮೆಯ ಕಡೆನೇ ಹೆಚ್ಚು ಆಸಕ್ತಿ. ಹೀಗಾಗಿ ನಾನು QR ಕೋಡ್ನು ಮಾಡಬೇಕು ಅಂತ ಅಂದ್ಬಿಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಕಷ್ಟಪಟ್ಟು ಮಾಡಿದೆ. ಹೀಗಾಗಿ ಇಲ್ಲಿ ನಮ್ಮ ಯುವ ಮಿತ್ರ ಶ್ರೀ ಕಾರ್ತಿಕ್ ಅವರು ಬಂದಿದ್ದಾರೆ, MS ಕಾರ್ತಿಕ್ ಅವರು QR ಕೋಡ್ನ ಮಾಡಿಟ್ಕೊಟ್ರು ಪುಸ್ತಕಕ್ಕೆ. 13 QR ಕೋಡ್ನ ಮಾಡುತ್ತೀವಿ. ಒಂದು ದೊಡ್ಡ ಚಪ್ಪಾಳೆ ಬರ್ಲಿ, ನಿಂತ್ಕೊಳ್ಳಿ ಸರಿಯಾಗಿ. ಇವರು ಏನಿದೆ ಅದರಲ್ಲಿ ಅಂದ್ರೆ, ಆಕಾಶವಾಣಿ 74ರಲ್ಲಿ ಪುನರಾರಂಭವಾಗುತ್ತಲ್ಲ ಮೈಸೂರಿನಲ್ಲಿ, ಆಗ ತೇಜಗೌ ಅವರು ಬಂದಿದ್ರು, ಶಂಕರ್ ಅವರು, ಬೆಂಗಳೂರು S ಕೃಷ್ಣಮೂರ್ತಿ ನಿರ್ದೇಶಕರೆಲ್ಲ ಬಂದು ಉದ್ಘಾಟನೆ ಮಾಡಿದ್ರು CFTRI ಸಭಾಂಗಣದಲ್ಲಿ. ಅವಾಗ ನಮ್ಮ ಸಭಾಂಗಣ ಎಲ್ಲ ಇರಲಿ. ಆ ರೇಡಿಯೋ ರಿಪೋರ್ಟ್ ಇಂದ ಹಿಡಿದು ನಾನು ಆ ಸಮಾರಂಭಕ್ಕೆ ಬಂದಿದ್ದೆ. ನನ್ನ ಅಕ್ಕ ಮೊದಲ ಉದ್ಘೋಷಕಿ ಸುಧಾ ಸುದರ್ಶನ್, ಇವತ್ತು ಅವಳೆಲ್ಲ ತೀರ್ಕೊಂಡಿದ್ದ. ಅದೇ ನನಗೆ ಒಂದು ಸಂಕಟನು ಬಾಧಿಸ್ತಾ ಇದೆ. ಅವಳೇ ಮೊದಲ ಉದ್ಘೋಷಕಿಯಾಗಿ ಅವಳನ್ನೇ ಇಲ್ಲಿ ನಿರೂಪಣೆಯಾಗಿ ಕರೆದು ಅವಳಿಗೆ ಸನ್ಮಾನ ಮಾಡ್ಬೇಕು ಅಂತ ಇದ್ದೆ. ಆದ್ರೆ ನನಗೆ ಆ ಅದೃಷ್ಟ ಇಲ್ಲ, ಇರ್ಲಿ. ಮತ್ತೆ ಈ QR ಕೋಡ್ನಲ್ಲಿ ಅಲ್ಲಿಂದ ಪ್ರಾರಂಭ ಆಗಿ ಆಕಾಶವಾಣಿ ಸಾಹಿತ್ಯ ಸಮ್ಮೇಳನವಾಗ್ಲಿ ಅಥವಾ ಆಮೇಲೆ ಅಮೃತ ಸಿಂಚನ ಅಂತ ಅದರಲ್ಲಿ ಸುಮಾರು ವೆಂಕಟಸುಬ್ಬಯ್ಯನವ್ರನ್ನ ನಮ್ಮ ವೆಂಕಟಾಚಲ ಶಾಸ್ತ್ರಿಗಳ ಸಂದರ್ಶನ ಮಾಡಿರೋದು. ಹೀಗೆ ಕಮಲಾ ಗೋಪಾಲ ಸ್ವಾಮಿ ಅವರನ್ನ ನಮ್ಮ ನಿರ್ಮಲಾ ದೇವಿ ಅವರು ಸಂದರ್ಶನ ಮಾಡಿರೋದು. ಇವರು ಎಲ್ಲರ ಧ್ವನಿಗಳನ್ನು ನೀವು ಕೇಳಿ, ಗೋಪಾಲ ಸ್ವಾಮಿ ಅವ್ರ ಪತ್ನಿ ಕಮಲಾ ಗೋಪಾಲ ಸ್ವಾಮಿ ಅವರು ಹೇಗೆ ಮಾತಾಡ್ತಿದ್ರು ಅಂತ ಇಂದಿನ ಯುವಕರಿಗೆ ಅದೊಂದು ಮಾದರಿ ನಾವು ಕೇಳ್ತೇವೆ. ಹೀಗೆ ಇಂತಹ ದಿಗ್ಗಜರೆಲ್ಲ ಅಲ್ಲಿ ಮಾತಾಡ್ತಾರೆ. ಸೊ ಹೀಗಾಗಿ ಅದನ್ನು ಕೂಡ ಈ ಕೇಳ್ಮೆ ಯುವ ಜನಾಂಗಕ್ಕೆ ಸಿಗಲಿ, ಅದು ದಾಖಲಾಗಲಿ ಅನ್ನೋ ಉದ್ದೇಶದಿಂದ QR ಕೋಡ್ ಮಾಡ್ತಾ ಇದ್ದೆ. ಅದಕ್ಕೂ ಕೂಡ ನಾನು ಇವರನ್ನ ಅಭಿನಂದಿಸ್ತೀನಿ ಸಹಕರಿಸಿದ್ದಕ್ಕೆ. ಮತ್ತೆ ಇದನ್ನ ಸೊಗಸಾಗಿ DTP ಮಾಡಿಕೊಟ್ಟವ್ರು PR ರವೀಶ್ ಅವರು. ದಯಮಾಡಿ ಅವರು ಒಂದು ನಿಮಿಷ ಎದ್ದು ನಿಂತ್ಕೊಳ್ಬೇಕು ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದನ್ನ. ಆಮೇಲೆ ಈ ಒಂದು QR ಕೋಡ್ ಬಗ್ಗೆ ಸೊಗಸಾಗಿ ಆಮೇಲೆ ಒಂದು ನಿಮಿಷ ಅವ್ರಿಗೆ ಹೇಗೆ ಅದನ್ನ ಆಪರೇಟ್ ಮಾಡ್ಬೇಕು ಅಂತ. ಆಮೇಲೆ ಎಲ್ಲಕ್ಕಿಂತ ತುಂಬಾ ಮುಖ್ಯವಾದ ಒಂದು ವಿಷಯ ಹೇಳಿ ನಾನು ಮಾತನಾಡುತ್ತೇನೆ. ಅದಂದ್ರೆ ನೋಡಿ, ನಮ್ಮ ಜೀವನದಲ್ಲಿ ಈಗ ಪರಿಚಿತರು, ಬಂಧು ಮಿತ್ರರು ಪರಸ್ಪರರನ್ನ ಪ್ರೀತಿಸೋದು, ಅಭಿನಂದಿಸೋದು, ಪ್ರೀತಿಯಿಂದ ಕಾಣೋದು, ಇದೆಲ್ಲ ಸಾಮಾಜಿಕ ಸಹಜವಾದ ಒಂದು ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಆದರೆ ನಾವೆಂದೂ ಕಂಡಿರದ, ಎಂದೂ ಅವರ ಧ್ವನಿ ಕೇಳಿರದ ಅಪರಿಚಿತರು ನಮ್ಮನ್ನ ಮೆಚ್ಚೋದು, ಪ್ರೀತಿಸೋದು, ನಮ್ಮ ಬಗ್ಗೆ ಅಭಿಮಾನ ತಾಳೋದು ವಿಶೇಷವಾದ ಒಂದು ಸಂಗತಿ ಅಂತಲೇ ನಾನು ಅನ್ಕೊಂಡಿದ್ದೀನಿ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ,
ಈಗ ಸಮುದ್ರದ ಶ್ರೋತೃ ಸಂಘದವರು ಇವತ್ತು ಶ್ರೋತೃಗಳನ್ನ ನಾವು ಯಾರು ಪರಿಚಯ ಆಗಿಲ್ಲ, ಆಕಾಶವಾಣಿಯ ಮೂಲಕನೇ ಇವರೆಲ್ಲ ನಮಗೆ ಪರಿಚಯವಾದಂಥವರು ಶ್ರೋತೃಗಳು ಆಕಾಶವಾಣಿ. ಹೀಗಾಗಿ ಅವರೆಲ್ಲ ಕೂಡ ರೇಡಿಯೋ ಕೇಳಿ ಅಷ್ಟೇ, ಕೇಳಿ ನಮಗೆ ಅಭಿಮಾನಿಗಳಾದ್ರು, ಒಳ್ಳೆಯ ನಿರ್ಮಲ ಪ್ರೀತಿಯ ಅಭಿವ್ಯಕ್ತಿಯನ್ನ ತೋರಿಸಿದ್ರು. ಹೀಗೆ ಅಪರಿಚಿತ ಶ್ರೋತೃಗಳು ಬಾಲದನಿಯಿಂದ ಚಿರಪರಿಚಿತರಾದಂತಹ ಸಂದರ್ಭದಿಂದ ನಮಗೆ ಅಪಾರವಾದ ಜನಪ್ರೀತಿ ದೊರಕಿತು. ಈ ಜನಪ್ರೀತಿ ಎನ್ನುವುದು ಅತ್ಯಂತ ಮಿಗಿಲಾದ ಪ್ರಶಸ್ತಿ ಅಂತ ನಾನು ಭಾವಿಸುತ್ತೀನಿ, ಯಾವುದೇ ಲೇಖಕರಿಗಾಗಲಿ ಮತ್ತೆ ತಜ್ಞರಿಗಾಗಿ. ಈ ಒಂದು ಜನಪ್ರೀತಿ ನನಗೆ ಅತ್ಯಂತ ಅಧಿಕವಾಗಿ ದೊರಕಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ನೀವೆಲ್ಲ ಗಮನಿಸ್ತಿರ್ಬೋದು, ಇಲ್ಲ ಜೊತೆ ಕೆಲಸ ಮಾಡ್ತಿರೋರೆಲ್ಲ ಸಮುದ್ರದ ಶ್ರೋತೃ ಸಂಘದ ಶ್ರೋತೃಗಳು, ಅಪರಿಚಿತರಾಗಿದ್ದವರು ಚಿರಪರಿಚಿತರಾದ ಶ್ರೋತೃಗಳು. ಹೀಗೆ ಈ ಜನಪ್ರೀತಿಯ ನಿಧಿಯನ್ನು ಗಳಿಸಿಕೊಂಡಿದ್ದು ಆಕಾಶವಾಣಿ. ನನಗೆ ಈ ಒಂದು ಮಹಾ ಸಂಸ್ಥೆಗೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಆಕಾಶವಾಣಿ ಅಂದ ಕೂಡಲೇ ನನಗೆ ಕವಿ ರವೀಂದ್ರನಾಥ್ ಟಾಗೋರರ ಒಂದು ಪದ್ಯ ನನಗೆ ತುಂಬಾ ನೆನಪಾಗ್ತಾ ಇದೆ. ಏನು ಆ ಪದ್ಯ ಅಂತಂದ್ರೆ ಗೀತಾಂಜಲಿನಿದೆ ಅಂತ. ಅಪರಿಚಿತರಿಗೆ ನೀನು ನನ್ನನ್ನು ಪರಿಚಯಿಸಿದ್ದೀಯ, ಗುರುತು ಮಾಡಿಸಿದ್ದೀಯ, ನನ್ನದಲ್ಲದ ಮನೆಗಳಲ್ಲಿ ನನಗೆ ಜಾಗ ಕೊಡಿಸಿದ್ದೀಯ. ಅಪರಿಚಿತರಿಗೆ ನೀನು ನನ್ನನ್ನು ಗುರುತು ಮಾಡಿಸಿದ್ದಿ, ನನ್ನದಲ್ಲದ ಮನೆಗಳಲ್ಲಿ ನನಗೆ ಜಾಗ ಕೊಡಿಸಿದ್ದೀನಿ, ದೂರವನ್ನು ಹತ್ತಿರಕ್ಕೆ ಮಾಡಿಸಿದ್ದಿ ತಂದಿದ್ದಿ, ಗೊತ್ತಿಲ್ಲದವರನ್ನು ಬಂಧುಗಳನ್ನಾಡಿಸಿದ್ದೀಯ. ಇದು ಗೊತ್ತಿಲ್ಲದವರನ್ನು ಬಂಧುಗಳನ್ನಾಡಿಸಿದ್ದೀಯ ಅಂತ ಹೇಳಿ. ಹೀಗೆ ಅಪರಿಚಿತರು ಚಿರಪರಿಚಿತರಾದ ಶುಭ ಗಳಿಗೆಯಲ್ಲೇ ಈ ಒಂದು ನನ್ನ ಕೃತಿ ಬರೆಯೋದಕ್ಕೆ ಪ್ರೇರಣೆಯಾಯಿತು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಮತ್ತೆ ಆಕಾಶವಾಣಿಯ ಪ್ರಸಾರಕರಿಗೆ ಮತ್ತೆ ಓದುಗ ಬಂಧುಗಳಿಗೆ, ವಿಶೇಷವಾಗಿ ಶ್ರೋತೃಗಳಿಗೆ ನನ್ನ ಅಭಿನಂದನೆಗಳು, ನನ್ನ ಶುಭಾಶಂಸನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈಗ QR ಕೋಡ್ನ ಹೇಗೆ ಬಳಸೋದು ಅಂತ ಕಾರ್ತಿಕ್ ಅವರು ಒಂದೇ ಒಂದು ನಿಮಿಷ ನನಗೆ ವಿವರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಆಕಾಶವಾಣಿಯ ಆ ದಿನಗಳು ಪುಸ್ತಕದ ಒಂದು ಭಾಗವಾಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ವಿಜಯಹರ ಮೇಡಮ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಮೊದಲು ಕರೆ ಮಾಡಿದ್ರು ವಿಜಯಹರ ಮೇಡಮ್, ಈ ರೀತಿ ಒಂದು QR ಕೋಡ್ ಮಾಡೋಣ, ನಮ್ಮಲ್ಲಿರುವ ಎಲ್ಲಾ ಮಾಹಿತಿಯನ್ನ ವಿಡಿಯೋ ಮುಖಾಂತರ ಯಾರಿಗೆಲ್ಲ ಓದ್ಲಿಕ್ಕೆ ಆಸಕ್ತಿ ಇರಲ್ಲ ಅವ್ರನ್ನು ಕೂಡ ತಲುಪೋಣ ಹೊಸ ಮಾಧ್ಯಮದ ಮೂಲಕ ಅಂತ ಮಾಡಿದ್ರು. ಈ QR ಕೋಡ್ ನ ಅವರು 11 ಪ್ಲೇ ಲಿಸ್ಟ್ ಆಗಿ ವಿಭಾಗ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಓದ್ಬೇಕಾದ್ರೆ ಈಗ ಹಟ್ಟಿ ಹರಟೆ ಮತ್ತೆ ಗಾದೆ ಗದಿಗೆ ಒಂದು ಪುಟ್ಟ ಝಲಕ್ ನೋಡಿದ್ರಲ್ಲ, ಅದು ಕಂಪ್ಲೀಟ್ ವಿಡಿಯೋ ಮುಖಾಂತರ ನಿಮಗೆ ಪ್ಲೇ ಲಿಸ್ಟ್ ನಲ್ಲಿ ಸಿಗುತ್ತೆ. ಹಟ್ಟಿ ಹರಟೆಯ ಸುಮಾರು 20 ಕಂತುಗಳು, ಗಾದೆ ಗತಿಗೆ 75ಕ್ಕೂ ಹೆಚ್ಚು ಕಂತುಗಳು ಯೂಟ್ಯೂಬ್ ನಲ್ಲಿ ಲಭ್ಯ ಇರುತ್ತೆ. QR ಕೋಡ್ ಸೆಕ್ಷನ್ ಅಂತ ಪುಸ್ತಕದ ಕೊನೆಗಿದೆ. ಆ QR ಕೋಡ್ ಸೆಕ್ಷನ್ ಪ್ರತಿಯೊಂದಕ್ಕೂ ಒಂದೊಂದು ಸಪರೇಟ್ QR ಕೋಡ್ ಇದೆ. ತಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಅಥವಾ iOS ಎರಡಕ್ಕೂ ಕೂಡ ವ್ಯಾಲಿಡ್ ಆಗಿರುತ್ತೆ. ಗೂಗಲ್ ಆಪ್ ಓಪನ್ ಮಾಡಿ, ಅಲ್ಲಿ ಸ್ಕ್ಯಾನ್ ಐಕಾನ್ ಇರುತ್ತೆ. ಆ ಸ್ಕ್ಯಾನ್ ಐಕಾನ್ ಕ್ಲಿಕ್ ಮಾಡಿದ್ರೆ ಆ QR ಕೋಡ್ ನ ಡೈರೆಕ್ಟ್ ರಿಡೈರೆಕ್ಟ್ ಆಗುತ್ತೆ ಯೂಟ್ಯೂಬ್ಗೆ. ಸೊ ಯಾವುದೇ ಅದನ್ನ ಸರ್ಚ್ ಮಾಡುವಂತಹ ಹುಡುಕುವಂತಹ ಗೋಜ್ ಇರೋದಿಲ್ಲ. ಗಾದೆ ಗದುಗೆ QR ಕೋಡ್ ಸರ್ಚ್ ಮಾಡಿದ್ರೆ ಗಾದೆ ಗದುಗೆದು 75ಕ್ಕೂ ಹೆಚ್ಚು ಎಪಿಸೋಡ್ಗಳು ಒಂದೇ ಕಡೆ ಸಿಗುತ್ತೆ. ಇದು ಮತ್ತೆ ಹಟ್ಟಿ ಹರಟೆ. ಹಾಗೇನೆ ಇತ್ತೀಚೆಗಷ್ಟೇ ಮೈಸೂರು ಆಕಾಶವಾಣಿ 90 ವರ್ಷದ ಸಂಭ್ರಮವನ್ನು ಆಚರಿಸ್ಕೊಟ್ಟು, ಅದೇ ರೀತಿ 75 ವರ್ಷದ ಅಮೃತ ಮಹೋತ್ಸವದ ಗಳಿಗೆಗಳನ್ನು ಕೂಡ ಯೂಟ್ಯೂಬ್ ನಲ್ಲಿ ವಿಡಿಯೋ ಮುಖಾಂತರ ನೋಡಬಹುದು. ಇದನ್ನೆಲ್ಲ ಕಲ್ಪಿಸ್ಕೊಟ್ಟಿದ್ದಾರೆ. ಈ ಪುಸ್ತಕದ ಕೊನೆಯಲ್ಲಿರುವ QR ಕೋಡ್ ಮುಖಾಂತರ ಇದೆಲ್ಲನೂ ಕೂಡ ಆಕ್ಸೆಸ್ ಮಾಡಬಹುದು. ಕೊನೆಯದಾಗಿ ಇಷ್ಟೆಲ್ಲ ಪರಿಶ್ರಮ ಯಶಸ್ಸು ಸಿಗ್ಲಿ, ಪುಸ್ತಕ ಹೆಚ್ಚು ಮಾರಾಟ ಆಗಿ ಅಂತ ಆಶಿಸ್ತಾ ಮೇಡಮ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದು ಮಾತನಾಡುವ ಸಮಯ ಖಂಡಿತ ಅಲ್ಲ, ಊಟದ ಸಮಯ ಅಂತ ಹೇಳಿ ಏನಾದ್ರೂ ಭಾವಿಸ್ತೇನೆ. ಯಾಕಂದ್ರೆ ಹಲವಾರು ಹಿರಿಯರು ಸಭಿಕರ ಸಾಲಿನಲ್ಲಿ ಕುಳಿತಿದ್ದಾರೆ. ಮೈಸೂರಿನ ಹಲವಾರು ಖ್ಯಾತ ವಿದ್ವಾಂಸರುಗಳು, ಖ್ಯಾತ ವ್ಯಕ್ತಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ನಾನು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳಿಕ್ಕೆ ಹೋಗಲ್ಲ. ಈಗಾಗಲೇ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಕಾರ್ಯಕ್ರಮ ನಡೆದಿದೆ. ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಹೆಚ್ಚು ಅದನ್ನ ನಿರ್ಮಿಸ್ತಕ್ಕಂತ ಅವಶ್ಯಕತೆ ಇರಲ್ಲ. ನಾನು ಹೇಳಬೇಕಾದಂತ ಮಾತುಗಳನ್ನ ಈಗಾಗಲೇ ಪುಸ್ತಕವನ್ನ ಬಿಡುಗಡೆ ಮಾಡಿದಂತ ಚಂದ್ರಮೌಳಿ ಅವರು ಹೇಳಿದ್ದಾರೆ. ಅದೇ ರೀತಿ ಡಾಕ್ಟರ್ MS ವಿಜಯಹರನ್ ಅವರು ಕೂಡ ತಮ್ಮ ಅನುಭವದ ಮಾತುಗಳನ್ನ ಹೇಳಿದ್ದಾರೆ. ಹಾಗೆ ಸ್ನೇಹಿತರಂತೂ ಉಮೇಶ್ ಅವರು ಕೂಡ ಮಧ್ಯೆ ಮಧ್ಯೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ
ಹಂಚ್ಕೊಂಡಿದ್ದಾರೆ. ಜೊತೆಗೆ ಡಾಕ್ಟರ್ ವಿಜಯ ಅಂಗಡಿ ಅವರು, ರಾಜಲಕ್ಷ್ಮಿ ಶ್ರೀಧರ್ ಅವರು, ಸುಬ್ರಹ್ಮಣ್ಯಂ ಅವರು, ಕೇಶವಮೂರ್ತಿ ಅವರು, ಉಮೇಶ್ ಮತ್ತು ಲೋಕೇಶ್ ಅವರು ಕೂಡ ಮಾತುಗಳನ್ನ ಹೇಳಿದ್ದಾರೆ. ನಡುವೆ ಬೇಜಾರಾಗದೇ ಇರಲಿ ಅಂತೇಳಿ ನಾವು ಗೀತೆಗಳನ್ನು ಕೂಡ ಕೇಳಿದ್ದೇವೆ. ಹಾಗೆ ಆಕಾಶವಾಣಿ ಅಂತ ಹೇಳಿದ್ರೆ ಅದು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಜನರನ್ನ ತಲುಪುತ್ತೆ ಅನ್ನೋದಕ್ಕೆ ಇವತ್ತು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮನೇ ಸಾಕ್ಷಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಆ ಸ್ಕಿಟ್ ಅಂತಲ್ಲ, ಅದು ನಮ್ಗೆ ತುಂಬಾ ಒಂಥರ ವಿಭಿನ್ನ ಅಂತ ಅನ್ನಿಸ್ತು. ಹಾಗೆ ಈ ಪುಸ್ತಕ ಕೂಡ QR ಕೋಡ್ ಮಾಡಿರೋ ಪುಸ್ತಕವನ್ನ ನಾವು ನೋಡಿಲ್ಲ ಮೇಡಮ್. ಅದಕ್ಕೋಸ್ಕರ ಸಂಸ್ಕೃತಿ ಏಜೆನ್ಸೀಸ್ಗೆ ಮತ್ತೆ ಡಾಕ್ಟರ್ ವಿದ್ಯಾರಾಮ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಈಗಾಗಲೇ ಹೇಳಿದಾಗೆ ತುಂಬಾ ವಿಚಾರಗಳನ್ನ ಹೇಳಲಿಕ್ಕೆ ಸಮಯ ಇಲ್ಲ. ಒಂದು, ಎರಡನೇದು, ಇದು ಡಾಕ್ಟರ್ ವಿಜಯ ಅರಣ್ಯವರ ಅವರ ಅನುಭವ ಕಥನವೂ ಹೌದು, ಮೈಸೂರಿನ ಸಾಂಸ್ಕೃತಿಕ ಕಥನವೂ ಹೌದು ಅಂತೇಳಿ ನಾನಾದ್ರೂ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಮೈಸೂರು 40 ವರ್ಷಗಳ ಹಿಂದೆ, 38 ವರ್ಷ 40 ವರ್ಷಗಳ ಹಿಂದೆ ಹೇಗಿತ್ತು ಮತ್ತೆ ಈಗ ಹೇಗಿದೆ. ಅವತ್ತು ಡೈರೆಕ್ಟ್ರಿಗೆ ಕಾನೂನು ವ್ಯವಸ್ಥೆ ಇರಲಿಲ್ಲ, ಸೈಕಲ್ ಅಲ್ಲಿ ಬರ್ತಾ ಇದ್ರು. ಡೈರೆಕ್ಟರ್ ಸೈಕಲ್ ಅಲ್ಲಿ ಬರ್ತಾರೆ, ಸೈಕಲ್ ಅಲ್ಲಿ ಅವ್ರನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಒಂದು ಪರಿಸ್ಥಿತಿ ಇತ್ತು. ಮತ್ತೆ ಮೇಡಮ್ ಅವರು ಫಸ್ಟ್ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದಾಗ ಇಲ್ಲಿ ಸೆಂಟ್ ಜೋಸೆಫ್ BEd ಕಾಲೇಜಿನ ಹಾಸ್ಟೆಲ್ ಅಲ್ಲಿ ಉಳ್ಕೊಂತಾರೆ. ಹಾಗೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ಬಂದಾಗ ಸರಸ್ವತಿಪುರಂ JSS ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಉಳ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. ಮತ್ತೆ ಎಲ್ಲ ವಿಚಾರಗಳನ್ನು ಹೇಳಬೇಕು ನಾನು ಹೆಚ್ಚು ಹೇಳಕ್ ಹೋಗಲ್ಲ. ಚಂದ್ರಮೌಳಿ ಅವರು ಒಂದು ವಿಚಾರವನ್ನು ಹೇಳಿದ್ರು, ಆ ದಿನಗಳು ಫಿಲಂ ನನಗೆ ನೆನಪು ಬಂತು ಅಂತ ಹೇಳಿ. ಇಲ್ಲಿ ಆ ದಿನಗಳು ಫಿಲಮ್ಗೆ ಬೇಕಾದಂತ ಒಂದು ಕಂಟೆಂಟ್ ಕೂಡ ಇಲ್ಲಿದೆ. ಆ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಇಲ್ಲೇ ಒಂದು ವಿಷಯ, ನಾನು ಹೆಚ್ಚು ಆ ವಿಚಾರವನ್ನು ಗಮನಿಸ್ಲಿಕ್ಕೆ ಹೋಗಲ್ಲ. ಆತಂಕದ ಅವಧಿ, ಭದ್ರತೆಯ ಕೋಟೆಯೊಳಗೆ ಅಭದ್ರತೆ ಅನ್ನೋ ಅಧ್ಯಾಯಗಳನ್ನ ನೀವು ಗಮನಿಸಬಹುದು. ಅದು ಸ್ವಲ್ಪ ಆ ದಿನಗಳಿಗೆ ಹತ್ತಿರವಾಗಿದೆ ಅಂತೇಳಿ ನನಗೆ ಅನ್ಸುತ್ತೆ. ಯಾಕಂದ್ರೆ ವಿಜಯಾರಣ್ಯ ಅವರು ಯಾವ ವಿಚಾರವನ್ನು ಬಿಟ್ಟಿಲ್ಲ, ಪ್ರತಿಯೊಂದು ವಿಚಾರವನ್ನು ಕೂಡ ಇಲ್ಲಿ ಬರೆದಿದ್ದಾರೆ. ಆಗ್ಲೇ ಗೆಳೆಯ ಉಮೇಶ್ ಅವ್ರು ಹೇಳಿದಾಗೆ, ಮತ್ತೆ ಚಂದ್ರಮೌಳಿ ಅವರು ಹೇಳಿದಾಗೆ, ಆಕಾಶವಾಣಿಯನ್ನ ಯಾರು ಸೇರ್ಬೇಕು ಅಂತಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ಇವತ್ತು ಒಂದು ರೆಫರೆನ್ಸ್ ಬುಕ್ ಆಗಿ ಇದೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ಸ್ನೇಹಿತರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ರಣತಾರ್ತಿ ಅನಂತ್ ಮತ್ತು ಅವರಿಗೆ ಮೇಡಮ್ ಅವರಿಗೆ ಭದ್ರಾವತಿನಲ್ಲೇ ಲವ್ ಆಗುತ್ತೆ. ಆದ್ರೆ ಮನೆಯವ್ರಿಗೆ ಹೇಳಲ್ಲ. ಇಲ್ಲಿ ಡೈರೆಕ್ಟರ್ ಬಂದು ಹೇಳ್ತಾರೆ, ಸರಿ ಎಲ್ಲ ವಸತಿ ವ್ಯವಸ್ಥೆ ಸರಿ ಇಲ್ಲ, ನನ್ನ ಮಗಳಿಗೆ ಕೆಲಸ ಬಿಡಿಸ್ತೀನಿ ಅಂತ ಅವ್ರ ತಂದೆ ಹೇಳಿದಾಗ ಆ ಡೈರೆಕ್ಟ್ ಹೇಳ್ತಾರೆ ಒಂದು ಮದುವೆ ಮಾಡಿ ಅಂತ ಹೇಳ್ತಾರೆ. ಬಟ್ ವಿಜಯಾರಣ್ಣವರು ನಾನು ರಣತಾರ್ತಿ ಅವ್ರನ್ನ ಲವ್ ಮಾಡ್ತೀನಿ ಅಂತ ಹೇಳೋದೇ ಇಲ್ಲ. ಆ ಒಂದು ವಿಚಾರವನ್ನು ಕೂಡ ಇಲ್ಲಿ ದಾಖಲು ಮಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಭದ್ರಾವತಿ ಸ್ಟೇಷನ್ ಇದೆಯಲ್ಲ, ಟ್ರಾನ್ಸ್ಮಿಷನ್ ಸ್ಟೇಷನ್ ಒಂದ್ ಕಡೆ, ಸ್ವೀಕರಣ ಕೇಂದ್ರ ಇನ್ನೊಂದ್ ಕಡೆ, ಮಧ್ಯದಲ್ಲಿ ರೈಲ್ವೆ ಗೇಟ್. ಹಿಂಗೆಲ್ಲ ಕಾಪೋಡಲ್ ಗೇಟ್ ನೋಡಿದ್ರೆ ಗೊತ್ತಾಗುತ್ತೆ. 21 ಟೈಮ್ ಓಡಾಡುತ್ತೆ ಅಲ್ಲಿ. ಆ ಮಾರ್ಗದಲ್ಲಿ ಪಾಸ್ ಆಗ್ತಕ್ಕಂಥವ್ರನ್ನ ಗಮನಿಸಿದ್ರೆ ನಿಮಗೆ ಪರಿಸ್ಥಿತಿ ಗೊತ್ತಾಗುತ್ತೆ. ನೋಡಿ, ಕಾರ್ಯಕ್ರಮ ಪ್ರಸಾರ ಮಾಡೋದು ಒಂದ್ ಕಡೆ, ಆಫೀಸ್ ಒಂದ್ ಕಡೆ ಆದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಇಲ್ಲಿ ಬರ್ತಿದ್ದಾರೆ. 5:55 ಕಾರ್ಯಕ್ರಮ ಪ್ರಾರಂಭ ಆಗ್ಬೇಕು. ಕರೆಕ್ಟ್ ಆಗಿ 2 ಟ್ರೈನ್ ಹೋಗುತ್ತೆ, ರೈಲ್ವೆ ಗೇಟ್ ಹಾಕ್ತಾರೆ. ವಿಜಯಾರಣ್ಣವರು ಕಾರ್ಯಕ್ರಮ ಪ್ರಸಾರ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ ಈ ಗೇಟಿನ ದಾಟಿ ಯಾವ್ದೋ ಸೈಕಲ್ ಮೇಲೆ ಹೋಗ್ತಾರೆ. ಆತರ ಇನ್ಸಿಡೆಂಟ್ಗಳೆಲ್ಲ ಇಲ್ಲಿ ಬರ್ದಿದ್ದಾರೆ. ಮತ್ತೆ ಇನ್ನೊಂದು ಒಂದೇ ಒಂದು ಸಂಗತಿ ಹೇಳಿ ನಾನು ಮಾತು ಮುಗಿಸ್ತೀನಿ, ಯಾಕಂದ್ರೆ ತುಂಬಾ ಸಮಯ ಇಲ್ಲ. ನೋಡಿ, ಇವಾಗೆಲ್ಲ ಮೊಬೈಲ್ ಇದೆ, ಎಲ್ಲವೂ ಇದೆ, ನಾವು ಕಮ್ಯುನಿಕೇಶನ್ ತುಂಬಾ ಈಸಿ ಇದೆ. ಬಟ್ ರಣತಾರ್ತಿ ಅರಣ್ಯವರು ಕಾರ್ ವ್ಯವಸ್ಥೆ ಇದೆಯಲ್ಲ, ಡ್ರೈವರ್ ಬಂದಿದಾನ ಇಲ್ವಾ, ಆ ಗೋವಿಂದಪ್ಪ ಅಂತ ಹೇಳಿ ಮೋಸ್ಟ್ ಡ್ರೈವರ್ ಇರ್ಬೇಕು, ಅವ್ನು ಬಂದಿದಾನ ಇಲ್ವಾ ಅಂತೇಳಿ ಯಾಕಾದಾರಂತ. ಹೇಗೆ ಅಂತ ಹೇಳಿದ್ರೆ, ಆಕಾಶವಾಣಿ ಮೈಸೂರು ಅಂತ ಹೇಳಿದ್ರೆ ಅವರು ಇದನ್ನ ಕರ್ಕೊಂಡು ಹೋಗೋದಕ್ಕೆ ಬರಬೇಕು. ಆಕಾಶವಾಣಿ ಇವಾಗ ಈ ಕೇಂದ್ರದಿಂದ ನೇರ ಪ್ರಸಾರ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಬರಬಾರ್ದು. ಆ ರೀತಿ ಸಿಗ್ನಲ್ ಆ ಕಾಲಕ್ಕೆ ಇಟ್ಕೊಂಡಿದ್ರು ನೋಡಿ. ನಾವೊಂದು ಅದನ್ನು ಕೂಡ ಇಲ್ಲಿ ದಾಖಲೆ ಮಾಡಿದ್ದಾರೆ. ಒಂದು ಅರ್ಥ ಆಯ್ತಲ್ಲ ನಾನು ಹೇಳಿದ್ದು. ಆಕಾಶವಾಣಿ ಮೈಸೂರು ಅಂತ ಹೇಳಿದ್ರೆ ರಣತಾರ್ತಿ ಅರಣ್ಯವರು ವಿಜಯಾರಣ್ಯವ್ರನ್ನ ತಿಳ್ಕೊಳ್ಳಿಕ್ಕೆ ಆಕಾಶವಾಣಿ ಮೈಸೂರಿಗೆ ಬರಬೇಕು. ಆಕಾಶವಾಣಿ ಇವಾಗ ಆ ಕೇಂದ್ರದ ನೇರ ಪ್ರಸಾರ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಬರಾಗಿಲ್ಲ, ಡ್ರೈವರ್ ಬಂದಿದ್ದಾರೆ ಅಂತ. ಈ ರೀತಿ ಸಿಗ್ನಲ್ ವ್ಯವಸ್ಥೆಯನ್ನ ಎಲ್ಲರೂ ನೋಡಿದ್ದಾರೆ. ಈ ತರ ಸಾಕಷ್ಟು ಇಲ್ಲಿ ವಿರೋಧ ಸಂಗತಿಗಳು ಇದೆ, ಹಾಸ್ಯ ಸಂಗತಿಗಳು ಇದೆ, ಅನುಭವ ಸಂಗತಿಗಳು ಇದೆ. ಮತ್ತೆ ತುಂಬಾ ಅದ್ಭುತವಾಗಿ ಕಟ್ಕೊಂಡಿದ್ದಾರೆ. ಅವರಿಗೆ ಬರವಣಿಗೆ ಕಲೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಕೂಡ ಓದ್ಲೇಬೇಕು. ನಾನು ಮೇಡಮ್ ಫೋನ್ ಮಾಡಿದಾಗ ನಾನು ಹೇಳಿದೆ, ಆಗ್ಲೇ ಓದ್ಬಿಟ್ರ ಅಂತ ಹೇಳಿದ್ರು. ಸೇಮ್ ಉಮೇಶ್ ಕೇಸ್ ನಂದು. ಯಾಕಂದ್ರೆ ಬುಕ್ ಒಂದ್ಸಾರಿ ಕೈ ಹಿಡಿದ್ರೆ ಎಲ್ಲವನ್ನು ಓದಿಸ್ಕೊಂಡೋಗುತ್ತೆ. ಅಷ್ಟೊಂದು ಅದ್ಭುತವಾಗಿ ಈ ಒಂದು ಸಂಗತಿಯನ್ನ ಕಟ್ಕೊಟ್ಟಿದ್ದಾರೆ ಸ್ನೇಹಿತರೆ. ಆಗ್ಲೇ ಆಕಾಶವಾಣಿ ಬಗ್ಗೆ ನಾನು ತುಂಬಾ ಅಭಿಮಾನವನ್ನ ಇಟ್ಕೊಂಡಿದ್ದೇನೆ. ಇವತ್ತು ಕೂಡ
ಸಿ ವಿ ಗೋಪಿನಾಥ್ ಅವರು ಪ್ರತಿದಿನ ಕುಕ್ಕಳ್ಳಿ ಕೆರೆ ವಾಕ್ ಮಾಡ್ತಾರೆ, ಅವರಿಗೆಲ್ಲ ಗೊತ್ತಿದೆ. ಸಾಕಷ್ಟು ಜನ ಆಕಾಶವಾಣಿಯನ್ನ ಕೇಳ್ಕೊಂಡು ಹೋಗ್ತಿರ್ತಾರೆ. ಮತ್ತೆ ಇವತ್ತು ಕಾರ್ಗಳಲ್ಲಿ ಹೋಗ್ತಕ್ಕಂಥವ್ರು ಕೂಡ ಆಕಾಶವಾಣಿಯನ್ನ ಕೇಳ್ತಾರೆ. ಮತ್ತೆ ಅವ್ರು ಹೇಳಿದ್ರು ಪುಟ್ಟಗೌಡ ಪ್ರದೇಶದಲ್ಲಿ ಕೂಡ ಇರುವಂತ ಜನಗಳನ್ನ ತಲುಪ್ತಾರೆ ಅಂತೇಳಿ. ಅಲ್ಲಿವರೆಗೆ ಯಾಕೆ ಹೋಗ್ತೀರಿ? ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದಾಗ ಅವರಿಗೆ ಮೆಸೇಜ್ ಕೊಟ್ಟಿದ್ದು ನಮ್ಮ ಆಕಾಶವಾಣಿ. ಈ ರೀತಿ ಆಕಾಶವಾಣಿ ಮತ್ತೆ ಇಲ್ಲಿ ವಿಜಯಂತಿ ಅವರು ಮತ್ತೆ ಕೇಶವಮೂರ್ತಿ ಅವರು ಇದ್ದಾರೆ. ರೈತರ ಸಲಹೆ ಇದೆಯಲ್ಲ, ಕೃಷಿ ರಂಗ ಕಾರ್ಯಕ್ರಮ ಇದೆಯಲ್ಲ, ಎಷ್ಟು ಅದು ಪ್ರಖ್ಯಾತವಾದದ್ದು ಅಂತ ಹೇಳಿದ್ರೆ, ನಾನು ಕೃಷಿಕರ ಬಗ್ಗೆ ಹಲವಾರು ಲೇಖನಗಳನ್ನು ಬರ್ತಿದ್ದೀನಿ. ಮೊನ್ನೆ ಅಷ್ಟೇ 101 ದಿನ ಕಂಟಿನ್ಯೂಸ್ ಆಗಿ ಬರೆದು ಮೊನ್ನೆ ಒಂದು ಎಂಡ್ ಮಾಡಿದ್ದೀನಿ. ಸಾಕಷ್ಟು ಜನ ಮಾರ್ಗದರ್ಶಿ ಇರ್ತಾರೆ. ನಾವು ಕೃಷಿ ರಂಗ ಕಾರ್ಯಕ್ರಮನ ಹೇಳ್ತೇವೆ. ಮೈಸೂರು ಆಕಾಶವಾಣಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿಬರುತ್ತೆ ಅಂತೇಳಿ. ಅದೇ ರೀತಿ ಸಂಯುಕ್ತ ಸೋತೃಗಳ ಬಳಗ ಇದೆಯಲ್ಲ, ಅವರು ಇವ್ರ ಜೊತೆ ಸೇರ್ಕೊಂಡು ಅವರು ಒಂದ್ ರೀತಿ ಆಕಾಶವಾಣಿ ಎಂಪ್ಲಾಯಿಸ್ ತರನೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇದೊಂದು ಈ ರೀತಿ ಕೋಆರ್ಡಿನೇಷನ್ ನಾನು ಎಲ್ಲೂ ನೋಡಿಲ್ಲ. ಸ್ನೇಹಿತರೆ, ಅದೇನೇ ಇರಲಿ, ಕನ್ನಡ ಸಾರಸ್ವತ ಲೋಕ ಸಮೃದ್ಧವಾಗಬೇಕಾದ್ರೆ ಎಲ್ಲ ವರ್ಗದ ಜನ ಸಾಹಿತ್ಯವನ್ನ ರಚನೆ ಮಾಡಬೇಕು. ಅದು ಚಾಲಕರಿಂದ ಹಿಡಿದು ಸೈಂಟಿಸ್ಟ್ ಇಂದ ಹಿಡಿದು ಆಕಾಶವಾಣಿಯಿಂದ ಹಿಡಿದು ಪತ್ರಕರ್ತರಿಂದ ಎಲ್ಲ ಹೇಳಿದಾಗ ಹಲವಾರು ಅನುಭವಗಳಿಂದ ಕಟ್ಟಿಕೊಟ್ಟಾಗ ಮಾತ್ರ ಸಾಹಿತ್ಯ ಸಮೃದ್ಧವಾಗುತ್ತೆ ಅನ್ನೋದಕ್ಕೆ ಶ್ರೀಮತಿ ಡಾಕ್ಟರ್ MS ವಿಜಯ ಆರ್ ಅವರ ಈ ಕೃತಿ ಸಾಕ್ಷಿಯಾಗುತ್ತೆ. ನೀವೆಲ್ಲರೂ ಕೂಡ ಇದನ್ನ ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾ, ಇಂಥ ಒಂದು ಅದ್ಭುತವಾದ ಕೃತಿಯನ್ನ ಬಿಡುಗಡೆ ಮಾಡುವಂತ ಸಮಾರಂಭಕ್ಕೆ ಕರೆಸಿದಂತ ವೇದಿಕೆ ಮಾಡಿರ್ತಕ್ಕಂಥ ಗಣ್ಯರಿಗೆ ಇಷ್ಟೊಂದು ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾನೆ. ನಮಸ್ಕಾರ. ಆಕಾಶವಾಣಿಯ ಆ ದಿನಗಳು ಕೃತಿಯ ಲೋಕಾರ್ಪಣೆಗೆ ಪ್ರೀತಿಯಿಂದ ಆಗಮಿಸಿ ಅಲುಗದ ಹಾಗೆ ಅತ್ಯಂತ ಪ್ರೀತಿಯ ಅಭಿಮಾನವನ್ನ ತಾವು ತೋರಿಸಿದಿರಿ. ಮೊದಲಿಗೆ ನಮ್ಮೆಲ್ಲ ಸಭಿಕರಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೇನೆ ಈ ಸಮಾರಂಭಕ್ಕೆ ನಾಡಿನ ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಆಗಮಿಸಿದ್ದಾರೆ. ನನಗೆ ಎದುರಿಗೆ ಕಂಡಂತವರನ್ನ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಅನ್ಯಥಾ ಭಾವಿಸ್ಬೇಡಿ. ಪ್ರಧಾನ್ ಗುರುದತ್ ಸರ್ ಅವರು ಇದ್ದಾರೆ, ರಾಜಲಕ್ಷ್ಮಿ ಮೇಡಮ್ ಅವರು ಇದ್ದಾರೆ, ರಂಗನಾಥ್ ಅವರು ಇದ್ದಾರೆ, ಮತ್ತೆ ನಮ್ಮ ಬಸವರಾಜ ಸರ್ ಇದ್ದಾರೆ, ಶಾನ್ಪಾಲ್ ಮೇಡಮ್ ಅವರು ಇದ್ದಾರೆ, ಮತ್ತೆ ಎಲ್ಲ ಗಣ್ಯರು ಕೂಡ ಇಲ್ಲಿ ಇದ್ದಾರೆ. ನಮ್ಮ ಕೋರ್ಸ್ ನರಸಿಂಹಮೂರ್ತಿ ಅವರು ಕೂಡ ಇದ್ದಾರೆ, ನಾಗರಾಜರಾವ್ ಸರ್ ಇದ್ದಾರೆ, CV ಗೋಪಿನಾಥ್ ಅವರು, ಭಾರತಿ ಘನಶ್ಯಾಮ್ ಮೇಡಮ್ ಅವರು, ಮತ್ತೆ ಹಿರಿಯರಾದಂಥ ಮನೋರಮಾ ಅವರು, ಮತ್ತೆ ನನ್ನ ಮಾರ್ಗದರ್ಶಕರು ಮತ್ತೆ ಹಿತೈಷಿಗಳು ಆದಂತಹ ಡಾಕ್ಟರ್ ಅಂಬಳಿಕೆ ಹಿರಿಯಣ್ಣ ಅವರು ದಂಪತಿ ಎಲ್ಲ ಇದ್ದಾರೆ. ಮತ್ತೆ ಮೈಸೂರು ಆಕಾಶವಾಣಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಿಲಯ ಕಲಾವಿದರಾಗಿದ್ದಂತಹ ಹಿರಿಯರಾದಂತಹ HK ನರಸಿಂಹಮೂರ್ತಿ ಅವರು ಬಂದಿದ್ದಾರೆ, ಮತ್ತೆ ಸುಬ್ರಹ್ಮಣ್ಯ ಅವರು ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾನು ಮೊದಲೇ ಹೇಳಬೇಕು ಅಂತ ಅನ್ಕೊಂಡೆ, ತುಂಬಾ ಹೊತ್ತಿನ ಹಿಂದೆಯೇ ಬಂದಂಥವರು ನಮ್ಮ ಕರ್ನಾಟಕದ ಖ್ಯಾತ ಕಾದಂಬರಿಕಾರರು ಆಗಿದ್ದಂತಹ ಚದುರಂಗ ಅವರ ಸುಪುತ್ರರಾದಂತಹ ವಿಕ್ರಮರಾಜ ಅರಸ್ ಅವರು ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಆಕಾಶವಾಣಿಯಲ್ಲಿ ಮತ್ತೆ ಕ್ಷೇತ್ರ ಪ್ರಚಾರ ನಿರ್ದೇಶನಾಲಯದಲ್ಲಿ ಕೆಲಸವನ್ನ ಮಾಡಿದಂತ ಮೀನಾ ಮೈಸೂರವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಗೌರವಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಯಾರನ್ನ ಬಿಡ್ಲಿ, ಊರು ಕೇರಿಗಳೆಲ್ಲ ಊರೆಲ್ಲ ಬಳಗ, ಕೇರಿ ಎಲ್ಲ ಬಂಧುಗಳು, ಯಾರನ್ನ ನಾವು ಇಂಥವ್ರು ಪ್ರೀತಿ ಪಾತ್ರರು ಅಂತ ಹೇಳೋಣ? ಎಲ್ಲರೂ ನಮ್ಮವರೇ. ಈ ಕಾರ್ಯಕ್ರಮ ಎಲ್ಲವೂ ಕೂಡ ನಿಮ್ಮದೇ. ಆಕಾಶವಾಣಿಯ ಎಲ್ಲಾ ಕಾರ್ಯಕ್ರಮಗಳು ಏನೇ ಹೊರ ಬಂದರೂ ಕೂಡ ಅದು ಜನರದು. ಹಾಗಾಗಿ ವೇದಿಕೆಯ ಮೇಲೆ ಇದ್ದಂತಹ ನಮ್ಮ ಚಂದ್ರಮೌಳಿ ಸರ್ ಅವರಿಗೆ, ಅಂಶಿ ಪ್ರಸನ್ನ ಕುಮಾರ್ ಅವರಿಗೆ, ಹಾಗೆಯೇ ಚಂದ್ರಮೌಳಿ ಸರ್ ಅವರ ಶ್ರೀಮತಿ ಅವರಿಗೆ, ಮತ್ತೆ ಸರಸ್ವತಿ ಮೇಡಮ್ ಅವರಿಗೆ, ಈ ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣಕರ್ತರಾದಂತಹ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂತಹ ಹಿರಿಯರು ಆದಂತಹ ಡಾಕ್ಟರ್ MS ವಿಜಯಹಾರನ್ ಅವರಿಗೂ ಕೂಡ ವಂದಿಸ್ತಾ ಇದ್ದೇನೆ. ತಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಆಕಾಶವಾಣಿ ನಿಮ್ಮದು, ಆಕಾಶವಾಣಿ ಬರವಣಿಗೆ ನಿಮ್ಮದು. ನಿಮಗೋಸ್ಕರ ಮತ್ತೆ ಮತ್ತೆ ಈ ತರದ್ದು ಬರ್ತಾ ಇರುತ್ತೆ. ಕಾಯ್ತಾ ಇರಿ. ನಾವೆಲ್ಲರೂ ಕೂಡ ಕೈ ಜೋಡಿಸೋಣ.